सर्वैश्वर्यगुणज्ञं सद्गुणैकानिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टम् अयमुखपदनिष्ठं मां भजन्तु प्रपन्नाः विमलसकलगात्रं शुद्धकैवल्यपात्रं शुभगुणगणसान्द्रं भूमिभूषामणीन्द्रं विदितसकलशास्त्रं साधुचित्तं यतीन्द्रं तुरगवदनभाजं नौमि सद्वादिराजं मायि भवैरिणे मध्वराध्वन्तवनचारिणे वचोलकरिणे वादिराजकेसरिणे नमः कामधेनौ यथापूर्वं सर्वाभीष्टफलप्रदा तथा खलु वादिराजः श्रीपादो विष्टदस्सताम् ओं नमो वादिराजाय दीर्घदारिद्र्यघातिने राजभोगप्रदाते च नमोऽस्तु जयदायिने कुलव्यास हयग्रीव पादाब्धिपरिसेवकः भावी वायुभूवादिराजः कल्पतरुकामदोस्तुना भूतराज नमस्तुभ्यं वादिराज गुरुप्रिय विद्राव्य सर्वबाधां नमः सदा त्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वन्दे वृन्दावनाचार्यं हेग्रीवमुनिं भजे राजपादाम्बुजासक्तम् आनन्दगिरिकानने भवतो दशवर्षाणि पापोऽहं येन पाठितः नमः विश्वोत्तमतीर्थाख्यः नमस्ते प्रशान्तरूपिणे मध्वमाधवसेवार्थं त्यक्तुं सर्वस्वं सदा वादिराजरुजुत्वं च असाध्यं साधयान्मुहुः रामध्यानसमासक्तं मध्वशास्त्रप्रवक्तारं सुपराय शर्मणं वन्दे विद्यागुरुं मम नमस्ते गुरुवे तुभ्यं गुरुराजाय तेजसे तस्य वाक्अमृतं भृतिविषं संसारसिंहकम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तां नमस्ते गुरुन् मम समस्त सन्मङ्गलानि भवन्तु। अनादिविषयवासन अवसित अंतःकरणाः न सहसा ज्ञानसाधने कर्माणि प्रवर्तयितुं शक्यन्ते शुश्रूषश्रवणं चैव ग्रहणं धारणं तथा ऊहापोहार्थविज्ञानं तत्त्वज्ञानं च द्विगुण देशकालज्ञताकाढ्यं सर्वक्लेशसहिष्णुता सर्वविज्ञानिता दाक्ष्यं ऊर्जः संवृतमन्त्रता असंवादिता शौर्यं शक्तिज्ञत्वं कृतज्ञता शरणागतवात्सल्यं अमर्षित्वं अजाफलं ಮನಸ್ಸನ್ನ ತಿಳಿ ಮಾಡಲಿಕ್ಕೆ ಬೇಕಾದಂತಹ ಪ್ರಯತ್ನಗಳು ಮನಸ್ಸೊಂದು ಶುದ್ಧವಾಗಿದ್ದರೆ ಪ್ರಪಂಚದಲ್ಲಿ ಸಾಧನೆ ಬಹಳ ಸುಲಭವಾಗುತ್ತೆ. ಇಂದ್ರಿಯಗಳು ಮನಸ್ಸನ್ನು ಆಕರ್ಷಣೆ ಮಾಡುವುದಕ್ಕಿಂತ ತತ್ಪೂರ್ವದಲ್ಲಿ ಮನಸ್ಸು ಇಂದ್ರಿಯಗಳ ಮೇಲೆ ಜಯವನ್ನು ಗಳಿಸಿಬಿಟ್ರೆ ಮನವೇವ ಮನುಷ್ಯಾಣಂ ಕಾರಣಂ ಬಂಧಮಕ್ಷಯೋಹ ಅಂತ ಮನಸ್ಸು ಅನ್ನುವುದು ಮಾಧವನೆಡೆಗೆ ಬರುವಂತ ನಮ್ಮನ್ನ ಕರ್ಕೊಂಡು ಹೋಗುವುದಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಕೊಡುತ್ತಾನೆ. ಮನಸ್ಸು ಸರಿ ಇದ್ದರೆ ಮನಸ್ಸು ಮಾಧವನೆಡೆಗೆ ನಮ್ಮನ್ನ ತಿರುಗಿಸಿದರೆ ಮಾಧವ ಮೋಕ್ಷದ ಕಡೆಗೆ ತಿರುಗಿಸ್ತಾನೆ ಅಂತ. ಮನಸ್ಸು ಅನ್ನುವುದು ಎರಡಕ್ಕೂ ಕೂಡ ಮೂಲ ಅನ್ನುವುದನ್ನ ಇದರಿಂದ ಎಲ್ಲರೂ ಹೇಳುತ್ತಿದ್ದಾರೆ. ಸಮಸ್ಯೆ ಹೇಳಿದ್ರೆ ಅದನ್ನು ಯಾರು ಅದು ದೊಡ್ಡದು ಅಂತ ಹೇಳುವುದಿಲ್ಲ. ಸಮಸ್ಯೆ ಪ್ರತಿಯೊಬ್ಬರು ಹೇಳ್ತಾರೆ. ಅದಕ್ಕೆ ಪರಿಹಾರ ಏನು ಅಂತ ಹೇಳೋದಿಲ್ಲ. ಮನಸ್ಸು ಅನ್ನುವುದು ಬಹಳ ದುರ್ಲಭ ಗೆಲ್ಲುವುದು, ಮನಸ್ಸು ಅನ್ನುವುದು ಬಹಳ ಚಂಚಲ, ಮನಸ್ಸನ್ನು ಗೆದ್ದವ ಜಗತ್ತನ್ನು ಗೆಲ್ತಾನೆ, ಇವೆಲ್ಲ ಸರಿ. ಮನಸ್ಸನ್ನ ಹತೋಟಿಗೆ ತರುವುದು ಹೇಗೆ, ಮನಸ್ಸಿನ ಮೇಲೆ ನಾವು ಪಾರಮ್ಯವನ್ನು ಸಾಧಿಸುವುದು ಹೇಗೆ, ಇವೆಲ್ಲವನ್ನ ಜಗತ್ತಿಗೆ ತಿಳಿಸಿಕೊಟ್ಟ ಮಹಾನುಭಾವರು ಮಧ್ವಾಚಾರ್ಯರು. ಅದಕ್ಕೆ ಅವರನ್ನ ಲೋಕೈಕ ಗುರುಗಳು ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಅಸಂಶಯಂ ಸಂಶಯಚಿತ್ ಗುರುರುತ್ವ ಮನೀಷಿವಿ ಅಂತ ಬಂತು. ಅಸಂಶಯಂ ಸಂಶಯ ಚಿತ್, ಅವರಿಗೆ ಸಂಶಯವಿಲ್ಲ. ಅವರ ಹತ್ರ ಬಂದವರಿಗೆ ಯಾರಿಗೂ ಸಂಶಯ ಇರ್ಲಿಕ್ಕೆ ಅವರು ಬಿಡುವುದಿಲ್ಲ. ನೀವು ಏನು ಕೇಳಿದ್ರು ಆಚಾರ್ಯರ ಬಳಿಯಲ್ಲಿ ಉತ್ತರ ಇದೆ. ನೀವು ಏನನ್ನಾದ್ರೂ ಕೇಳ್ರಿ, ಪಾರಲೌಕಿಕ ಕೇಳ್ರಿ, ಲೌಕಿಕ ಕೇಳ್ರಿ, ನೀವು ಏನ್ ಕೇಳಿದ್ರು ಆಚಾರ್ಯರು ಎಲ್ಲರಿಗೂ ಉತ್ತರ ಕೊಡ್ತಾರೆ ಎನ್ನುವುದು ಅವರನ್ನ ಲೋಕೈಕಾಚಾರ್ಯರು ಅಂತ ಕರೀತೇವೆ ಎನ್ನುವುದು ಯಾಕೆ ಏನಕ್ಕದು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಸ್ಥಾನಮಾನಗಳು ಅನ್ನುವುದನ್ನು ಇಲ್ಲಿ ತೋರಿಸಿಕೊಡ್ತಾರೆ ಟೀಕಾಕೃತ್ಪಾದರು. ಅದನ್ನ ಯಥಾ ವಾಕ್ಯೇಂದ್ರಿಯಾಣಿ ವಿಷಯೈಹಿ ಸನ್ನಿಕೃಷ್ಯಂತೆ ತಥಾ ತದ್ವಾರ ಮನಃ ಪ್ರವರ್ತತೆ ಪ್ರವೃತ್ತೇ ಚ ಮನಸಿ ರಾಗೋ ಭವತಿ ತದಾತ್ಮನಃ ಶೋಭಃ ವಿತ್ತೇಷ ಇಂದ್ರಿಯಾಣಾಂ ವಿಜಯಃ ಯೋ ಹಿ ಯಂ ವ್ಯಾಕುಲಂ ಕರೋತಿ ಸತೇನ ವಿಜಿತಃ ಇತಿ ಉಚ್ಯತೆ ಅಂತ ಪ್ರಮೇಯ ದೀಪಿಕಾದಲ್ಲಿ ಎಲ್ಲ ಇಂದ್ರಿಯಗಳಿದೆಯಲ್ಲ ಲೋಕದಲ್ಲಿ ನೋಡಿ, ವಿಶೇಷ ಇರೋದೇನು ಅಂದ್ರೆ ಎಲ್ಲ ಇಂದ್ರಿಯಗಳು ಕೂಡ ವಿಷಯಗಳಿಂದ ಆಕರ್ಷಿತವಾಗುವಂತ ರೀತಿಯಲ್ಲೇ ಇದೆ ಎಲ್ಲವೂ ಕೂಡ.
ಕಾಟಕೋಪನಿಷತ್ತಿನಲ್ಲಿ ಒಂದು ಮಾತು ಟೀಕಾಕೃಪಾದಲ್ಲಿ ಏನು ವಿವರಣೆ ಮಾಡಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಕಂಡರ್ಥದಲ್ಲಿ ಅದನ್ನೇ ತಿಳಿಸ್ತಾರೆ. ನಮ್ಮ ದೇಹದಲ್ಲಿರುವ ಎಲ್ಲ ಇಂದ್ರಿಯಗಳು ಕೂಡ ಹೊರಮುಖವಾಗಿದೆ, ಯಾವುದೂ ಒಳಮುಖವಾಗಿಲ್ಲ. ಪರಾಂಶಿಕಾಮಿ ವ್ಯತರಣಾತ್ ತಸ್ಮಾನ್ ಪರಂ ಪಶ್ಯತಿ ನಂತರಾತ್ಮ ಕಶ್ಚಿತ್ ತೀರಃ ಪ್ರತ್ಯಗಾತ್ಮಾನ ವೀಕ್ಷತೆ ಆವೃತಃ ಚಕ್ಷು ಅಮೃತತ್ವಮಿಚ್ಛನ್. ಯಮದೇವರು ಅದನ್ನ ನಚಿಕೇತನಿಗೆ ತಿಳಿಸಿಕೊಡ್ತಾರೆ. ನಚಿಕೇತ, ಏನಕ್ಕೆ ಇಂದ್ರಿಯಗಳನ್ನ ನಾವು ಹತೋಟಿಗೆ ತರಲಿಕ್ಕೆ ಕಷ್ಟ, ಮನಸ್ಸು ಯಾಕೆ ಇಂದ್ರಿಯಗಳ ಪಾಲಾಗ್ತವೆ ಅಂತ ಕೇಳಿದರೆ, ಮೊದಲನೇದು ಏನು ಅಂತ ಕೇಳಿದರೆ, ಎಲ್ಲ ಇಂದ್ರಿಯಗಳು ಕೂಡ ಹೊರಮುಖವಾಗಿದೆ, ಯಾವ ಇಂದ್ರಿಯಗಳು ಒಳಮುಖವಾಗಿಲ್ಲ. ನೀವು ಬೇಕಾದ್ರೆ ನೋಡ್ರಿ, ಕಣ್ಣು ಹೊರಮುಖವಾಗಿದೆ, ಬಾಯಿ ಹೊರಮುಖವಾಗಿದೆ, ಕಿವಿ ಹೊರಮುಖವಾಗಿದೆ, ಕೈಕಾಲುಗಳು ಹೊರಮುಖವಾಗಿದೆ, ಚರ್ಮ ಹೊರಮುಖವಾಗಿದೆ. ಇದು ಜ್ಞಾನೇಂದ್ರಿಯ, ಇದು ಕರ್ಮೇಂದ್ರಿಯ. ಪರಾಂಶಿಕಾಮಿ ವ್ಯತರಣ ತಸ್ಮಾನ್ ಪರಾನ್ ಪಶ್ಯತಿ ನಂತರಾತ್ಮ. ಅವೆಲ್ಲವೂ ಕೂಡ ಹೊರಗಿನ ವಿಷಯಗಳ ಕಡೆಗೆ ಎಷ್ಟು ನಮ್ಮನ್ನ ಸೆಳೆದುಕೊಂಡು ಹೋಗ್ತವೆ. ಯಥಾ ವಾಕ್ಯೇಂದ್ರಿಯಾಣಿ ವಿಷಯೈ ಸನ್ನಿಕೃಷ್ಯಂತೆ ತಥಾ ತದ್ವಾರ ತತ್ಪನ ಪ್ರವರ್ತತೆ. ಕಣ್ಣು ಬೆಳಗ್ಗೆ ಎದ್ದ ತಕ್ಷಣ ಹೊರಗಿನ ವಸ್ತುವನ್ನು ನೋಡಬೇಕು ಅಂತ ಆಸೆ ಪಡುತ್ತದೆ. ಕಿವಿ ಹೊರಗಿನ ಶಬ್ದವನ್ನು ಕೇಳಬೇಕು ಅಂತ ಆಸೆ ಪಡುತ್ತೆ. ನಾಲಿಗೆ ಹೊರಗಿನ ವಿಚಾರವನ್ನ ಮಾತಾಡಬೇಕು ಅಂತ ಆಸೆ ಪಡುತ್ತದೆ. ಹೊರಗಿನ ವಸ್ತುವನ್ನ ಸವಿಯಬೇಕು ಅಂತ ನಾಲಿಗೆ ಆಸೆ ಪಡುತ್ತದೆ. ಹೊರಗಿನ ವಸ್ತುವನ್ನ ಮುಟ್ಟಬೇಕು ಅಂತ ಕೈ ಚರ್ಮಗಳು ಆಸೆ ಪಡುತ್ತವೆ. ಹೊರಗಿನ ವಸ್ತುವಿನ ಬಳಿಗೆ ಹೋಗಬೇಕು ಅಂತ ಕಾಲು ಹಪಾಪಿಸ್ತದೆ. ಹೊರಗಿನ ವಾಸನೆಯನ್ನು ಆಸ್ವಾದನೆ ಮಾಡಬೇಕು ಅಂತ ಮೂಗು. ಎಲ್ಲವೂ ಕೂಡ ಇಂದ್ರಿಯಗಳು ಕೂಡ ಹೊರಗಿನ ಚಿಂತನೆಗಳಲ್ಲಿ ತೊಡಗಿಕೊಳ್ಳಬೇಕು ಅಂತ ಮನಸ್ಸು. ಅದು ಯಾವಾಗ ಈ ಮನಸ್ಸು ಒಂದು ಹಿಡಿತಕ್ಕೆ ಭಗವಂತನ ಅನುಗ್ರಹದಿಂದ ಮನಸ್ಸು ಶುದ್ಧವಾಗ್ತದೆ, ಏನಾಗುತ್ತವಾಗ ತಸ್ಮಾತ್ ತೀರ ಅಲ್ಲಿಗೆ ಕಶ್ಚಿತ್ ತೀರ ಅಂತ ಯಾರೋ ಒಬ್ಬನಿಗೆ ಬುದ್ಧಿ ಶುದ್ಧವಾದಾಗ ಏನ್ ಮಾಡ್ತಾನೆ ಅಂದ್ರೆ, ಅವನು ಹೊರಗೆ ಹೋಗುವಂತಹ ಎಲ್ಲ ಇಂದ್ರಿಯಗಳನ್ನ ಒಳಗೆ ತಿರುಗಿಸುವಂತ ಪ್ರಯತ್ನವನ್ನು ಮಾಡ್ತಾನ. ಕಶ್ಚಿತ್ ತೀರ ಪ್ರತ್ಯೇಗಾತ್ಮಾನ ವೈಕ್ಷತೆ ಆವೃತಃ ಚಕ್ಷು ಅಮೃತತ್ವಮಿಚ್ಛನ್. ಎಲ್ಲವೂ ಒಳಗೆ ತಿರುಗುವಂತ ಮಾಡುತ್ತಾನೆ. ಒಳಗಿನ ವಸ್ತುವನ್ನ ನೋಡಬೇಕು. ಕಣ್ಣು ಹೊರಗಿನ ಕಣ್ಣಲ್ಲ, ಒಳಗಿನ ಕಣ್ಣು. ಹೊರಗಿನ ಕಣ್ಣಿನ ಬಗ್ಗೆ ನಾವು ಎಷ್ಟು ಅದರ ಮೇಲೆ ಡಿಪೆಂಡೆಂಟ್ ಆಗಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ರಾಘವೇಂದ್ರ ಸ್ವಾಮಿಗಳ ಕಂಡಾರ್ಥ ಬರೆಯುವಾಗ ಒಂದು ಮಾತು ಹೇಳಿದ್ರು, ಹೊರಗಿನ ಕಣ್ಣನ್ನ ದೇವರು ಕೊಟ್ಟಿದ್ದು ಎಷ್ಟು ನಿಜವೋ, ಹೊರಗಿನ ಕಣ್ಣನ್ನ ಕೊಟ್ಟಿದ್ದರಿಂದಲೇ ನಮ್ಮ ದೃಷ್ಟಿಗೆ ಒಂದು ಇತಿಮಿತಿ ಆಯಿತು. ಅದರ ಮೇಲೆ ನಾವು ನೋಡ್ಲಿಕ್ಕಾಗಲ್ಲ. ಈಗ ನನ್ನ ಕಣ್ಣು ಆ ಗೋಡೆವರೆಗೂ ಮಾತ್ರ ನೋಡ್ತದೆ, ಗೋಡೆ ಹಿಂದೆ ಏನಿದೆ ನನಗೆ ಗೊತ್ತಾಗಲ್ಲ. ಪ್ರತಿಬಂಧಕವಾಗಿರ್ತಕ್ಕಂತಹ ಯಾವುದೇ ವಸ್ತು ಬಂದರೂ ಕೂಡ ಅಲ್ಲಿಂದ ಹೊರಗೆ ಕಣ್ಣು ಕಾಣುವುದಿಲ್ಲ, ಅಲ್ಲಿಂದ ಹೊರಗೆ ಕಿವಿ ಶಬ್ದಗಳನ್ನು ಕೇಳುವುದಿಲ್ಲ. ಯಾವ ಇಂದ್ರಿಯಗಳು ಕೂಡ ಅಲ್ಲಿಂದ ಈಚೆಗೆ ಆ ಪ್ರತಿಬಂಧಕವಾದ ಸಾಮಗ್ರಿಗಳನ್ನು ಮೀರಿ ನಡೆಯುತ್ತಿಲ್ಲ. ಅದೇ ಭಗವಂತ ಒಳಗೆ ನಮಗೆ ಕಣ್ಣು ಕೊಟ್ಟಿದ್ದಾನೆ. ಯಾವ ಪ್ರತಿಬಂಧಕವಾದ ಸಾಮರ್ಥ್ಯವೂ ಅದಕ್ಕೆ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಅದರ ಅನುಭವ ಆಗ್ತದೆ. ನಾನು ಹೇಳಿದ್ರೆ ಅದೇನೋ ಹೇಳ್ತಿದ್ದಾರೆ ಆಚಾರ್ಯರು ಅನ್ನೋಂಗಾಗತ್ತೆ. ನೀವೇ ಬರ್ತೀರಿ ಅಂತ ಇಟ್ಕೊಳ್ರಿ, ಇನ್ನೊಂದು 2-3 ತಿಂಗಳು ಆದ್ಮೇಲೆ ಎಲ್ಲೋ ಸಿಗ್ತೀರಿ. ಸಿಕ್ಕಾಗ ಆಚಾರ್ಯ ಜ್ಞಾಪಕ ಇದೆಯಾ? ಇಲ್ಲ, ನಮ್ಮ ಜ್ಞಾಪಕ ಇಲ್ಲ. ಸುಮಾರು ಜನ ನನ್ನ ನೋಡ್ತಿರ್ತಾರೆ, ಇಲ್ಲ ಜ್ಞಾಪಕ ಇಲ್ಲ, ನೋಡೋದಂಗಿದೆ ಗೊತ್ತಾಗ್ತಿಲ್ಲ. ಏನಾಚಾರ್ಯ ಹೆಂಗಂತೀರಿ? ಬಸವೇಶ್ವರ ನಗರದಲ್ಲಿ ನೀವು ಬರ್ತಿದ್ರಿ ಉಪನ್ಯಾಸಕ್ಕೆ, ನಾನೇ ನಿಮ್ಮ ಎದುರುಗಡೆ ಕೂತ್ಕೊತಿದ್ದೆ. ನೀವೇನ್ ಹೇಳಿದಾಗಲೂ ತಲೆ ಹಿಂಗಂತ ಆಯ್ತಲ್ಲ ಆಚಾರ್ಯ, ಅರ್ಥ ಆಗತ್ತೋ ಬಿಡತ್ತೋ, ತಲೆ ಹಿಂಗಂತ ಇದ್ದೆ, ನೀವು ನೋಡಿ ಸಂತೋಷ ಪಡ್ತಿದ್ರಿ ಅಂದಾಗ, ಹೌದಾ ಕಣ್ಣಿಂಗ್ ಗೊತ್ತಾಯ್ತು ಅಂತಾರೆ. ಈ ಲೋಚನ ಅದಕ್ಕೆ ತಿಳಿಯದೇ ಇದ್ದದ್ದು ಆ ಲೋಚನಕ್ಕೆ ತಿಳಿಯುತ್ತೆ. ಆದ್ದರಿಂದಲೇ ನಮ್ಮಲ್ಲಿ ಆಲೋಚನೆ ಅಂತ ಪದ ಬಂದದ್ದು. ಈ ಕಣ್ಣು ಅದನ್ನ ಗ್ರಹಿಸುವುದಕ್ಕೆ ಶಕ್ತಿ ಇಲ್ಲ. ನೋಡ್ರಿ, ಯಾವಾಗ ನಮಗೆ ಈ ಕಣ್ಣು ಗೊತ್ತಾಗುವುದಿಲ್ಲ, ಮನುಷ್ಯ ತನಗೆ ಗೊತ್ತಿಲ್ಲದೆ ಇದ್ದಂತ ಕಣ್ಣು ಮುಚ್ಚುತ್ತಾನೆ. ಕಣ್ಣು ಮುಚ್ಚಿ ಒಳಗಿನ ಕಣ್ಣನ್ನ ತೆರೆದಾಗ ಅವನಿಗೆ ಅರ್ಥ ಆಗಿಬಿಡ್ತದೆ. ಆವೃತಃ ಚಕ್ಷು ಅಮೃತತ್ವಮಿಚ್ಛನ್. ಒಳಗಿನ ಕಣ್ಣಿಗೆ, ಒಳಗಿನ ಕಿವಿಗೆ, ಒಳಗಿನ ಮೂಗಿಗೆ, ಒಳಗಿನ ಇಂದ್ರಿಯಗಳಿಗೆ ಎಲ್ಲವನ್ನ ಗ್ರಹಿಸುವಂತ ಶಕ್ತಿ ದೇವರು ಕೊಟ್ಟಿದ್ದಾನೆ. ಅಂದ್ರೆ ಏನಾಗಿದೆ ಅಂದ್ರೆ, ಹೊರಗಿನ ಇಂದ್ರಿಯಗಳಲ್ಲಿ ನಾವು ಎಷ್ಟು ತೊಡಗಿಕೊಂಡು ಬಿಟ್ಟಿದ್ದೇವೆ ಅಂದ್ರೆ, ಒಳಗೆ ಕಣ್ಣಿದೆ, ಒಳಗೂ ಕೂಡ ಶ್ರವಣ ಶಕ್ತಿ ಇದೆ. ದೂರಶ್ರವಣ, ದೂರದರ್ಶನ, ಬರೀ ಟಿವಿ ಅಲ್ಲ, ಬರೀ ಫೋನ್ ಅಲ್ಲ, ದೂರಶ್ರವಣ, ದೂರದರ್ಶನ ಇವೆಲ್ಲವೂ ನಮ್ಮೊಳಗೇ ಇದೆ. ಭಗವಂತ ಇಟ್ಟಿದ್ದಾನೆ. ಅಂಥ ಅಪೂರ್ವವಾದ ಶರೀರವನ್ನು ದೇವರು ಕೊಟ್ಟಿದ್ದಾನೆ. ಸಾಧನೆ ಮಾಡಿ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅನ್ನುವ ಯೋಚನೆ, ಆಲೋಚನೆ ಎರಡೂ ಇಲ್ಲ. ಯಾಕೆಂದ್ರೆ ಗೊತ್ತೇ ಇಲ್ಲ. ಇದನ್ನ ಹೇಳಲಿಕ್ಕೆ ಅಂತ ಬಂದವರು ಆಚಾರ್ಯರು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಮತ ತತ್ವಗಳು 1-2 ದಿನದಲ್ಲಿ ಹೇಳಿ ಮುಗಿಸಿಬಿಡಬಹುದು. ಆಚಾರ್ಯರ ಜೀವನ ಚರಿತ್ರೆ ಅಪೂರ್ವವಾಗಿರ್ತಕ್ಕಂಥದ್ದು, ಅದರ ಎರಡನೇ ಮಾತಿಲ್ಲ. ಕೇಳಿ ಕೈ ಮುಗಿದು ಕೆನ್ನೆ ಕಟ್ಟಿಕೊಂಡು ಹೋಗ್ಬಿಟ್ರೆ
ಆಚಾರ್ಯರು ಬಂದು ಮಾಡಿದಂತಹ ಉಪಕಾರಕ್ಕೆ ನಾವೇನು ಪ್ರತಿಜ್ಞತೆ ಅವರಿಗೆ ಪ್ರತಿಫಲವನ್ನಾಗಲಿ ಕೃತಜ್ಞತೆಯನ್ನಾಗಲಿ ತೋರಿಸಿದಂತಾಗುವುದಿಲ್ಲಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಹೇಳಿದ್ದೀಗ ನೋಡ್ರಿ, ಯಾವಾಗ ಎಲ್ಲ ವಸ್ತುಗಳು ಕೂಡ ಹೊರಮುಖವಾಗಿ ಇರುವಾಗ ಅದನ್ನು ಒಳಮುಖ ಮಾಡುವುದು ಹೇಗೆ? ಕಶ್ಚಿದ್ದೀರಹ ಅಂತ. ಧೀ ಅಂದ್ರೆ ಬುದ್ಧಿ. ಯಾರ ಬುದ್ಧಿ ಎನ್ನುವುದು ಶುದ್ಧವಾಗಿರುತ್ತದೋ, ಬುದ್ಧಿ ಶುದ್ಧವಾದವನು ಮಾತ್ರ ತನ್ನ ಇಂದ್ರಿಯಗಳನ್ನು ಒಳಮುಖವಾಗಿ ತಿರುಗಿಸಿಕೊಳ್ತಾನೆ ಅಂತ ಹೇಳಿದವರು ಆಚಾರ್ಯರು. ಎಲ್ಲಿವರೆಗೆ ಬುದ್ಧಿ ಶುದ್ಧವಾಗುವುದಿಲ್ಲ ಅಲ್ಲಿವರೆಗೆ ಇಂದ್ರಿಯಗಳು ಹೊರಮುಖವಾಗಿಯೇ ಇರ್ತದೆ, ಒಳಮುಖವಾಗಿ ತಿರುಗುವುದಿಲ್ಲ. ಎಲ್ಲಿವರೆಗೆ ಒಳಮುಖವಾಗಿ ಇಂದ್ರಿಯಗಳು ತಿರುಗುವುದಿಲ್ಲ ಅಲ್ಲಿವರೆಗೆ ಒಳಗಿರುವ ತತ್ವ ನಮಗೆ ಅರಿವಿಗೆ ಬರುವುದೇ ಇಲ್ಲ. ಒಂದು ಕಥೆಯನ್ನು ಉಪನಿಷತ್ತು ಹೇಳ್ತದೆ. ಯಾರೋ ಒಬ್ಬ ಯಾತ್ರೆಗೆ ಅಂತ ಹೋಗಿದ್ದಂತೆ. ನೀವೆಲ್ಲ ಹೋಗ್ತಿರ್ತೀರಿ ಯಾತ್ರೆಗೆ ಹೋಗುವಾಗ ಒಂದು ಸ್ವಲ್ಪ ದುಡ್ಡು ತಂದಿದ್ದ. ಅವನ ಜೊತೆಯಲ್ಲಿ ಒಬ್ಬ ಕಳ್ಳ ಸೇರಿಕೊಂಡಂತೆ. ಅವನು ಗೊತ್ತಾಯ್ತು ಸ್ವಲ್ಪ ದುಡ್ಡಿದೆ ಇವನ ಹತ್ರ ಅಂತ. ಏನಾದರೂ ಮಾಡಿ ಅವನಲ್ಲಿರುವ ದುಡ್ಡು ಕದಿಯಬೇಕು ಅಂತ ಅವ ಪ್ರಯತ್ನ ಮಾಡುತ್ತಾ ಇದ್ದ. ಏನಾಯ್ತು, ಇವ ಎಲ್ಲ ಎಣಿಸ್ತಿದ್ದ, ಎಲ್ಲ ಆಯ್ತು. ರಾತ್ರಿ ಮಲಗಿದ ಮೇಲೆ ನಾನು ಕದಿಯೋಣ ಅಂತ ಅವ್ರಿಗಿನ್ನ ಮುಂಚೆ ಮಲಗಿದಂತೆ ನಾಟಕ ಮಾಡ್ಬಿಡ್ತಿದ್ದ. ಸರಿ, ಇವನು ಎಲ್ಲ ಆಯ್ತು, ಮಲಗಿದ ಮೇಲೆ ಹುಡುಕಾಡ್ತಿದ್ದ. ಅವನ ಎಲ್ಲ ಪದಾರ್ಥಗಳಲ್ಲಿ ಹುಡುಕಿದ್ರು ದುಡ್ಡು ಸಿಗ್ತಿರ್ಲಿಲ್ಲ. ಏನು ಮಾಡಿದ್ರು ದುಡ್ಡು ಸಿಗ್ತಿರ್ಲಿಲ್ಲ. ಹುಡುಕಿ ರಾತ್ರಿ ಪೂರ್ತಿ ಬೇಜಾರಾಗಿ ಮಲಗುವವರು. ಬೆಳಗ್ಗೆ ಎದ್ದರೆ ಇವ್ರ ಕೈಯಲ್ಲಿ ದುಡ್ಡು ಇರೋದು, ಅವ್ನು ದುಡ್ಡು ಎಣಿಸ್ಕೊಳ್ಳೋರು, ಅವನಿಗೆ ಖರ್ಚು ಮಾಡೋರು, ಎಲ್ಲ ಆಗೋದು. ಇದು ಹಿಂಗೆ 1 ತಿಂಗಳು ನಡೆಯಿತು, ಒಂದಲ್ಲ ಎರಡಲ್ಲ. ತೀರ್ಥಯಾತ್ರೆ ಎಲ್ಲ ಮುಗಿದು ಇನ್ನೇನು ಅವರವರ ಸ್ಥಳಕ್ಕೆ ಹೋಗುವಾಗ ಆ ಕಳ್ಳ ನಮಸ್ಕಾರ ಮಾಡಿಬಿಟ್ಟಂತೆ ಬ್ರಾಹ್ಮಣನಿಗೆ. ನೀನು ಇಷ್ಟು ದುಡ್ಡು ತಂದಿದ್ದಿ, ಏನಾದ್ರೂ ಮಾಡಿ ನಿನ್ನಲ್ಲಿರುವಂತ ದುಡ್ಡನ್ನು ಕದಿಯಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಬೆಳಗ್ಗೆ ಎಲ್ಲ ದುಡ್ಡು ನಿನ್ನ ಹತ್ರ ಇರೋದು, ರಾತ್ರಿ ಎಲ್ಲೂ ಮುಚ್ಚಿಡ್ತಿದ್ದೆ. ಯಾಕಂದ್ರೆ ಒಂದೊಂದ್ ಕಡೆ ಹಿಡ್ಕೊತಾ ಇದ್ದಿದ್ದು ಎಲ್ಲ ನಿಮ್ಗೆ ಗೊತ್ತಿರೋ ಜಾಗ ಆದ್ರೆ ಎಲ್ಲೋ ಮುಚ್ಚಿಡ್ತಿದ್ದ. ಹಂಗಲ್ಲ, ಯಾವುದೋ ಛತ್ರದಲ್ಲಿ ಹಿಡ್ಕೊತಾ ಇದ್ವಿ, ಯಾವುದೋ ದೇವಸ್ಥಾನದಲ್ಲಿ ಹಿಡ್ಕೊತಾ ಇದ್ವಿ, ಎಲ್ಲೋ ಪಡಸಾಲೆಯಲ್ಲಿ ಮಲ್ಕೊತಾ ಇದ್ವಿ. ಎಲ್ಲಿ ಮುಚ್ಚಿಡ್ತಿದ್ದೆ. ನಾನು ಎಷ್ಟು ಹುಡುಕಿದ್ರು ಕೂಡ ನೀನು ದುಡ್ಡು ಸಿಗಲಿಲ್ಲ. ಹಾಗೆ ಕಾಲ ಕಳೆದೋಯ್ತು. ಇದು ಕುತೂಹಲ ಕೇಳ್ತಾ ಇದ್ದೇನೆ, ಅಪರಾಧವನ್ನು ಕ್ಷಮಿಸು ಅಂದಾಗ ಅವ ಯಾತ್ರಿಕ ಹೇಳಿದನಂತೆ, ಹುಚ್ಚ, ನೀ ಕಳ್ಳ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ನಾನೇನ್ ಮಾಡ್ತಿದ್ದೆ ಅಂದ್ರೆ ನಿನ್ನ ತಲೆದಿಂಬಿನ ಕೆಳಗೆ ದುಡ್ಡಿಟ್ಟು ಬಿಡ್ತಿದ್ದೆ. ಪ್ರಪಂಚದ ಎಲ್ಲ ಕಡೆಯೂ ಕೂಡ ಅವನು ದುಡ್ಡು ಹುಡುಕ್ತಿದ್ದ. ಅವನ ತಲೆ ಬಿಂಬಿನ ಕೆಳಗಡೆ ದುಡ್ಡಿದೆ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಇದನ್ನ ಉಪನಿಷತ್ ಹೇಳುತ್ತದೆ. ನಮಗೂ ಇದೇ ಕಥೆಯಾಗಿರೋದು. ಹೊರಗೆ ಎಲ್ಲೋ ಆನಂದ ಇದೆ, ಹೊರಗೆ ಎಲ್ಲೋ ಭಗವಂತ ಇದ್ದಾನೆ, ಹೊರಗಿನಲ್ಲಿ ಎಲ್ಲೋ ಕೂಡ ಸುಖ ಶಾಂತಿಗಳಿದೆ ಅಂತ ಊರೆಲ್ಲ ಹುಡುಕ್ತಾ ಇದ್ದೇವೆ. ನಮ್ಮ ಒಳಗೆ ಇರುವ ಆನಂದವನ್ನೇ ನಾವು ನೋಡ್ತಿಲ್ಲ. ಕಚ್ಚಿದ್ದೀರ ಪ್ರತ್ಯೇಕಾತ್ಮಾನ ವೀಕ್ಷತೆ ಆವೃತಃ ಚಕ್ಷು ಅಮೃತತ್ವ ವೀಕ್ಷನ್. ಒಳಗೆ ತಿರುಗಯ್ಯ ಅಂತದೆ ಉಪನಿಷತ್ತು. ಆಚಾರ್ಯರು ಕೊಟ್ಟಂತ ಅತಿ ದೊಡ್ಡದಾಗಿರ್ತಕ್ಕಂತಹ ಒಂದು ಉಪದೇಶದ ಕೊಡುಗೆ ಏನು ಅಂದ್ರೆ, ಒಳಗೆ ಸಿಗುವಷ್ಟು ಆನಂದ ನೀವು ಹೊರಗಿನ ಯಾವ ವಸ್ತುವಿನಲ್ಲೂ ಸಿಗುವುದಿಲ್ಲ. ಮತ್ತೆ ಮನಸ್ಸು ಶುದ್ಧವಾಗಿರಬೇಕಾದ್ರೆ ಇದು ಕೇಳಿದ್ದು. ಅದಕ್ಕೆ ಒಳಗಿನ ಸಂತೋಷ, ಒಳಗಿನ ಆನಂದ, ಒಳಗಿರುವಂತಹ ತತ್ವಗಳು ನಿಮಗೆ ಅರಿವಿಗೆ ಬರಬೇಕಾದ್ರೆ ಬುದ್ಧಿ ಶುದ್ಧವಾಗಿರಬೇಕು. ನನ್ನ ಮನಸ್ಸು ಶುದ್ಧವಾಗಿರ್ಲಿಕ್ಕೆ ಏನು ಬೇಕು ಅನ್ನುವುದನ್ನು ಆಚಾರ್ಯರು ಹೇಳಿದರು. ಅದನ್ನು ನೋಡುವ ಪ್ರಯತ್ನ ಮಾಡಿದ್ದೇವೆ. ಬುದ್ಧಿ ಶುದ್ಧವಾಗಿರಬೇಕಾದ್ರೆ ಬುದ್ಧಿಯಲ್ಲಿರುವ 22 ಗುಣಗಳನ್ನು ತಿಳಿಯಬೇಕು ಅಂತ ಆಚಾರ್ಯರು. 22 ಗುಣ ನೋಡಿ, ನಿಮಗೆ ಇನ್ನೆಲ್ಲೂ ಸಿಗುವುದಿಲ್ಲ. ಇದು ಪ್ರಾಯ ಅದಕ್ಕೆ ಹೇಳುತ್ತೇನೆ. ಇದು ಡಾಕ್ಟರ್ಗಳ ಬಳಿಯಲ್ಲಿ ಸುಮಾರು ಜನ ನಮಗೆ ಉಪನ್ಯಾಸ ಕೇಳಿದವರು ಇದ್ದಾರೆ. ಸೈಕೋಥೆರಪಿಸ್ಟ್ಗಳಾಗಲಿ, ಮನೋವಿಜ್ಞಾನಿಗಳಾಗಲಿ, ಪ್ರಾಯ ಅವರುಗಳು ಎಷ್ಟು ಸಂತೋಷ ಪಡುತ್ತಾರೆ ಅಂದ್ರೆ, ಆಚಾರ್ಯ ನಾವೆಲ್ಲ ಸಿಲೆಬಸ್ ಅಲ್ಲಿ ಓದಿದ್ದು ಎಷ್ಟು ಸುಲಭವಾಗಿ ಆಚಾರ್ಯರು ತೆಗೆದುಕೊಟ್ಟಿದ್ದಾರೆ. ಇದು ವಿಜ್ಞಾನ, ವೇದಾಂತ ವಿಜ್ಞಾನ ಅನ್ನೋದು ನಮ್ಗೆ ಅರ್ಥವೇ ಆಗಲಿಲ್ಲ. ಯಾಕಂದ್ರೆ ಹೇಳಲೇ ಇಲ್ಲ ಯಾರು ಕೂಡ. ಎಲ್ಲರೂ ಕೆನ್ನೆ ತಟ್ಟುಕೊಂಡಿದ್ದು, ಆಚಾರ್ಯರು ನಮಸ್ಕಾರ ಮಾಡಿದ್ದು, ಆಚಾರ್ಯ ಜೀವನ ಚರಿತ್ರೆ ಹೇಳಿದ್ದು ಎಲ್ಲ ಸರಿ. ಅಲ್ಲಿ ಎಲ್ಲಿವರೆಗೆ ಒಂದು ಹಂತ ಅಲ್ಲ. ಅವೆಲ್ಲವನ್ನ ತಿಳಿಯಬೇಕಾದದ್ದು ಅತ್ಯಂತ ಅವಶ್ಯಕ, ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಇಲ್ವಾ? ಪ್ರತಿ ದಿವಸವೂ ಪ್ರತಿ ಸತಿಯೂ ಅದನ್ನೇ ಮಾಡಿಕೊಂಡಿದ್ರೆ ಈ ಆಚಾರ್ಯರು ಕೊಟ್ಟಂತ ಕೊಡುಗೆಗಳು ಯಾವಾಗ ನಮ್ಮ ಅರಿವಿಗೆ ಬರುವುದು? ಯಾವಾಗ ನಾವದನ್ನ ನಾವರ್ಥ ಮಾಡಿಕೊಳ್ಳುವುದು? ಯಾವಾಗ? ಮುಂದಿನ ಜನರೇಷನ್ ಬಿಟ್ಟು ಬಿಡ್ರಿ, ಅವ್ರನ್ನ ಉದ್ಧಾರ ಮಾಡ್ತೀವೋ ಬಿಡ್ತೀವೋ ಅದು ಎರಡನೇದು. ನಾವಂತೂ ಉದ್ಧಾರವಾಗಬೇಕಲ್ಲ. ಅದಕ್ಕೋಸ್ಕರವಾಗಿ ಬುದ್ಧಿಯ 8 ಲಕ್ಷಣಗಳು ಮೊದಲು, ಆಮೇಲೆ 14 ಲಕ್ಷಣಗಳು. ಇವೆರಡನ್ನ ಹೇಳ್ತಾರೆ. 8 ಲಕ್ಷಣ 14 ಗುಣ. ಶುಶ್ರೂಷಾ ಶ್ರವಣಂ ಚೈವ ಗ್ರಹಣಂ ಧಾರಣಂ ತಥಾ ಊಹಾಪೋಹಾರ್ಥ ವಿಜ್ಞಾನಂ ತತ್ವಜ್ಞಾನಂಚ ಧೀಗುಣ. ಮೊದಲನೇದು, ಯಾರಿಗಾದರೂ ಬುದ್ಧಿ ಶುದ್ಧವಾಗಿರಬೇಕು ಅನ್ನೋ ಆಸೆ ಇದ್ದರೆ ಮಹಾಭಾರತ ಹೇಳಿದ ಮಾತು ಆಚಾರ್ಯರು ಹೇಳ್ತಾರೆ, ಬುದ್ಧಿಮಾನ್ ವೃದ್ಧ ಸೇವೆಯ, ವೃದ್ಧರನ್ನ ಸೇವೆ ಮಾಡು. ಸೇವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವೆಲ್ಲ ನಮ್ಮ ಕಾಲಕ್ಕೆ ಮುಗಿದೋಯ್ತಂತೆ. ಪ್ರಾಯ ನಮ್ಮ ಜನರೇಷನ್ ಕೊನೆಯ ಜನರೇಷನ್ ಗುರುಗಳ ಸೇವೆ ಮಾಡಿದ ಜನರೇಷನ್. ಇವತ್ತು ಸೇವೆ ಗೀವೆ ಏನು ಕೇಳಬೇಡ್ರಿ. ಕೊಡಂಬಾಚಾರ್ಯ ಫೀಸು ಯಾಕೆ ನನ್ನ ಮಗನ ಕೆಲವೆಲ್ಲ ಕೆಲಸ ಮಾಡಿಸ್ತೇನೆ, ಆ ಪುಸ್ತಕ ತಗೊಂಬ ಅಂತ ಹೇಳ್ತಾರೆ. ನೀನು ಹೇಳಿದ್ರಲ್ಲ,
ಆ ಕಪಾಟಿನಲ್ಲಿ ಪುಸ್ತಕ ಇದೆಯಪ್ಪ, ಭಾಗವತ ತಾತ್ಪರ್ಯ ತಗೊಂಬ ಅಂತ ಹೇಳಿದ್ದಕ್ಕೆ ಮನೆಯಲ್ಲಿ ಬಂದು ಜಗಳ ಆಡ್ತಾರೆ ಅಪ್ಪ ಅಮ್ಮನವರು. ನಮ್ಮ ಮಗನ ಮೇಲೆ ಪುಸ್ತಕ ಎತ್ತಿಸ್ತೀರಾ, ಏನ್ ಅನ್ಕೊಂಡಿದ್ದೀರಿ? ನೀವೇ ತಂದು ಅವನಿಗೆ ಪುಸ್ತಕ ಕೊಟ್ಟು ಪಾಠ ಹೇಳಬೇಕು ಅಂತ. ನಾವು ಗುರುಗಳ ಮನೆಗೆ ಪಾಠ ಹೋಗ್ತಾ ಇದ್ವಿ, ಈಗ ಕಾಲ ಹೋಯ್ತು ಆಯ್ತಾ. ಈಗ ನಾವೇ ಶಿಷ್ಯರ ಮನೆಗೆ ಹೋಗಬೇಕು. ಆಚಾರ್ಯ ಇವಾಗ ಬರಬೇಡಿ, ನಾನು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೇನೆ, ತುಂಬಾ ಪ್ರಾಬ್ಲಮ್ ಆಗ್ತದೆ, ನೀವು ಒಂದು ಕೆಲಸ ಮಾಡಿ, ನಿಮ್ಗೇನ್ ಮಾಡೋ ಕೆಲಸ ಇಲ್ವಲ್ಲ, ಇದು ಟೋನು ಹೇಳುವುದು, ಟೋನ್ ಹೇಳ್ತಾ ಇದ್ದೇನೆ, ನಿಮ್ಗೇನಂತ ಮಾಡೋ ಕೆಲಸ ಇಲ್ವಲ್ಲ ಆಚಾರ್ಯ, ಒಂದ್ ಕೆಲಸ ಮಾಡಿ, 12 ಗಂಟೆಗೆ ಬಂದು 12:15 ಒಳಗಡೆ ಪಾಠ ಮುಗಿಸ್ಬಿಡಿ. ಬರುವಾಗಲೇ ತಾಯಿಯಂದರು ಬರ್ತಾರೆ, ನಿಮಗೆ ಎಷ್ಟು ಕೋಪ ಬರ್ತದೆ ಅಂತ ಹೇಳಿದ್ರೆ, ನಮಗೆಲ್ಲ ಎಷ್ಟು ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳುಗಳು ನಮ್ಮನ್ನ ತಿದ್ದಿದ್ರು, ಇವತ್ತು ವ್ಯತಿರಿಕ್ತವಾಗಿದೆ. ಬರುವಾಗಲೇ ಹೇಳ್ತಾರೆ, ಆಚಾರ್ಯ ನನ್ನ ಮಗನ ನಿಮ್ಮ ಹತ್ರಕ್ಕೆ ಬಿಡ್ತೀನಿ, ಎಷ್ಟು ವರ್ಷದಲ್ಲಿ ಸುಧಾಮಂಗಳ ಮಾಡಿಸ್ಕೊಡ್ತೀರಿ ಅಂತ. ಇನ್ನು ರಾಮಶಬ್ದವೇ ಶುರುವಾಗಿಲ್ಲ. ಎಷ್ಟೋ ವಯಸ್ಸಲ್ಲಿ ಒಂದು 5 ವರ್ಷ ಸಾಕಾಚಾರ್ಯ, ಪಕ್ಕದ ಆಚಾರ್ಯ ಹೇಳಿದ್ರು 4 ವರ್ಷಕ್ಕೆ ಆಗ್ತದೆ ಅಂತ, 5 ವರ್ಷಕ್ಕೆ ನೀವು ಮಾಡಿಸ್ಕೊಡ್ತೀರಾ, ನೀವೇನು ಚೆನ್ನಾಗಿ ಹೇಳ್ತೀರಿ ಅಂತ ಹೇಳಿದ್ರು. ನಿಮ್ಗೆ ಎಷ್ಟು ಬೇಕೋ ಹೇಳಿ, 25,000-30,000 ಸಾವಿರ ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ಸುಧಾಮಂಗಳ ಆಗಬೇಕು ನನ್ನ ಮಗನಿಗೆ. ಅವನಿಗೆ ಪ್ರವಚನ ಮಾಡಿದ್ರೆ ಪರವಾಗಿಲ್ಲ, ಸುಧಾಮಂಗಳ ಆಗಿದ್ದೆ ಅಂತ ಲೋಕದಲ್ಲಿ ಗೊತ್ತಾದ್ರೆ, ನಾನು ಸುಧಾಮಂಗಳ ಮಾಡಿದವಳ ತಾಯಿ ಅಂತ ಹೇಳ್ಕೊಡ್ತೇನೆ, ನೀವು ಸರಿ ಹೋಗುತ್ತೆ. ಅಷ್ಟು ಪುಕ್ಕಟ್ಟೆಯಾಗೆಲ್ಲ ವಿದ್ಯೆ ಬರುವುದಿಲ್ಲ. ವಿದ್ಯೆ ಅನ್ನುವುದು ಬಹಳ ಶ್ರಮವನ್ನ ಕೇಳುತ್ತದೆ. ಕೂತ್ಕೂಟಂಗೆ ನಿಂತಂಗೆಲ್ಲ ವಿದ್ಯೆ ಬರುವುದಿಲ್ಲ. ಬುದ್ಧಿ ಶುದ್ಧವಾಗದೆ ಹೋದರೆ, ಮನಸ್ಸು ಹಿಡಿತಕ್ಕೆ ಬರದೆ ಹೋದರೆ ಯಾವ ವಿದ್ಯೆಯೂ ಬರುವುದಿಲ್ಲ. ಲೌಕಿಕ ವಿದ್ಯೆಯಾದರೂ ಸ್ವಲ್ಪ ಗಟ್ಟು ಮಾಡಿ, ಉರು ಹಚ್ಚಿ ಏನಾದರೂ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ತಲೆಗೆ ಹಾಕೊಳ್ಳುವ ಪ್ರಯತ್ನ ಮಾಡಬಹುದು. ಆಧ್ಯಾತ್ಮ ವಿದ್ಯೆ ಬರಬೇಕಾದ್ರೆ ಬಹಳ ಕಷ್ಟ ಇದೆ. ನಾನು ಅದನ್ನ ಇಲ್ಲಿ ಶಬ್ದಗಳಲ್ಲಿ ಜೋಡಿಸಿಕೊಂಡು ನಿಮ್ಮ ಹತ್ರ ಹೇಳಿ ಚಪ್ಪಾಳೆ ತಗೊಂಡ್ಬಿಡಬಹುದು. ಅದರಿಂದ ನನಗೂ ಏನು ಪ್ರಯೋಜನ ಆಗುವುದಿಲ್ಲ, ನಿಮಗೂ ಏನು ಪ್ರಯೋಜನ ಆಗುವುದಿಲ್ಲ. ನಾ ಹೇಳಿದ್ದು ನಿಮ್ಮ ಹೃದಯಕ್ಕೆ ಇಳಿಯುವುದಿಲ್ಲ, ನೀವು ಹೇಳಿದ್ದು ನೀವು ಯಾವ ರೀತಿಯಲ್ಲಿ ನನಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೀರಿ, ನನಗೇನು ಪ್ರಯೋಜನ ಆಗುವುದಿಲ್ಲ. ಹಣ ಸಂಪಾದನೆ ಮಾಡಲಿಕ್ಕೆ ಇನ್ನೊಂದು ದಾರಿ ಆಗ್ತದೆ. ಹಣವೇ ಸಂಪಾದನೆ ಮಾಡಬೇಕು ಅಂದಿದ್ರೆ ನಾವು ಈ ದಾರಿ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಇವತ್ತು ನಾನು ಹೋಮ್ ಟ್ಯೂಷನ್ ಹೇಳ್ಕೊಂಡು ಮ್ಯಾಥ್ಸೋ ಫಿಸಿಕ್ಸೋ ಎಲೆಕ್ಟ್ರಾನಿಕ್ಸೋ ನಾನು ಕೇಳ್ಕೊಂಡಿದ್ದಿದ್ರೆ ಇಲ್ಲಿ ಏನು ನಮಗೆ ಭಗವಂತ ಕೊಡ್ತೀನಿ, ನಾವು 100 ಸಂಪಾದನೆ ಮಾಡ್ಲಿಕ್ಕೆ ಬರ್ತದೆ. ಸುಮಾರು ಜನ ನಮ್ಮ ಹತ್ರ ಹೋಗಿ ಕಂಪ್ಲೇಂಟ್ ಹೇಳಿದ್ರು ಹಿಂದೆ, ಅಲ್ಲ ಆಚಾರ್ಯರು ಇವೆಲ್ಲ ಮಾಡಿ ಇಂಜಿನಿಯರ್ ಅಲ್ಲಿ ರ್ಯಾಂಕ್ ತಗೊಂಡು ಪ್ರೊಫೆಸರ್ ಆಗಿದ್ದು ಬೀದಿನಲ್ಲಿ ಅವರು ಮಠಗಳಿಗೆ ಹೋಗಿ ಸಂಘಗಳಿಗೆ ಹೋಗಿ ಪುಸ್ತಕಗಳನ್ನು ಹಂಚಿಕೊಂಡು ಅಲ್ಲೋಗಿ ಪ್ರವಚನ ಹೇಳ್ತಾರಲ್ಲ, ಅವ್ರ ಕಷ್ಟ ನಾನು ಹಾಗೆ ನೋಡ್ಲಿ ಅಂತ ಕಣ್ಣೀರ್ ಹಾಕಿದವರು ಇದ್ದಾರೆ ನನ್ನ ನೋಡಿ. ಇದರಲ್ಲಿ ನಾನೇನು ಸುಖ ಅನುಭವಿಸ್ತಾ ಇದ್ದೇನೆ, ನಿಮ್ಗೆ ಏನು ಗೊತ್ತಿದೆ ಅದು ನನಗೆ ಗೊತ್ತು. ಆಚಾರ್ಯರ ಶಾಸ್ತ್ರಗಳು ಏನು ಸುಖ ಕೊಡುತ್ತೆ ಅಂತ ಅನುಭವಿಸಿದವ್ರಿಗೆ ಗೊತ್ತು, ಬೇರೆಯವ್ರಿಗೆ ಏನು ಗೊತ್ತಿರ್ತದೆ ಅಲ್ವಾ. ಲೌಕಿಕವಾಗಿರ್ತಕ್ಕಂಥ ವಿದ್ಯೆ, ಪಾರಲೌಕಿಕವಾಗಿರ್ತಕ್ಕಂಥ ವಿದ್ಯೆಯ 16 ಭಾಗದಷ್ಟು ಸಂತೋಷ ಕೊಡ್ಲಿಕ್ಕಾಗಲ್ಲ. ಇದಕ್ಕೋಸ್ಕರ ಹೇಳಿದ್ದು ಮೊದಲು ದೊಡ್ಡವರ ಸೇವೆ. ದೊಡ್ಡವರ ಸೇವೆ ಅನ್ನೋದಕ್ಕೆ ಇಷ್ಟನ್ನು ಹೇಳಿದೆ. ದೊಡ್ಡವರ ಸೇವೆ ಅಂತ ಹೇಳಿದ್ರೆ ಹಿಂದೆ ನಾವು ಮಾಡತಕ್ಕಂಥ ಸೇವೆಗಳನ್ನು ಮಾಡು ಅಂತ ಹೇಳ್ತಿಲ್ಲ. ಮನೆಯಲ್ಲಿ ಸೌದೆ ಹೊಡೆದಾಕು, ನೀರು ತಗೊಂಬ, 100 ಬಿದ್ದಿಗೆ ನೀರು ಸೇರು, ಅವು ಯಾವುದನ್ನು ಹೇಳಲಿಲ್ಲ. ಇವತ್ತು ಹೇಳಿದ್ದೇನು ಅಂದ್ರೆ ಅವ್ರು ಹೇಳಿದಂತೆ ಕೇಳಿಕೊಂಡಿದ್ದು ಬಿಟ್ಟರೆ ಸಾಕು, ಇನ್ನೇನು ಅದಕ್ಕಿಂತ ದೊಡ್ಡ ಸೇವೆ ಏನಿಲ್ಲ. ಅವ್ರು ಅವಮಾನ ಮಾಡದೆ ಹೋದ್ರೆ ದೊಡ್ಡ ಸೇವೆ ಅದು. ಅವಮಾನ ಮಾಡುವುದು ಅಂತ ಅಲ್ವಾ. ನಮ್ಮಲ್ಲದಕ್ಕೊಂದು ಭಗವಂತ ಒಂದು ಮಾತು ಹೇಳ್ತಾನೆ ಗರುಡನಿಗೆ. ಸುಮಾರು ಜನ ಹುಡುಗರು ನನ್ನ ಕೇಳುತ್ತಾರೆ, ಕೇಳುತ್ತಿದ್ರು ಕೂಡ ಇವಾಗಲೂ ಕೇಳುತ್ತಾರೆ. ಯಾರೋ ಪ್ರೊಫೆಸರ್ಗಳಿದ್ರೆ ನಿಮಗೂ ಕೇಳಿರ್ಬೋದು ಪ್ರಾಯ. ಆಚಾರ್ಯ ಎಲ್ಲ ಓದಿರ್ತೀವಿ, ಎಲ್ಲ ಚೆನ್ನಾಗಿ ನಾಮಕ ಇರುತ್ತೆ. ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಎಲ್ಲ ಮರ್ತೋಗ್ತದೆ ಆಚಾರ್ಯ. ಏನಕ್ಕೆ ಪ್ರಾಬ್ಲಮ್ಮು ಅಂತ. ಇದಕ್ಕೆ ನಾನೆಲ್ಲ ಉತ್ತರ. ಭಗವಂತ ಗರುಡನಿಗೆ ಹೇಳಿದ್ದಾನೆ ಗರುಡ ಪುರಾಣದಲ್ಲಿ, ಪುಸ್ತಕೆಯ ಲಿಖಿತಾದಿತ್ಯ ಏನ ಸುಂದರಿ ಜಪ್ಯತೆ ಮುಕ್ತಿತ ಗುರುವಾಕ್ಯೇಕ ಸರ್ವವಿದ್ಯಾ ವಿಡಂಬಕ ಕಾಷ್ಟಬಾಲ ಸಹಸ್ರಾಣಿ ಏಕಂ ಸಂಜೀವನಂ ಪರಂ. ಭಗವಂತನ ಮಾತದು. ಯಾಕೆ ಗೊತ್ತಾ? ಯಾಕೆ ನಿಮಗೆ ಮನದೋಗುತ್ತದೆ ಅಂತ ಹೇಳಿದ್ರೆ, ಕರ್ಣನ ಕಥೆಯನ್ನು ಜ್ಞಾಪಿಸ್ಕೊಂಡ್ರೆ ಇದಕ್ಕೆ ನಾವು ಯಾಕೋಸ್ಕರ ಪುರಾಣ ಕೇಳಬೇಕು ಅಂದ್ರೆ, ಅಗತ್ಯವಿದ್ದಾಗ ಕಲಿತದ್ದೆಲ್ಲವನ್ನ ಮರೆತು ಸೋತಂತೆ ಆ ಕರ್ಣ, ಯಾರ ಶಾಪವೋ ಪರೀಕ್ಷೆಯಲ್ಲಿ ನೆನಪೇ ಆಗದು ವ್ಯಾಕರಣ ಅಂತ ಅಲ್ವಾ. ಯಾಕೆ ಗೊತ್ತಿಲ್ಲ. ನಾವು ಗುರುದ್ರೋಹ ಮಾಡಿದ್ರೆ ವಿದ್ಯೆ ಸರಿಯಾದ ಸಮಯದಲ್ಲಿ ಕೈ ಕೊಡುತ್ತದೆ. ಯಾರಿಗೂ ಗುರುಗಳ ಮೇಲೆ ಭಕ್ತಿ ಇಲ್ಲ. ಗುರುಗಳ ಮೇಲೆ ಯಾರಿಗೂ ಕೂಡ ಭಯ ಬಿಟ್ಬಿಡ್ರಿ, ಭಯ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾರಿಗೂ ಗುರುಗಳ ಮೇಲೆ ಭಕ್ತಿ ಇಲ್ಲ, ಗುರುಗಳ ಮೇಲೆ ಪ್ರೇಮ ಇಲ್ಲ, ಗುರುಗಳನ್ನು ಕಂಡ್ರೆ ಗೌರವ ಇಲ್ಲ. ಕಾಸು ಬಿಸಾಕಿ ದುಡ್ಡು ನಾವು ಪಾಠ ಹೇಳಿಸ್ಕೊತಿದ್ದೇವೆ ಅನ್ನುವ ಧಿಮಾಕಿನಲ್ಲಿ ಮಾತಾಡ್ತಾರೆ. ಈ ವಿದ್ಯೆಯನ್ನೆಲ್ಲ ಕಾಸು ಕೊಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಈ ಕಾಸು ಕೊಟ್ಟು ಕೊಡುವುದಲ್ಲ, ಇದಕ್ಕೆ ದಕ್ಷಿಣೆ ಅಂತ ಕರೆದದ್ದು. ಕೃತಜ್ಞತಾ ಅರ್ಪಣೆ, ಗುರು ದಕ್ಷಿಣೆ ಅಂತ ಕರೆದದ್ದು ಯಾಕೆ? ಒಂದು ಕೃತಜ್ಞತೆಯ ಅರ್ಪಣೆ. ಇದು ಮಾರಾಟಕ್ಕಿರುವ ವಸ್ತು ಅಲ್ಲ. ಅದರಲ್ಲೂ ವೇದಾಂತದ ವಿದ್ಯೆ ಮಾರಾಟಕ್ಕೆ ಖಂಡಿತ ಇಲ್ಲ. ಮಾರಾಟಕ್ಕೆ ನೀವು ಬರ್ತೀರಿ, ನಿಮ್ಮ ಹತ್ರ ಬರೋದು ಇಲ್ಲ ನಾವು.
ಅದೆಲ್ಲ ಇರುವುದು ಒಳಗಡೆ. ಒಳಗಿನಿಂದ ಆನಂದ ಏನು ಪರಿಸ್ಮರಣೆ ಆಗ್ತದೆ, ನೀವು ಎಷ್ಟು ಕೋಟಿ ಕೊಟ್ಟರು ಆನಂದವನ್ನ ನೀವು ಇನ್ನೊಬ್ಬರನ್ನು ನಿಮಗೆ ಕೊಡ್ಲಿಕ್ಕಾಗಲ್ಲ. ವೇದಾಂತ ಒಂದು ಮಾತ್ರ ಅದನ್ನು ಕೊಡ್ಲಿಕ್ಕಾಗತ್ತೆ, ಗುರುಮುಖೇನವಾಗಿ ಬಂದಾಗ. ಅದಕ್ಕೆ ಪುಸ್ತಕ ಅದಕ್ಕೆ ತರ್ತೀವಿ. ನೀವ್ಯಾಕೆ ಬೇಕಾಚಾರ್ರೆ? ನೀವೆಲ್ಲ ಏನ್ ಬೇಕಾಗಿಲ್ಲ. ಇವಾಗ ಎಲ್ಲ ಪುಸ್ತಕಗಳು ಅಂಗಡಿ ಸಿಗ್ತವೆ. ಅದನ್ನು ಕನ್ನಡ ಲಿಪಿಯಲ್ಲೇ ಸಿಗತ್ತೆ. ಕನ್ನಡದಲ್ಲಿ ತರ್ಜುಮೆ ಬೇರೆ ಮಾಡಿರ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಓದ್ಕೊಂಡು ನಾವು ಪಂಡಿತರಾಗಿ ಬಿಡ್ತೇವೆ ಅಂತ ಅದೊಂದಿದೆ ಭ್ರಮೆ. 5 ದಿನ ಪ್ರವಚನ ಕೇಳೋದು, 6ನೇ ದಿನ ಅವರೇ ಪ್ರವಚನ ಶುರು ಮಾಡಿಬಿಡ್ತಾರೆ ಅಂತವ್ರು ನೋಡಿದ್ದೇನೆ. ನಾನು ನೋಡಿದ್ದೇನೆ, ನನಗಿಂತ ಚೆನ್ನಾಗಿ ನೀವು ನೋಡಿರ್ತೀರಿ. ಒಂದು ಭೀಷ್ಮಾಚಾರ್ಯರ ಒಂದು ಉದಾಹರಣೆ ನಮಗಿರ್ಬೇಕು. 800 ವರ್ಷ ಕಷ್ಟನಿಷ್ಠೂರ ನೈತಿಕವಾಗಿರ್ತಕ್ಕಂಥ ಬ್ರಹ್ಮಚರ್ಯ ವ್ರತವನ್ನ ಪರಿಪಾಲನೆ ಮಾಡಿದಂತಹ ಕುರುಕುಲ ಪಿತಾಮಹರು, ಕನಕ ಕಲಶಧ್ವಜರು ಅಂತ ಪ್ರಖ್ಯಾತರಾದಂತಹ ಭೀಷ್ಮಾಚಾರ್ಯರಿದ್ದಾರಲ್ಲ, ಎಷ್ಟು ವರ್ಷ ಓದಿದ್ರು ಭೀಷ್ಮಾಚಾರ್ಯ ನಕ್ಕೈತೆ ನಮಗೆ? 625 ವರ್ಷಗಳ ಕಾಲದ ಅಧ್ಯಯನ ಅವರು, ಒಂದಲ್ಲ ಎರಡಲ್ಲ. 500 ವರ್ಷ ಭೀಷ್ಮಾಚಾರ್ಯರು ಪರಶುರಾಮ ದೇವರ ಜೊತೆಯಲ್ಲಿ ಅಲ್ಲಿ ಓದಿದ್ದು ಅಧ್ಯಯನ. 125 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರು ಅಧ್ಯಯನ. 625 ವರ್ಷ 800 ವರ್ಷದಲ್ಲಿ ಅಧ್ಯಯನ ಮಾಡಿದ್ದವರು. ಅಂದ್ರೆ ಎಷ್ಟು? ಆಲ್ಮೋಸ್ಟ್ 80%. ಜೀವನದಲ್ಲಿ 8 ಗಂಟೆ ಓದಿದರೆ 2 ಗಂಟೆ ಮಾತಾಡುವ ಶಕ್ತಿ ಬರುತ್ತದೆ. ಇವತ್ತು ಓದ್ತೀರಾಚಾರ್ಯ? ಖಂಡಿತವಾಗಿ ಇವತ್ತು 6 ರಿಂದ 7 ಗಂಟೆ ನಾನು ಮನೆಯಲ್ಲಿ ಅವಲೋಕನ ಮಾಡಿಕೊಂಡೇ ಎದುರುಗಡೆ ಬರ್ತೇನೆ. ನಾವು ಓದದೆ ಅವಲೋಕನ ಮಾಡಿಕೊಳ್ಳದೆ ಖಂಡಿತ ಬರುವುದಿಲ್ಲ. ಹಂಗಿದ್ರೆ ನಾವು ಕಾರ್ಯಕ್ರಮಗಳು ಒಪ್ಕೊಳ್ಳೋದಿಲ್ಲ. ಯಾಕೆ ಇಷ್ಟೊಂದು ಬರ್ಕೊಂಡು ಬರ್ತೀರಾ ಆಚಾರ್ಯ? ಏನ್ ಆಚಾರ್ಯ ನೀವು ಎಲ್ಲ ಇವಾಗ ನೋಡಿ, ಎಲ್ಲ ದೊಡ್ಡದು ಪ್ಯಾಡ್ಗಳು ಬಂದಿದೆ, ಐಪ್ಯಾಡ್ಗಳು ಬಂದಿದೆ, ಕಂಪ್ಯೂಟರ್ಗಳು ಬಂದಿದೆ. ಸುಮ್ಮನೆ ಅಂತ ಇದ್ರೆ ಸಾಕು, ಎಲ್ಲರೂ ಬರ್ತದೆ. ನೀವೇ ನೀನು ಅಡವಲಕ್ಕಿತರ ಕೈಯಲ್ಲಿ ಬರ್ಕೊಂಡು ಅದನ್ನೆಲ್ಲ ತಂದುಕೊಂಡು ನೀವು 1000 ಹೇಳಿದ್ರು ನಾವು ಕೈಯಲ್ಲಿ ಬರೆಯುವುದೇ. ಯಾಕೆ ಅಂದ್ರೆ ಗೊತ್ತಾ, ಎಷ್ಟು ನೀವು ವೇದಾಂತವನ್ನ ಕೈ ಬರಹದಲ್ಲಿ ಬರೆಯುತ್ತೀರಿ, ಭಗವಂತ ಹಣೆ ಬರಹವನ್ನ ಅಷ್ಟು ಬದಲಾಯಿಸ್ತಾನೆ. ಇವತ್ತು ಯಾಕೆ ಹಣೆ ಬರಹ ಜಾಸ್ತಿ ಜನಕ್ಕೆ ಬದಲಾಗ್ತಿಲ್ಲ ಅಂದ್ರೆ, ಕೈ ಬರಹವನ್ನೇ ಬಿಟ್ಟುಬಿಟ್ರೆ ಎಲ್ಲರೂ ಕೂಡ. ಎಲ್ಲರೂ ಬರೆಯುವುದನ್ನು ಬಿಟ್ಟದ್ದು, ಯಾರು ಬರೆಯೋದಿಲ್ಲ, ಯಾರು ಬೇಕಾಗಿಲ್ಲ ಇವಾಗ. ಇದಕ್ಕೆ ಹೇಳಿದ್ದು, ಮೊದಲು ಸೇವೆ ಮಾಡುವುದನ್ನು ಅಭ್ಯಾಸ ಮಾಡಲಿಲ್ಲ, ಭಗವಂತ ನಮಗೆ ಅನುಗ್ರಹ ಮಾಡುವುದಿಲ್ಲ. ದೊಡ್ಡವರ ಸೇವೆ, ದೊಡ್ಡವರು ಯಾರು? ರಾಘವೇಂದ್ರ ಸ್ವಾಮಿಗಳಂತವರ ಸೇವೆ ಏನಾದ್ರೂ ಮಾಡಬೇಕಲ್ಲ. ಗುರುವಾರ ಒಂದಿನಾದ್ರೂ ಮಠಕ್ಕೆ ಹೋಗುವಂತ ಅಭ್ಯಾಸವನ್ನು ಕಲಿಸಬೇಕು. ನಾವು ಹೋಗ್ಬೇಕು. ಮೊದಲು ಮಕ್ಕಳಿಗೆ ಹೇಳಬೇಡ್ರಿ, ನಾವು ಹೋಗ್ಬೇಕು. ನಾವು ದಿನ ಮನೆಯಲ್ಲಿ ಹೇಗಿರ್ತೇವೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಮಕ್ಕಳು ಅದಕ್ಕೆ 80 ರಿಂದ 85 ಭಾಗ ಅದು ಫಾಲೋ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಮೊದಲು ನಾವಿರ್ಬೇಕಲ್ಲ. ಬೆಳಗ್ಗೆ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ರೆ, ಮಕ್ಕಳನ್ನ ಎಬ್ಬಿಸಿದ ಮೇಲೆ ನಾನು ಅಧ್ಯಯನ ಮಾಡಬೇಕು. ನಾನು ಮನೆಯಲ್ಲಿ ಮೊದಲು ಪೂಜೆ ಮಾಡಬೇಕು. ನಾನು ಗುರುಗಳ ಶುಶ್ರೂಷೆಯನ್ನು ಮಾಡಬೇಕು. ನಾನು ಹಿರಿಯರ ಸೇವಾದಿಗಳನ್ನು ಮಾಡಿದ್ರೆ ಮಕ್ಕಳು ನೋಡ್ತವೆ. ಬುದ್ಧಿಮಾನ್ ವೃದ್ಧ ಸೇವೆಯ, ಎಷ್ಟು ವೃದ್ಧರ ಸೇವೆ ಮಾಡುತ್ತೇವೆ, ಭಗವಂತ ನಮಗೆ ಅಷ್ಟು ಬುದ್ಧಿಯನ್ನು ಕೊಡ್ತಾನಂತೆ. ಇವತ್ತು ಬುದ್ಧಿ ಇಲ್ಲ ಯಾಕೆ ಎಲ್ಲ ಜನಗಳಿಗೆ ಅಂದ್ರೆ, ವೃದ್ಧರ ಸೇವೆಯೇ ಇಲ್ಲ. ವೃದ್ಧರು ಅಂದ್ರೆ ನಾನು ಹೇಳಿದ್ರು ಜ್ಞಾನ ವೃದ್ಧರು, ವಯೋವೃದ್ಧರಲ್ಲ, ಜ್ಞಾನ ವೃದ್ಧರ ಕಥೆಯನ್ನು ನಾವು ಹೇಳ್ತಾ ಇದ್ದೇವೆ. ಜ್ಞಾನ ವೃದ್ಧರ ಸೇವೆ ಅಂತ. ಯಾಕೆಂದ್ರೆ ಒಬ್ಬ ಹೇಳಿದ 4 ಜನ ವೃದ್ಧರಿದ್ದಾರಂತೆ. ಸುಭಾಷಿತಕಾರ ಹೇಳ್ತಾನೆ, ಯಾರು ಗೊತ್ತಾ? ಜ್ಞಾನ ವೃದ್ಧ, ವಯೋವೃದ್ಧ, ತಪೋವೃದ್ಧಸ್ಯ ಯೇ ಜನಾಃ ಸರ್ವೇಷಾಂ ಧನವೃದ್ಧಸ್ಯ ದ್ವಾರೇ ತಿಷ್ಠಂತಿ ಕಾತರಾಃ ಅಂತನವ. ಹೆಂಗಾಗಿದೆ ಕಲಿಯುಗದಲ್ಲಿ ಅಂದ್ರೆ, ಜ್ಞಾನವೃದ್ಧರು, ವಯೋವೃದ್ಧರು, ತಪೋವೃದ್ಧರು, ಧನವೃದ್ಧ ಅಂದ್ರೆ ಶ್ರೀಮಂತ, ಅವರ ಮನೆ ಮುಂದೆ ಹೋಗಿ ಕೈ ಚಾಚಿಕೊಂಡು ನಿಂತಿರ್ತಾರಂತೆ. ಕಲಿಯುಗದ ಕಥೆ ಅದಕ್ಕೆ ಹಂಗಾಗಿ ಬಿಟ್ಟಿದೆ ಅಂತ. ಅದಕ್ಕೆ ಮೊದಲು ಹಿರಿಯರ ಸೇವೆಯನ್ನು ಮಾಡಬೇಕು. ಎರಡನೆಯದು, ಹಿರಿಯರಿಂದ ಅವರ ಅನುಭವವನ್ನ ಕೇಳಿ ತಿಳಿಯಬೇಕು. ಕೇಳಿ ತಿಳಿಯೋದೆಲ್ಲ ಇಲ್ವೇ ಇಲ್ಲ. ನಾನು ಹೇಳ್ತೀನಿ ಕೇಳಿ ಆಚಾರ್ಯ, ನೀವ್ ಹೇಳಿ ಆಚಾರ್ಯ, ಯಾರು ಇಲ್ವೇ ಇಲ್ಲ. ನನ್ನ ಹತ್ರ ಬರೋರು ಸುಮಾರು ಜನ ಇದ್ದಾರೆ. ಇನ್ನೇನು ಅಧಿಕ ಮಾಸ ಶುರು ಆಗ್ತದೆ. ಅಧಿಕ ಮಾಸ ಶುರು ಆದಾಗ ನಮ್ ಕಷ್ಟ ಯಾರು ಹೇಳ್ಕೊಡೋಣ ಅಲ್ವಾ? 30 ದಿನ 30 ರೀತಿಯಲ್ಲಿ 30 ನರಕ ತೋರಿಸಿಬಿಡ್ತಾರೆ. ಒಬ್ಬೊಬ್ಬರ ಮನೆಗೆ ಹೋದಾಗ, ಆಚಾರ್ಯ ನಿಮ್ಗೆ ಹೇಳಬೇಕು ಅಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೀನಿ, ಕೂತ್ಕೊಳ್ಳಿ ಅಷ್ಟು ನಾವು ಹೇಳೋದು ಕೇಳಿ ಆಚಾರ್ಯ, ಯಾವಾಗ ನೀವೇ ಹೇಳ್ತಾ ಇದ್ರೆ ಹಿಂಗೆ ಶುರು ಮಾಡ್ತಾರೆ. ಏನೋ ಹೋಗ್ಲಿ ದೇವ್ರ ವಿಚಾರ ಹೇಳ್ತಾರೋ, ಅದೇನು ಗುರುಗಳ ವಿಚಾರ ಹೇಳ್ತಾರೋ ಅಂದ್ರೆ ಅಲ್ಲ. ಅತ್ತೆ ಸೊಸೆ ವಿಚಾರ ಹೇಳೋದು, ಸೊಸೆ ಅತ್ತೆ ವಿಚಾರ ಹೇಳೋದು ಅಲ್ಲ. ಅವರಿಬ್ರು ಸೇರಿ ನಾಲ್ಕು ವಿಚಾರ ಹೇಳೋದು. ನಂದೇ ಹಾಸ್ಕೊಂಡು ಬಿಡೋಗ್ತಿದೆ ಸಂಸಾರ. ನಿಮ್ ಸಂಸಾರ ಕಥೆ ಕೇಳಿ ನಾನಿನ್ನು ಮಾಡ್ಲಿ, ಇವೆಲ್ಲ ಕಥೆಗಳು ಅಲ್ವಾ? ಇಷ್ಟು ಇನ್ನೂ ಕೆಲವು ಏನು ಅಂತ ಕೇಳಿದ್ರೆ ಆಚಾರ್ಯ, ಯಾವ ಮಟ್ಟಿಗೆ ನಮ್ಮಲ್ಲಿ ಅಹಂಕಾರ ಅನ್ನೋದು ನೆಲದಾಡ್ತಾ ಇದೆ ಅಂದ್ರೆ, ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತದೆ. ನಾನು ಅನುಭವಿಸಿದ್ದೇನೆ ಅಂತ ಕೇಳ್ತಾ ಇದ್ದೇನೆ. ಎಲ್ಲವೂ ದೇವರ ಅನುಭವ ಕೊಟ್ಟಿದ್ದಾನೆ. ಅಪಮಾನ ಆಯ್ತಾ? ಅಪಮಾನ ಬೇರೆ, ಅವಮಾನ ಬೇರೆ. ನಮ್ಗೆ ಅಪಮಾನಕ್ಕೂ ಅವಮಾನಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಅವಮಾನ ಅಪಮಾನ ಏನು ಗೊತ್ತಾ ವ್ಯತ್ಯಾಸ? ಅವ ಅಂದ್ರೆ ನಮ್ಮ ಯೋಗ್ಯತೆಗಿಂತ ಕಮ್ಮಿ ನೋಡುವುದು. ಅವರರು ಅಂತಾರಲ್ಲ, ಚಿಕ್ಕವರು ಅಂತ. ನಮ್ದೇನೋ ಒಂದು ಯೋಗ್ಯತೆ ಇದೆ, ಅದಕ್ಕಿಂತ ಕಮ್ಮಿಯಾಗಿ ನಮ್ಮನ್ನ ನಡೆಸಿಕೊಂಡ್ರೆ ಅದು ಅವಮಾನ.
ನಮ್ಮ ಯೋಗ್ಯತೆಗೆ ತದ್ವಿರುದ್ಧವಾಗಿ ನಮ್ಮನ್ನು ನಡೆಸಿಕೊಂಡ್ರೆ ಅದು ಅಪಮಾನ. ಧ್ರುವರಾಜರಿಗೆ ಅಪಮಾನವಾದರೆ ಒಳ್ಳೆಯದು, ಅಪರೂಪ ಹರಿನಾಮ ಬಯಸುವ ಮನುಷ್ಯಗೆ. ಪುರಂದರದಾಸರ ಮಾತಲ್ಲ. ಅದಕ್ಕೆ ಮನುಷ್ಯ ಅಪಮಾನಕ್ಕೊಳಗಾಗಬೇಕು, ಅವಮಾನಕ್ಕೊಳಗಾಗಬೇಕು, ಅನುಮಾನಕ್ಕೊಳಗಾಗಬೇಕು. ಈ ಮೂರನ್ನ ಮೆಟ್ಟಿ ನಿಂತವನಿಗೆ ಮುಂದೆ ಸನ್ಮಾನ ಕಾದಿದೆ. ಮೂರು ಯಾರು ಬೇಕಾಗಿಲ್ಲ, ಅದೇನು ಸನ್ಮಾನವೇ, ಎಲ್ಲರಿಗೂ ಸನ್ಮಾನ ಬೇಕು. ಅದಕ್ಕೆ ಆಚಾರ್ಯರ ಶಾಸ್ತ್ರ ನಮ್ಮನ್ನು ಅವಮಾನದಿಂದ ಹೇಗೆ ಮುಂದೆ ಬರುವುದು, ಅಪಮಾನವನ್ನು ಎದುರಿಸುವುದು ಹೇಗೆ, ಅನುಮಾನವನ್ನು ದಾಟುವುದು ಹೇಗೆ ಅಂತ ಹೇಳಿಕೊಡುತ್ತದೆ. ಇದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ, ಆಚಾರ್ಯ ನಮ್ಮ ಮನೆಗೆ ಬಂದಿದ್ವಿ, ಕುತ್ಕೊಳ್ಳಿ, ಎಲೆ ಹಾಕಿ ಉಂಟು ತಿನ್ನಿ ಆಚಾರ್ಯ, ನಿಮ್ ಯೋಗ್ಯತೆಗೆ ಇಷ್ಟೆಲ್ಲ ನೀವು ಎಲ್ಲಿ ತಿಂತೀರಿ ಬಿಡಿ. ನಮ್ಮ ಮನೇಲಿ ನೋಡ್ರಿ 12 ತರ ಸ್ವೀಟು, 6 ತರ ಖಾರ, ಇದೇ ನಿಮ್ ಯೋಗ್ಯತೆಗೆ ಇನ್ಯಾರು ಮಾಡಾಕ್ತಾರ ಆಚಾರ್ಯ ನಿಮ್ಗೆ? ಏನೋ ನಿಮ್ ಪುಣ್ಯ ಚೆನ್ನಾಗಿದೆ, ನಮ್ಮನೆಗೆ ಬಂದಿದ್ದೀರಿ, ತಿನ್ನಿ ತಿನ್ಬಿಡಿ, 3 ವರ್ಷಕ್ಕೆ ಇನ್ನಾಗಲ್ಲ ಅಂತ ಹೇಳಿದವರಿದ್ದಾರೆ ನಿಮಗೆ. ಅದಕ್ಕೆ ಒಂದೇ ಮಾತು ಅವ್ರಿಗೆ ಹೇಳಿದ್ದು, ಎದ್ದು ಬಿಟ್ಟಿದ್ದೇನೆ ಅಂತ ಹೇಳ್ತೇನೆ. ನೀವು ಊಟ ಹಾಕ್ತೀರಿ ಅಂತ ಭಗವಂತ ನನ್ನನ್ನು ಭೂಮಿಗೆ ತರಲಿಲ್ಲ. ನಾನು ಮನೆಯಲ್ಲಿ ಕೂತಿದ್ರು ಭಗವಂತ ನನಗೆ ಮುಷ್ಟಾನ್ನ ಹಾಕಿಸ್ತಾನೆ. ನೀವು ಹಾಕ್ತೀರಿ ಅಂತ ನಾನು ಬಂದಿಲ್ಲ ಜಗತ್ತಿಗೆ. ನಂದೇನಿದೆ ಹಣೆ ಬರ ನಿರ್ಧಾರವಾಗಿದೆ. ಪಾಪ ಕಟ್ಟುಕೋಬೇಡಿ ಅಲ್ವಾ. ನಾವು ಆಚಾರ್ಯ ನಿಮ್ಮಂಥವ್ರು, ನಾನು ಅಂತ ಹೇಳ್ತಾ ಇಲ್ಲ, ನನಗಿಂತ ದೊಡ್ಡವರು ತುಂಬಾ ಜನ ಇದ್ದಾರೆ. ಅವ್ರನ್ನ ಕರೆದಾಗ ನಿಮ್ಮಂಥವ್ರು ನಮ್ಮ ಮನೆಗೆ ಬಂದದ್ದು ನಮ್ಮ ಪುಣ್ಯ, ನಿಮ್ಮಂಥವ್ರ ಒಂದು ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡುವಂತಹ ಭಾಗ್ಯವನ್ನು ದೇವರು ಕೊಟ್ಟನಲ್ಲ ಅಂತ ಕೃತಜ್ಞತಾಪೂರ್ವಕವಾಗಿ ಹೇಳಬೇಕು. ನಾವು ಬಿಟ್ಟರೆ ನಿಮ್ಗೆ ಯಾರಿದ್ದಾರೆ ಆಚಾರ್ಯ ಹೇಳ್ತೀವಿ, ನಾವು ಕೊಟ್ಟರುಂಟು ಇಲ್ಲ ಅಂದ್ರೆ ನಿಮಗಿಲ್ಲ ಅಂತ. ಈ ಮಟ್ಟದಲ್ಲಿ ಇವತ್ತು ದುರಹಂಕಾರ ತಾಂಡವಾಡ್ತಾ ಇದೆ. ಬುದ್ಧಿ ಶುದ್ಧವಾಗುವುದು ಎಲ್ಲಿಂದ ಶುದ್ಧವಾಗ್ತದೆ? ಅದಕ್ಕೆ 20 ವರ್ಷಕ್ಕೆ ಸಾವು, 40 ವರ್ಷಕ್ಕೆ ನೇಣಾಕೊಂಡು ಸಾಯ್ತಾರೆ ಅಲ್ವಾ, 30-35 ವರ್ಷಕ್ಕೆ ಖಿನ್ನತೆ ಹುಚ್ಚಿಡಿತದೆ. ಯಾಕೆ ಹೇಳ್ರಿ? ಭಗವಂತ ಏನನ್ನ ಬೇಕಾದ್ರೂ ಸಹಿಸ್ತಾನೆ. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈಮನಿವ ವಿದುರನ ಮನೆಯ ಪಾಲುಂಡ ಕುರುಪನ ಮಾನವನೆ ಕೊಂಡ. ಭಗವಂತ ದುರ್ವಾಸರಂತ ದುರ್ವಾಸರು. ಯಾರು ದುರ್ವಾಸರು? ರುದ್ರದೇವರ ಅವತಾರ, 5ನೇ ಕಕ್ಷೆಯಲ್ಲಿರುವವರು. ಯಾರ ಅಂಬರೀಷ ಚಕ್ರವರ್ತಿ? ಸಾಮಾನ್ಯವಾದ ಒಂದು ರಾಜನ ಕಕ್ಷೆಯಲ್ಲಿರುವವ. ರುದ್ರದೇವರಿಗೂ ಅವರಿಗೆ ಸಂಬಂಧವೇ ಇಲ್ಲ. ಅಂತಹ ರುದ್ರದೇವರನ್ನ ಅಂಬರೀಷ ಚಕ್ರವರ್ತಿಗೆ ಅವಮಾನ ಮಾಡಿದ್ರು ಅಂತ 14 ಲೋಕಗಳಲ್ಲಿ 1 ವರ್ಷ ಅಟ್ಟಾಡಿಸ್ಬಿಟ್ಟ ಸ್ವಾಮಿ. 1 ವರ್ಷ ರುದ್ರದೇವರನ್ನು ಬಿಡಲಿಲ್ಲ, ಅಟ್ಟಾಡಿಸಿದ. ಯಾಕೆ? ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಎಂದೂ ಕೂಡ ಭಗವಂತ ತನ್ನನ್ನ ಬೈರಿ ಕ್ಷಮಿಸಿ ಬಿಡ್ತಾನೆ, ತನ್ನ ಭಕ್ತರನ್ನ ಬೈದರು ಎಂದೂ ಕ್ಷಮಿಸುವುದಿಲ್ಲ. ಎಷ್ಟು ಭಗವದ್ ದ್ರೋಹ ಮಾಡ್ತೀರಿ, ದೈವದ್ರೋಹ ಮಾಡ್ತೀರಿ, ಅಷ್ಟು ಬುದ್ಧಿ ಕೊರತೆ ಆಗ್ತದೆ. ಮತ್ತು ಬುದ್ಧಿ ಸರಿ ಇಲ್ಲ, ಇವರು ಸರಿ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ, ಏನು ಯಾಕೆ ಬರುವುದಿಲ್ಲ. ಎಲ್ಲಿವರೆಗೆ ದೊಡ್ಡವರ ಸೇವೆ, ಹಿರಿಯರ ಸೇವೆ, ಹಿರಿಯರ ಮೇಲಿನ ಗೌರವ ನಮ್ಮಲ್ಲಿ ಒಡಗೂಡುವುದಿಲ್ಲ, ಅಲ್ಲಿವರೆಗೆ ಬುದ್ಧಿ ಶುದ್ಧವಾಗುವುದಿಲ್ಲ. ಇದನ್ನು ಹೇಳಿದವರು ಆಚಾರ್ಯರು. ಈಗ ಆಚಾರ್ಯರಿಗೆ ಏನಾಗಿತ್ತು ನೋಡ್ರಿ, ಈಗ ಅವರು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅಚ್ಯುತ ಪರೀಕ್ಷಾಚಾರವನ್ನು ಹುಡುಕೊಂಡು ಬರಬೇಕಾದ ಅವಶ್ಯಕತೆ ಆಚಾರ್ಯರಿಗೆ ಏನಿರಲಿಲ್ಲ ಅಲ್ವಾ. ಅವರು ಬಟ್ಟೆಯನ್ನು ಹರಿದು, ತಾವು ಹುಟ್ಟಿದ ಬಟ್ಟೆಯನ್ನು ಹರಿದು ಕೊಂಬಿನ ಹಾಕೊಂಡ್ರು ಅಲ್ವಾ. ನೇರ ಬಂದು ಅನಂತಾಸನ ಮುಂದೆ ತೆಂಗಿನಕಾಯಿ ಇಟ್ಬಿಟ್ಟು ವಾಪಸ್ ತೆಗೆದುಕೊಂಡು ಸ್ವಯಂ ಸನ್ಯಾಸ ಅಂತ ಘೋಷಣೆ ಮಾಡಿಬಿಟ್ಟಿದ್ರೆ ಆಚಾರ್ಯರನ್ನ ಪ್ರಶ್ನೆ ಮಾಡುವವರೇ ಇರಲಿಲ್ಲ ಯಾರು ಕೂಡ. ನೀವ್ ಯಾಕ್ರಿ ಅಂತ ತಗೊಂಡ್ರು ಅಂತ ಯಾರು ಕೇಳೋರು ಇರಲಿಲ್ಲ. ಆಚಾರ್ಯ ಹಾಗೆ ಮಾಡಲಿಲ್ಲ. ಯಾಕೆಂದ್ರೆ ಅದು ಸನಕಾದಿಗಳಿಂದ ನಡೆದು ಬಂದಂತ ಪೀಠ. ಭಗವಂತ ಅದನ್ನು ಅನುಗ್ರಹ ಮಾಡಿದ್ದಾನದ್ದರಿಂದ ಒಂದು ಪೀಠದಲ್ಲಿಯೇ ಅದು ಗುರುಗಳ ಮುಖೇನವಾಗಿಯೇ ಶಿಷ್ಯನಾದನು ಸನ್ಯಾಸ ಸ್ವೀಕಾರ ಮಾಡಬೇಕು. ಅದು ಸ್ವಯಂ ಸನ್ಯಾಸ ಅಂತ ಆಗುವುದಿಲ್ಲ. ಈಗ ಆಚಾರ್ಯರು ಗುರುಕುಲ ವಾಸ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಅವ್ರಿಗೆ ಏನಾಗಿದೆ, ಸರ್ವಜ್ಞ ಶಿಖಾಮಣಿಗಳು ತೋಟಂತಿಲ್ಲ ಇರಲಿ, ಆಚಾರ್ಯರಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ. ತೋಟಂತಿಲ್ಲ ಇರೋದಕ್ಕೆ ಹೋಗ್ಬೇಕಾಗಿತ್ತ? ನರಾವತಾರೆ ನರವೃತ್ತಿ ಕೃಷ್ಣ ಪರಮಾತ್ಮ ಸಂದೀಪಿತ ಋಷಿಗಳ ಹತ್ರಕ್ಕೆ ಹೋಗಲಿಲ್ಲ. ಯಾಕೆ ಹೋದ? ಕೃಷ್ಣ ಪರಮಾತ್ಮನಿಗೆ ಏನಾಗಿದೆ ನೋಡಿ, ಅದೇ ಕಥೆ. ಕೈಯಲ್ಲಿ ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಆಚಾರ್ಯರು. ಆ ಬಾಲ್ಯದಲ್ಲಿ ಬರುವ ಕಥೆ. ತೊಟ್ಟಂತಿಲ್ಲ, ಇವರು ತಲೆ ಮೇಲೆ ಕೈ ಎತ್ತು ಕೂತಿದ್ರು. ಇವರು ಕೇಳುತ್ತಾರೆ, ಏನ್ ಗುರುಗಳೇ ಯಾಕೆ ಕೂತಿದ್ದೀರಿ? ಏನಿಲ್ಲ, ಆವಾಗಿನ ಕಾಲದ ಗುರುಕುಲ ಅಂದ್ರೆ ಹೇಗೆ? ಆವಾಗಿನ ಕಾಲದ ಗುರುಕುಲ ಅಂದ್ರೆ ಬಟ್ಟೆ ಕೊಟ್ಟು ಮುದ್ದೆ ಹಿಡ್ಕೊಡ್ಬೇಕು. ಇವಾಗ ಹಂಗಲ್ಲ. ಇವು ಬಟ್ಟೆ ಎಲ್ಲ ಕಟ್ಟಿಟ್ಟು ವಿದ್ಯೆ ಕಲಿಬೇಕು. ಇವತ್ತು ಹಂಗಾಗಿದೆ ಪರಿಸ್ಥಿತಿ. ನಮ್ಮ ಕಾಲದಲ್ಲಿದ್ದ ವಿದ್ಯಾಭ್ಯಾಸಕ್ಕೂ ನಿಮ್ಮ ಕಾಲದಲ್ಲಿದ್ದ ವಿದ್ಯಾಭ್ಯಾಸಕ್ಕೂ ಇವತ್ತಿನ ವಿದ್ಯಾಭ್ಯಾಸಕ್ಕೂ ಸಂಬಂಧವೇ ಇಲ್ಲ. ವಿದ್ಯೆ ಅನ್ನುವುದು ಮಾರಾಟದ ವಸ್ತುವಲ್ಲ. ಅವತ್ತೇ ಚಾಣಕ್ಯ ಹೇಳಿದ, ಚಾಣಕ್ಯ ನೀತಿಯಲ್ಲಿ ಚಂದ್ರಗುಪ್ತರಿಗೆ, ಯಾವತ್ತು ಆರೋಗ್ಯ ಮತ್ತೆ ವಿದ್ಯೆ ಮಾರಾಟಕ್ಕೆ ಬರ್ತದೆ ದೇಶ ಪತನವಾಗ್ತದೆ. ಇವತ್ತು ಅದೇ ಪರಿಸ್ಥಿತಿ ಆಗಿರೋದು. ಇವತ್ತು ದೊಡ್ಡ ಮಾರಾಟದ ವಸ್ತು 2, ಒಂದು ವಿದ್ಯೆ, ಒಂದು ಆರೋಗ್ಯ. ಅವರೇ ರೋಗಗಳನ್ನ ಸೃಷ್ಟಿ ಮಾಡಿ ಔಷಧಿ ಕೊಡ್ತಾರೆ. ಬದುಕಲಿಕ್ಕಿಲ್ಲ. ಕಲಿಯುಗ ಇನ್ನೂ ಪ್ರಾರಂಭ ಆಗಿಲ್ಲ. ಸಂಧಿಕಾಲದಲ್ಲಿದ್ದೇವೆ. ವಿದ್ಯಾಮಾನ್ಯ ತೀರ್ಥರು ಹೇಳೋರು ಯಾವಾಗಲೂ ಕೂಡ ಸಂಧಿಕಾಲ 10% ಸಂಧಿಕಾಲ ಅಂತ. 4,32,000 ವರ್ಷ ಇರೋದು ಕಲಿಯುಗ ಅಲ್ವಾ. ಈ ಮೊದಲ 10% ಇದೆಯಲ್ಲ, ಅದು ಸಂಧಿಕಾಲ.
ದ್ವಾಪರ ಮುಗಿದಿದೆ, ಪರಿಪೂರ್ಣವಾಗಿ ಇನ್ನೂ ಕಲಿಯುಗ ಆರಂಭವಾಗಿಲ್ಲ. ಈಗಲೇ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ. ಇನ್ನು ಪರಿಪೂರ್ಣವಾಗಿ ಪ್ರಾರಂಭ ಆಗಿಬಿಟ್ರೆ ಕಥೆ ಏನೋ. ಆದ್ರೆ ಒಂದು ಕಲಿಯುಗದಲ್ಲಿ ಸಾಧನೆ ಎನ್ನುವುದು ಬಹಳ ಸುಲಭ. ಸಾಧನೆ ಕಲಿಯುವುದಲ್ಲಿ ಬಹಳ ಸುಲಭ. ಇನ್ನು ಸಂಧಿ ಕಾಲದಲ್ಲಿ ಹೀಗೆಲ್ಲ ನಿಜವಾದ ಅರ್ಥದಲ್ಲಿ ಎಲ್ಲರೂ ಈಗ ಸೇರ್ತಾ ಇದ್ದೇವೆ. ಈಗ ಒಂದಷ್ಟು ಆಚಾರ್ಯರ ವ್ಯಕ್ತಿತ್ವದ ಚಿಂತನೆಯನ್ನು ಮಾಡುತ್ತಿದ್ದೇವೆ. ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಕೆಲಸ ಮಾಡಲಿಕ್ಕೆ ನಾವು ಸಮರ್ಥರಾಗಿದ್ದೇವೆ ಅಂದ್ರೆ ಭಗವಂತ ನಮ್ಗೆ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ಎಲ್ಲಾದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಸುಮಾರು ಜನ ಹೇಳ್ತಾರೆ, ಯಾಕಾಚಾರ್ಯ ಮೊದಲೆಲ್ಲ ಒಂದು 150, 200 ಜನ, 300 ಜನ ಸೇರೋರು, ಈಗೆಲ್ಲ 20-30 ಸೇರಿದ್ರೆ ಸಾಕು ಅಂತಾರೆ. ಏನಕ್ಕೆ ಹಿಂಗೆ ಅಂತ ನೋಡಿ ಆಚಾರ್ಯ. ಬಿಗ್ ಬಾಸ್ 30 ಕೋಟಿ 40 ಕೋಟಿ ನೋಡ್ತಾರೆ ಬಿಗ್ ಬಾಸ್. ನಿಮ್ ಪ್ರವಚನ 30 ಜನ ಅಂತ ಒಂದೇ ಮಾತು ಅವ್ರು ಹೇಳೋದು, ವಜ್ರದ ಅಂಗಡಿಗೆ ಬರುವಂತ ಜನ ಕಮ್ಮಿ, ಗೊಬ್ಬರದ ಅಂಗಡಿಗೆ ಬರುವ ಜನ ಜಾಸ್ತಿ. ವಜ್ರದ ಅಂಗಡಿಗೆ ಬರೋರೆಲ್ಲ ಗೊಬ್ಬರದ ಅಂಗಡಿಗೆ ಹೋಗಲ್ಲ. ಇದು ವಜ್ರ, ನಮ್ಮ ಆಚಾರ್ಯರ ಶಾಸ್ತ್ರ ಇದೆಯಲ್ಲ, ಇದು ವಜ್ರ. ಇಲ್ಲಿ ಬರಬೇಕಾದ್ರೆ ಅರ್ಹತೆ ಬೇಕು. ಕಂಡವರೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ, ಬರ್ಲಿಕ್ಕೆ ಬಿಡುವುದೂ ಇಲ್ಲ ಯಾರನ್ನು ಕೂಡ. ಅಯೋಗ್ಯರು ಯಾರು ಇಲ್ಲಿ ಪ್ರವೇಶ ಮಾಡುವಂತಿಲ್ಲ. ಯೋಗ್ಯರಿಗೆ ಮಾತ್ರ ಭಗವಂತ ಪ್ರವೇಶವನ್ನು ಕೊಡುತ್ತಾನೆ. ಯಾರು ತಾವು ತಮ್ಮನ್ನ ಉದ್ಧಾರ ಮಾಡಿಕೊಳ್ಳುವ ಹಾದಿಯಲ್ಲಿದ್ದಾರೆ, ದೊಡ್ಡವರ ಸೇವೆ ಮಾಡ್ತಾರೆ, ತಂದೆ ತಾಯಿಗಳ ಸೇವೆ ಮಾಡ್ತಾರೆ, ಅವ್ರಿಗೆ ಮಾತ್ರ ಇಲ್ಲಿ ಪ್ರವೇಶ ಉಂಟು ಅನ್ನೋದು ಕೇಳಿ. ಮೊದಲನೇದು ಬುದ್ಧಿ ಸರಿ ಹೋಗಬೇಕಾದ್ರೆ ಹಿರಿಯರನ್ನ ಸೇವೆ ಮಾಡಬೇಕು, ಹಿರಿಯರ ಅನುಭವವನ್ನು ಕೇಳಬೇಕು, ಹಿರಿಯರ ಮುಂದೆ ಮಾತಾಡುವುದಲ್ಲ. ಯಾದವಾರ್ಯರ ಕಥೆಯನ್ನು ನಾನು ಯಾವಾಗಲೂ ಹೇಳ್ತಿರ್ತೇನೆ. ಯಾದವಾರ್ಯರು ಅವರಲ್ಲಿದ್ದಾಗ ರಾಘವೇಂದ್ರ ಸ್ವಾಮಿಗಳು ಯಾದವಾರ್ಯರ ಊರಿಗೆ ಬಂದಿದ್ದರಂತೆ. ಅಲ್ಲಿ ಬಂದಿದ್ರು. ಬೆಳಗಿನಿಂದ 5 ಪಾಠ ಪ್ರವಚನ ಆಗಬೇಕು. ಎಲ್ಲೋದ್ರು ರಾಯರು ಪಾಠ ಪ್ರವಚನ ಬಿಡ್ತಿರ್ಲಿಲ್ಲ. ಪೂಜೆ ಆಯಿತು, ಎಲ್ಲ ಆಯ್ತು, ಒಂದಷ್ಟು ಪಾಠ ಪ್ರವಚನ ಆಯಿತು. ಸಾಯಂಕಾಲದವರೆಗೂ ಯಾದವಾರ್ಯರು ಸಿಗಲಿಲ್ಲ. ಇನ್ನು ನಾಳೆ ಬೆಳಗ್ಗೆ ಎದ್ದು ರಾಯರು ಎಲ್ಲೋ ಬೇರೆ ಕಡೆ ಹೋಗ್ಬೇಕು, ಇನ್ನೊಂದು ಊರಿಗೆ ಹೋಗ್ಬೇಕಲ್ಲ, ಪರಿವರಾಜಕರು ಒಂದೇ ಕಡೆ ಇರೋ ಆಗಿಲ್ಲ. ಅದಕ್ಕೆ ರಾಯರು ಕೂರ್ತು ಕೊನೆಯಲ್ಲಿ ಹೇಳಿದ್ರಂತೆ, ಅಲ್ಲ ನಿಮ್ಮ ಊರಿಗೆ ನಾನು ಯಾದವಾರ್ಯರನ್ನ ನೋಡ್ಲಿಕ್ಕೆ ಅಂತ ಬಂದೆ, ಯಾದವಾರ್ಯರ ಒಬ್ಬರು ನನಗೆ ಸಿಗಲಿಲ್ಲ. ಪಾಠ ಪ್ರವಚನ ಎಲ್ಲ ಚೆನ್ನಾಗಾಯ್ತು, ಎಲ್ಲ ಸರಿ ಹೋಯ್ತು. ಆದ್ರೆ ಯಾದವಾರ್ಯರು ಒಬ್ಬರು ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು. ಯಾದವಾರ್ಯರು ಸಿಗಲಿಲ್ಲವಲ್ಲ ಅನ್ನುವಂತಹ ಒಂದು ದುಃಖದಿಂದ ನಿಮ್ಮ ಊರಿನಿಂದ ಹೋಗ್ತಿದ್ದೇನೆ ಎಂದು ಅಂತೆ ರಾಯರು. ದೂರದಿಂದ ಒಂದು ಪ್ರಶ್ನೆ, ಒಂದು ಕೂಗು ಬಂತು, ರಾಗಪ್ಪ, ಯಾದಪ್ಪ ಇಲ್ಲೇ ಇದ್ದಾನೆ, ನೀವು ಮುಂದುವರ್ಸಪ್ಪ ಅಂತ. ಯಾದವಾರ್ಯರು ಕಂಬಳಿ ಹೊತ್ಕೊಂಡು ಕೂತಿದ್ರಂತೆ ದೂರದಲ್ಲಿ. ಯಾಕವರು ಮುಂದೆ ಬರಲಿಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಬಂದಾಗ ರಾಯರ ಪ್ರವಚನ ಕೇಳಬೇಕು. ರಾಯರ ಹತ್ರ ಹೋದ್ರೆ ಏನ್ ಮಾಡ್ತಾರೆ ಅಂತ, ನೀವು ಪ್ರವಚನ ಮಾಡಿ ಆಚಾರ್ಯ ಅಂತಾರೆ. ರಾಯರ ಮುಂದೆ ನನ್ನ ವಿದ್ಯೆ ತೋರಬಾರ್ದು. ಅವ್ರು ಏನೇ ಆದ್ರೂ ದೊಡ್ಡವರು, ದೊಡ್ಡವರ ಮುಂದೆ ಹೇಗಿರಬೇಕು, ದೊಡ್ಡವರ ಮುಂದೆ ನಾವು ಚಿಕ್ಕವರಾಗಿರಬೇಕು. ನಾನು ನನ್ನನ್ನ ಪ್ರಕಟ ಮಾಡಿಕೊಂಡು ಬಿಟ್ರೆ ರಾಯರ ಮುಂದೆ ಅವಾಗ ಏನು ಮಾಡ್ತಾರೆ, ನೀವು ಹೇಳಿ ಆಚಾರ್ಯ ಅಂತಾರೆ. ರಾಯರ ಬಾಯಿಂದ ಪ್ರವಚನ ಕೇಳುವಂತಹ ಒಂದು ಅದೃಷ್ಟ ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ಊರಿಗೆ ತಪ್ಪಿ ಹೋಗ್ತದೆ. ಅದಕ್ಕೆ ನಾನು ಅಜ್ಞಾತವಾಗಿರ್ತೇನೆ ಅಂತ. ಅಜ್ಞಾತವಾಗಿದ್ರೆ ಈಗ ರಾಯರು ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ಮುಂದಕ್ಕೆ ಬಂದರಂತೆ. ಇದು ಗುರುಭಕ್ತಿ. ಹಾಗಿದ್ದದ್ದಕ್ಕೆ ಯಾದವಾರ್ಯರು ಅಷ್ಟು ದೊಡ್ಡವರಾದರು. ಅವರ ಮೂಳೆಯಲ್ಲಿ, ಅವರ ಅಸ್ಥಿಯಲ್ಲಿ ಭಾಗವತದ ಶ್ಲೋಕಗಳು ಮಾಧ್ವನಿಸುತ್ತಿದ್ದು ಅನ್ನುವುದನ್ನು ನಾವು ನೋಡುತ್ತೇವೆ. ಇದು ದೊಡ್ಡವರ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನುವುದು ಕೆಲವು. ಮೊದಲನೇ. ಎರಡನೆಯದು ಗ್ರಹಣಂ, ಲಕ್ಷ್ಯವಿಟ್ಟು ಕೇಳುವಿಕೆ. ಏನೇ ಪ್ರವಚನವಾಗಲಿ, ಏನೇ ಮಾತಾಗಲಿ, ದೊಡ್ಡವರು ಹೇಳಿದಾಗ ಲಕ್ಷ್ಯವಿಟ್ಟು ಕೇಳುವುದು ಎರಡನೇ ದೊಡ್ಡ ಗುಣ. ಅದು ಯಾರು ಲಕ್ಷ್ಯವಿಟ್ಟು ಕೇಳುವುದಿಲ್ಲ. ಆಚಾರ್ಯ ರೆಕಾರ್ಡ್ ಮಾಡಿ ಕಳಿಸ್ಬಿಡ್ತೀರಾ, ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತೀರಾ, ಆಚಾರ್ಯ ಐ ಡೋಂಟ್ ಹ್ಯಾವ್ ಟೈಮ್ ಅಂತಾನಲ್ಲ. ಯಾರಿಗೂ ಕೇಳಿ ಇವತ್ತು ಪಾಠಕ್ಕೆ, ಅದಕ್ಕೆ ನಾನು ಪಾಠ ನಿಲ್ಲಿಸ್ಬಿಟ್ಟಿದ್ದೇನೆ. ಸುಮಾರು ನಾನು ಪಾಠ ಮಾಡೋದಕ್ಕೆ ಹೋಗುದಿಲ್ಲ. ಯಾರಿಗೂ ಬೇಕಾಗಿಲ್ಲ. ಎಲ್ರಿಗೂ ಏನು ಅಂದ್ರೆ ಪುಸ್ತಕ ಮುಗಿಯಬೇಕಷ್ಟೇ. ಪಾರಾಯಣ ಮಾಡಿಬಿಟ್ರೆ ಸಾಕು, ಪಾಠ ಯಾರಿಗೂ ಬೇಕಾಗಿಲ್ಲ. ಯಾರಿಗೂ ವಿಸ್ತಾರమైన ಎಲ್ಲರಿಗೂ ಏನೋ ಮುಗೀತು ಅನ್ನಿಸ್ಕೊಳ್ಬೇಕಷ್ಟೇ. ಅದಕ್ಕೋಸ್ಕರ ಏನು ಬೇಕಾಗಿಲ್ಲ. ಅದಕ್ಕೆ ಭಗವಂತನ ಕರುಣೆ ಸಹೈತಕವೇ ಹೇತುಕವೇ ಅನ್ನುವುದಕ್ಕೆ ಟೀಕಾಕೃತ್ಪಾದರು ತುಂಬಾ ಚರ್ಚೆ ಮಾಡಿದ್ದಾರೆ. ಅವೆಲ್ಲ ನೀವೇ ಇಟ್ಕೊಳ್ಳಿ, ನೀವೇನಿರಲ್ಲ ಅವಕ್ಕೆಲ್ಲ ಏನು ಅಂದ್ರೆ ಏನು ಅಂತ ಹೇಳಬೇಕಷ್ಟೇ. ನಾವು ಮಂಗಳ ಮಾಡ್ಕೊಂಡು ಹೋಗಿಬಿಡ್ತೇವೆ. ಅಂತ ಮಂಗಳ ಮಾಡಿ ಹಾಕಬೇಕು, ನೀವೇ ಮಾಡ್ಕೊಂಡ್ಬಿಡ್ಬೋದು. ಅದನ್ನ ಹಂಗೆಲ್ಲ ಅಲ್ಲ, ವಿಸ್ತಾರವಾಗಿ ಒಂದು ಜನ್ಮದಲ್ಲಿ ವಿದ್ಯೆ ಫಲ ಕೊಡಬೇಕು ಅಂತ ಬಯಸುವುದು ಮೊದಲನೇ ತಪ್ಪು. ಇವತ್ತು ಯಾರು ಕೂಡ ದೊಡ್ಡವರಾಗಿರುವವರು ಒಂದು ಜನ್ಮದಲ್ಲಿ ವಿದ್ಯೆ ಕಲಿತು ಬಂದವರಲ್ಲವೇ ಅಲ್ಲ. ಇದು ಒಂದು ಜನ್ಮದಲ್ಲಿ ಕಲಿಯುವ ವಿದ್ಯೆ ಅಲ್ಲ. ಇದು ಕೋಟ್ಯಾಂತರ ಜನ್ಮಗಳ ಮೇಲೆ ಫಲ ಕೊಡುವಂತ ವಿದ್ಯೆ. ಭಗವಂತ ಹೇಳಿದ, ಒಂದು ಆಧ್ಯಾತ್ಮ ವಿದ್ಯೆ ಒಬ್ಬ ಮನುಷ್ಯನಿಗೆ ಫಲ ಕೊಡಬೇಕಾದರೆ ಈಗ ಎಷ್ಟು ಜನ್ಮದಲ್ಲಿ ಸಾಧನೆ ಮಾಡಿರಬೇಕು ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ ಪದ್ಮಪುರಾಣದಲ್ಲಿ. ಭಗವಂತ ಒಂದೇ ಮಾತು ಹೇಳ್ದ, ಕೋಟಿ ಜನ್ಮ ಸಮುತ್ತೇನ ಪುಣ್ಯ ನೈವತಿ ಲಭ್ಯತೆ. 1 ಕೋಟಿ ಜನ್ಮದ ಪುಣ್ಯ ಇರಬೇಕಂತೆ ಆಧ್ಯಾತ್ಮ ವಿದ್ಯೆ ಅನ್ನುವುದು ಫಲ ಕೊಡಬೇಕಾದ್ರೆ. ಆದ್ದರಿಂದ ಇದೇ ಜನ್ಮದಲ್ಲಿ ನನಗೆ ಬೇಕು ಅನ್ನುವ ಹಠ ಬಿಟ್ಟು ಬಿಡಬೇಕು. ಪ್ರಾರಂಭ ಮಾತ್ರ ವಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಆಚಾರ್ಯರು ಕೊಟ್ಟಂತ ದೊಡ್ಡದಾಗಿರ್ತಕ್ಕಂಥ ನಮಗೆಲ್ಲ ಅಭಯ. ಪ್ರಾರಂಭ ಮಾಡಯ್ಯ,
ಯಾವತ್ತೂ ಭಗವಂತನ ಸೇವೆ ಅನ್ನುವುದು ಫಲ ಕೊಡದೇ ಇರುವುದಿಲ್ಲ. ಈ ಜನ್ಮ ಆಗಲಿಲ್ಲ ಮುಂದಿನ ಜನ್ಮಕ್ಕೆ, ಮುಂದಿನ ಜನ್ಮ ಆಗಲಿಲ್ಲ ಮುಂದಿನ ಜನ್ಮಕ್ಕೆ, ಒಟ್ಟಲ್ಲಿ ಎಲ್ಲೋ ಒಂದು ಜನ್ಮದಲ್ಲಿ ನಿನಗೆ ಫಲ ಬಂದೇ ಬರ್ತದೆ. ಭಗವಂತನ ಸೇವೆ, ಭಗವಂತನನ್ನು ಉಪಾಸನೆ ಮಾಡುವುದು ಫಲ ಕೊಡಲಿಲ್ಲ ಅನ್ನುವುದು ಇಲ್ಲವೇ ಇಲ್ಲ ಅಂತ ಅದಕ್ಕೋಸ್ಕರವಾಗಿ ಹೇಳಿದ್ರು. ಹಾಗಾಗಿ ಮೊದಲು ಲಕ್ಷ್ಯವಿಟ್ಟು ಕೇಳಬೇಕು. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಆಮೇಲೆ ನಮಗೇನೋ ಸಮಸ್ಯೆಗಳಿದ್ದರೆ ಅದನ್ನ ಆಮೇಲೆ ಚರ್ಚೆ ಮಾಡಿದ್ರೆ ಆಯ್ತು. ಮೊದಲು ಕೇಳಿಸ್ಕೊಳ್ಳೋ ಬುದ್ಧಿಯೇ ಇಲ್ಲ ಯಾರು ಕೂಡ, ಏನು ಇಲ್ಲವೇ ಇಲ್ಲ. ಅದಕ್ಕೆ ನೋಡೋದವರಲ್ಲ ಟಿವಿಗಳಲ್ಲಿ ಕಿರ್ಚಾಡ್ತಾ ಇರ್ತಾರೆ ನೋಡ್ರಿ, ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಯಾರಿಗೂ ಕೇಳಿಸ್ಕೊಳ್ಳುವ ಇದಿಲ್ಲ. ಅದಕ್ಕೆ ನಾಯಿಗಳು ಬಗಳೋದೇ ಬಿಟ್ಬಿಟ್ಟಿವೆ ಈಗ. ಯಾಕಂದ್ರೆ ಎಲ್ಲ ಟಿವಿ ಪ್ಯಾನಲ್ ಅಲ್ಲಿ ಕುತ್ಕೊಂಡು ಬಗಳ್ತಾ ಇರ್ತಾರೆ, ನಾವು ಕಾಂಪಿಟೇಷನ್ ಇದೆ ಅಂತ ಅವು ಬಗಳೋದು ಬಿಟ್ಬಿಟ್ಟು ಈಗ. ಇದು ಮೂರನೇದೇನು ಅಂದ್ರೆ ಕೇಳಿದ ಮೇಲೆ ತಿಳಿದುಕೊಳ್ಳುವಿಕೆ. ಒಂದು ಲಕ್ಷ್ಯ ಕೊಟ್ಟು ಕೇಳುವಿಕೆ, ಒಂದು ಕೇಳಿದ ಮೇಲೆ ರಿಪೀಟ್ ಮಾಡಬೇಕು. ಇದಂತ ಪಾಠವೇ ಇಲ್ಲ. ನಮ್ಮ ಪಾಠ ಇಲ್ಲಿ ದೊಡ್ಡವರು ಇದ್ದೀರಿ, ಯಾರಿದ್ದೀರಿ, ಆ ಹಿಂದಿನ ಕಾಲದ ಪಾಠದ ವ್ಯವಸ್ಥೆ ನೋಡಿದವರು 1 ಗಂಟೆ ಪಾಠ ಹೇಳಿದ್ರೆ ಅದಾದ್ಮೇಲೆ ಅದನ್ನು ಒಪ್ಪಿಸಬೇಕಾಗಿತ್ತು. ಹಂಗೆಲ್ಲ ಹೇಳಿದ್ರು ಬರೋದೇ ಇಲ್ಲ ಯಾರು ಕೂಡ. ಅಷ್ಟೇ ಉಪನ್ಯಾಸದಲ್ಲಿ ಹಂಗಿತ್ತು. ನಾವೆಲ್ಲ ಉಪನ್ಯಾಸಕ್ಕೆ ಹೋಗ್ತಿದ್ದಾಗ ಹಿಂದೆ ಗುರುಗಳು ಕರ್ಕೊಂಡು ಹೋಗೋರಲ್ಲ, ಎಲ್ಲ ಮುಗಿದ್ಮೇಲೆ ಮನೆ ಕರ್ಕೊಂಡು ಹೋಗಿ ಏನ್ ಹೇಳಿದ್ರೆ ಉಪನ್ಯಾಸದಲ್ಲಿ ಹೇಳು ಅರ್ಧ ನಾನು ಒಪ್ಪಿಸ್ಬೇಕು, ಇಲ್ಲಾಂದ್ರೆ ಕಪಾಳ ಕುಡಿಯೋರು. ಒಡದಿದ್ದು ಗಿಡದಿದ್ದೆಲ್ಲ ಬಿಡಿ, ನಮ್ಮ ಕಾಲ ಇನ್ನೆಲ್ಲ ಒಡಿಸ್ಕೊಂಡು ಗಿಡಿಸ್ಕೊಂಡೆಲ್ಲ ಅವೆಲ್ಲ ಆಗೋಯ್ತು. ಯಾರು ಒಡಿಸ್ಕೊಳ್ಳೋ ಯಾರಿಲ್ಲ ಈಗ. ಆ ರೀತಿ ಇಂತ ಒಟ್ಟಲ್ಲಿ ಕಲಿದ್ರೆ ಸರಿ. ಇಂತ ಶಿಕ್ಷೆ ರಕ್ಷೆ ಎರಡೂ ಇದೆ ಅಲ್ವಾ. ಅದಕ್ಕೋಸ್ಕರ ಸುಮ್ಮನೆ ಹೇಳ್ತಾ ಇದ್ದೆ. ಯಾವಾಗ ಗೋಡಂಬಿ ಇತ್ತು ಮನೆಯಲ್ಲಿ, ಅಪ್ಪನ ತಂದೆ ಶ್ರಾದ್ದ, ಆ ಶ್ರಾದ್ದದಲ್ಲಿ ತುಂಬಾ ಹಸಿವಾಗಿತ್ತು. 2 ಗೋಡಂಬಿ ಕದ್ದು ಬಿಟ್ಟಿದ್ದೆ. ನಾನು ಹೇಳಿದ್ರೆ ನನಗೆ 8 ವರ್ಷ ಆಯ್ತು. ನಮ್ಮಮ್ಮ ಇಲ್ಲೊಂದು ಬರೆ ಹಾಕಿದ್ದಾರೆ. ನಾನು ಅದನ್ನ ಗರಡು ಮಚ್ಚಿ ಅಂತ ಹೇಳ್ಕೊಂಡು ತಿಂತೀನಿ ಎಲ್ಲ ಕಡೆ. ಯಾಕೆ ಅಂದ್ರೆ ನೋಡೋದಾಗಿಲ್ಲ, ಜ್ಞಾಪಕ ಬರ್ತದೆ. ಇವತ್ತು ಅಪ್ಪಿ ತಪ್ಪಿ ಏನು ಜೊತೆ ಕೆಲಸ ಮಾಡೋದಿಲ್ಲ. ಎಲ್ಲಿ ಇವತ್ತು ಬರೆ ಹಾಕಲಿ ನೋಡೋಣ ಮಕ್ಕಳಿಗೆ. ಅವ್ರ ತಿಂತೀಯಮ್ಮ ಅಷ್ಟೇ ಯಾಕೆ ತಿಂತೀವಿ, ಒಂದು ಇಡೀ ತಿಂದು ಬಿಡುವಂತ ಪ್ಯಾಕೆಟ್ ತೆಗೆದುಕೊಂಡು ಹೋಗ್ತಾರೆ. ನೀವೇ ಹೆಂಗೆ ಮಾಡಿ ಬಿಟ್ರೆ ತಾಯಿ ಮಕ್ಕಳು ಉದ್ಧಾರವಾಗೋದು, ಎಲ್ಲಿಂದ ಮಕ್ಕಳು ಉದ್ಧಾರ ಆಗ್ತಾರೆ? ಪ್ರೀತಿ ಇರಬೇಕು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾರು ಕಠಿಣರಾಗಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವೊಂದ್ಸತಿ ನಾವು ಸ್ವಲ್ಪ ಕಠಿಣರಾಗಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಕಠಿಣರಾಗದೆ ಧರ್ಮವನ್ನ ನಾವು ಪರಿಪಾಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಉಪವಾಸ ಇರಬೇಕಷ್ಟೇ, ಎರಡನೇ ಮಾತಿಲ್ಲ ಅಲ್ಲಿ. ಉಪವಾಸ ಮುಗಿದ ಮೇಲೆ ನಿನಗೆ ಏನ್ ಬೇಕೋ ತೆಗೆದುಕೊಡುತ್ತೇನೆ. ಈ ಕಾಲದಲ್ಲಿ ಉಪವಾಸ ಇರಲೇಬೇಕು, ಅದನ್ನು ಕಾಂಪ್ರಮೈಸ್ ಇಲ್ಲ ಅಂತ ಈಗ ಮಾಡಲಿಲ್ಲ, ಧರ್ಮ ಮಾಡುವುದಿಲ್ಲ. ಇದಕ್ಕೆ ತಿಳಿದುಕೊಳ್ಳುವಂತೆ ಅವನಿಗೆ ಹೇಳಬೇಕು ಅಂತ. ಮೊದಲು ಲಕ್ಷ್ಯ ಕೊಟ್ಟು ಕೇಳುವುದು, ಕೇಳಿದ ಮೇಲೆ ತಿಳಿದುಕೊಳ್ಳುವುದು, ಆಮೇಲೆ ನೆನಪಿಟ್ಟುಕೊಳ್ಳುವುದು. ಆಚಾರ್ಯ ನಮಗೆಲ್ಲ ನೆನಪಲ್ಲಿ ಇಟ್ಕೊಳ್ಳಕ್ಕಾಗ್ತದೆ ಆಚಾರ್ಯ? ಏನೋ ಭಗವಂತ ನಿಮ್ಗೆ ಒಂಚೂರು ಅನುಗ್ರಹ ಮಾಡಿಬಿಟ್ಟಿದ್ದಾರೆ, ನೀವು ಜ್ಞಾಪಕ ಇಟ್ಕೋತೀರಿ ಅಂದ್ರೆ ನಮಗೆಲ್ಲ ಜ್ಞಾಪಕ ಇಟ್ಕೊಳ್ಳಿಕ್ಕಾಗತ್ತೆ ಅನ್ನಬೇಡಿ. ಯಾಕೆ ಅಂದ್ರೆ ನಿಮಗೂ ಅಷ್ಟೇ ಅಲ್ವಾ. ನಿಮಗೆ ಅಂದ್ರೆ ನಿಮಗೆ ಅಂತ ಹೇಳ್ತಿಲ್ಲ. ಸುಮಾರು ಜನ ಸೀರಿಯಲ್ ನೋಡೋರಿದ್ದಾರಲ್ಲ, ಅವ್ರು 2 ವರ್ಷದ ಹಿಂದೆ ಆ ಸೀರಿಯಲ್ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ ನೋಡೋವಂತೆ. ಅದ್ ಯಾಕಂದ್ರೆ ಹೇಳ್ತಾರೆ, ನಿನ್ನೆ ಹೇಳಿದ ಉಪನ್ಯಾಸ ಯಾಕೆ ಜ್ಞಾಪಕ ಇಲ್ಲ ಅಂದ್ರೆ ಆಸಕ್ತಿ ಇಲ್ಲ. ನಿಮ್ಗೆ ಎಲ್ಲಿ ಆಸಕ್ತಿ ಇರ್ತದೆ ಅಲ್ಲಿ ಜ್ಞಾಪಕ ಇರ್ತದೆ. ಯಥಾವತ್ತಾಗಿ ಇರ್ತೇ ಇರಬಹುದು, ಆದ್ರೆ ಏನ್ ಹೇಳಿದ್ವಿ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಎಲ್ಲಿ ಆಸಕ್ತಿ ಇರ್ತದೆ ಅಲ್ಲಿ ಚೆನ್ನಾಗಿ ಜ್ಞಾಪಕ ಇರ್ತದೆ. ಅವಲೋಕನೆ ಆಗಬೇಕಾದ್ರೆ ಆಸಕ್ತಿ ಬೇಕು. ಅದಕ್ಕೆ ನೆನಪಿಟ್ಟುಕೊಳ್ಳುವುದಕ್ಕೆ ಗ್ರಹಣಂ ಧಾರಣಂ ತಥಾ ಅಂತ. ಕೇಳುವುದು, ಅದನ್ನ ಗ್ರಹಣ ಮಾಡುವುದು, ಅದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಅದನ್ನು ಆಕರ್ಷಣೆ ಮಾಡಿಕೊಳ್ಳುವುದು, ಅದನ್ನ ವಾಪಸ್ಸು ತಿರುಗಾ ಗುರುಗಳಿಗೆ ಒಪ್ಪಿಸುವುದು. ಒಪ್ಪಿಸಿದ ಮೇಲೇನು ಸಾಧ್ಯವಾದಷ್ಟು ಆಚರಣೆಗೆ ತರುವುದು. ಇದಾಯ್ತಾ? ಆಮೇಲೆ 5ನೇದು ಯಾವುದಂದ್ರೆ ಊಹಾಪೋಹಾರ್ಥ ವಿಜ್ಞಾನಂ. ಊಹಾಪೋಹದ ವಿಷಯಗಳನ್ನ ಕಿವಿ ಕೊಡದೇ ಇರುವುದು ಅಂತ. ಯಾರು ಏನೋ ಹೇಳ್ತಾರೆ, ಹೇಳಿದ್ದಕ್ಕೆಲ್ಲ ಕಿವಿ ಕೊಡೋದಲ್ಲ. ನಿಮ್ ಗುರುಗಳು ಹಂಗೆ, ನಿಮ್ ಗುರುಗಳು ಹಿಂಗೆ. ಒಳ್ಳೆ ಗುರುಗಳು ಶಿಷ್ಯರಿದ್ರೆ ಆಗುದಿಲ್ಲ, ಅಪ್ಪ ಅಮ್ಮ ಚೆನ್ನಾಗಿದ್ರೆ ಆಗುವುದಿಲ್ಲ ಅಲ್ವಾ. ಸೇರಿದ್ರೋಹವ ಮಾಡ್ಪ ಕ್ರೂರ ಕರ್ಮಿಗಳ ಮತ ಪೂರೈಸಿ ಕೊಡುವರು ಅರಸುಗಳೆಲ್ಲರೂ. ಧಾರ್ಮಿಯು ಭಾರವನು ತಾಳಲಾರದೆ ದೇವಿ ಹಾರಾಮರಾವೆಂದು ಶಿರವ ತೂಗುವಳಯ್ಯ. ಕಲಿಯುಗದ ಮಹಿಮೆಯನು ಕಂಡಷ್ಟು ಬೇಡುವೆನು, ಕಮಲನಾಭನ ಕರುಣೆ ಪಡೆದವರೇ ಕೇಳಿ. ಕನಕದಾಸರ ಮಾತು. ಸೇರಿ ದ್ರೋಹವ ಮಾಡ್ಪ ಕ್ರೂರ ಕರ್ಮಿಗಳ ಮತ ಪೂರೈಸಿಕೊಡುವರು ಅರಸುಗಳೆಲ್ಲರೂ. ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಧ್ಯದಲ್ಲಿ ಹುಡಿ ಇಟ್ಟೋದು. ಯಾವ ಮಟ್ಟಿಗೆ ಕಲಿ ಬಂದುಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಮಗ ಸೊಸೆ ಚೆನ್ನಾಗಿದ್ರೆ ಅಪ್ಪ ಅಮ್ಮಕ್ಕಾಗೋದಿಲ್ಲ. ನಾನು ನೋಡಿದ್ದೇನೆ ಅವ್ರನ್ನ, ಬಹಳ ನೋಡಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಅವ್ರು ಚೆನ್ನಾಗಿದ್ರೆ ಆಗುದಿಲ್ಲ, ಅವ್ರು ಸಂತೋಷವಾಗಿದ್ರೆ ಅಪ್ಪ ಅಮ್ಮನಿಗೆ ಆಗುವುದಿಲ್ಲ. ಕಲಿ ಆ ಮಟ್ಟದಲ್ಲಿ ನಮ್ಮಲ್ಲಿ ಪ್ರವೇಶ ಮಾಡಿದ್ದಾನೆ. ನಾವು ಕಷ್ಟಪಟ್ಟಿದ್ದೀವಿ ಗೊತ್ತಾ. ಚಿಕ್ಕ ವಯಸ್ಸಲ್ಲಿ ಈ ಮುಂಡೆಲ್ಲ ಹೊಟ್ಟೆ ತುಂಬ ತಿಂತಾ ಇವೆ. ಏನ್ ಮಾಡ್ಲಿಕ್ಕಾಗತ್ತೆ?
ನಮ್ಮ ಕರ್ಮ ಅದು. ಎಷ್ಟೋ ಮನೆಗೆ ಹೋಗಿರ್ತೇವೆ, ಬೆಳ್ಳಿ ಲೋಟದಲ್ಲಿ ಹಾಲು ಕೊಟ್ಟರು ಕುಡಿಲಿಕ್ಕೆ. ನಾನು ನೋಡಿದೆ, ಬಹಳ ಸಂತೋಷ ಆಯ್ತು. ಮನೆ ಪೂರ್ತಿ ಕಣ್ಣಾಡಿಸಿದೆ, ಎಲ್ಲ ಕಡೆ ಬೆಳ್ಳಿ ಇತ್ತು. ಪರವಾಗಿಲ್ಲಮ್ಮ, ಭಗವಂತ ನಿಮ್ಮ ಚೆನ್ನಾಗಿಟ್ಟಿದ್ದಾನೆ, ಬೆಳ್ಳಿ ಲೋಟ, ಬೆಳ್ಳಿ ತೊಂಬಿಗೆ, ಬೆಳ್ಳಿ ಬಿಂದಿಗೆ ಎಲ್ಲ ಇದೆ, ದೇವರು ನಿಮ್ಗೆ ಹಿಂಗೆ ಇಟ್ಟಿರ್ಲಿ ಅಂದೆ. ಅದಕ್ಕೆ ಆ ಅಜ್ಜಿ ಏನಂತ ಗೊತ್ತಾ, ಆಚಾರ್ಯ ಇವತ್ತು ನೀವು ಬೆಳ್ಳಿ ನೋಡ್ತಾ ಇದ್ದೀರಿ, ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲೂ ಮಡಕೆ ಇರಲಿಲ್ಲ, ಮಡಕೆ ದಾಟಿ ಸ್ಟೀಲ್ ದಾಟಿ ಬೆಳ್ಳಿವರೆಗೂ ಬಂದಾಗಿದೆ. ಯಾಕೆ ಹಳೆಯದನ್ನ ಇನ್ನೂ ಜ್ಞಾಪಿಸ್ಕೋತೀರಿ? ಯಾಕೆ ಜ್ಞಾಪಿಸ್ಕೋತೀವಿ ಅಂದ್ರೆ ಹೊಸದನ್ನ ಅನುಭವಿಸುವ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಇದನ್ನು ಕುಡಿತಿರ್ತಾರೆ, ಹಳೆ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿಕೊಡದ ಕಾಲಕ್ಕೆ ಬಾಯಿ ಬಿಟ್ಟಿ ಅನ್ನೋ ಪ್ರಾಣಿ. ಇದನ್ನ ಹೇಳ್ತಾ ಇರೋದು. ಊಹಾಪೋಹಗಳನ್ನ ಸರಿಯಾಗಿ ತಿಳ್ಕೊಂಡು ಯಾರಿಗೇನೆ ಹೇಳಿದ್ರು ಅದರ ಅರ್ಥವನ್ನ ಚೆನ್ನಾಗಿ ತಿಳ್ಕೊಂಡು, ಆಮೇಲೆ ಒಂದು ವೇಳೆ ಅಕಸ್ಮಾತ್ ಸಜ್ಜನರ ಮೇಲೆ ಏನೋ ಅಪವಾದ ಬಂತು ಅಂತಾನೆ ಇಟ್ಟುಕೊಳ್ಳೋಣ, ತೆಗೆದಾಕಿ ಬಿಡ್ಬೇಕು ಅದನ್ನ. ಸಜ್ಜನರ ಮೇಲೆ ಅಪವಾದ ಬರ್ತಲೇ ಇರ್ತದೆ. ಕೃಷ್ಣನ ಮೇಲೆ ಅಪವಾದ ಬಂತು, ರಾಮನ ಮೇಲೆ ಅಪವಾದ ಬಂತು. ನಾನು ರಾಮಕೃಷ್ಣನಿಗೆ ದೊಡ್ಡವರಲ್ವಲ್ಲ, ಆಚಾರ್ಯರ ಮೇಲೆ ಅಪವಾದ ಹಾಕಲಿಲ್ಲ ಜನ. ಗ್ರಂಥಾಕರ್ಷಂ ಮಾನಭಂಗಾಧಿಕಾರ್ಯಂ, ನಿಮ್ಗೆ ಎಷ್ಟಿದೆ ಮಧ್ವ ವಿಜಯದಲ್ಲಿ ಗ್ರಂಥಗಳನ್ನ ಕದ್ದರು, ಆಚಾರ್ಯರಿಗೆ ಮಾನಭಂಗ ಮಾಡುವಂತ ಕೆಲಸ ಮಾಡಿದ್ರು. ಊರಿಗೆ ಹೋದರು, ಕೇರಿಗೆ ಹೋದರು. ಆಚಾರ ಬಂದಾಗ ಯಾರು ಸ್ವಾಗತ ಮಾಡಬಾರದು, ಆಚಾರ್ಯರನ್ನ ಎಲ್ಲರೂ ಸೇರಿ ದ್ರೋಹ ಮಾಡಬೇಕು, ಅವರ ದಂಡ ಮುರಿಯಬೇಕು ಅನ್ನುವಂತ ಪ್ಲಾನ್ ನಡೆಯಿತು. ಅವ್ರು ತಾಕತ್ತಿದ್ರು ಆಚಾರ್ಯರು, ವಾಯುದೇವರು ಅವ್ರು ದಕ್ಕಿಸ್ಕೊಂಡ್ರು. ನಮಗ ಆ ತಾಕತ್ತಿಲ್ಲ, ಅದಕ್ಕೇನ್ ಮಾಡಬೇಕು? ಭಗವಂತನಿಗೆ ಶರಣ ಹೊಂದಬೇಕಾಗುತ್ತೆ. ಏನಾದ್ರು ಬಡಿಸು ಸ್ವಾಮಿ, ಮಾನ ಅಪಮಾನವು ನಿನ್ನದು ಎಲೆಗೇನು ಈಗ ಆಡ್ತಿದ್ರಲ್ಲ ಅವರು. ಅದನ್ನ ನಾನೇನ ಮಾಡಿದ್ದೇನೋ ರಂಗಯ್ಯರ್ಗ, ಮಾನ ಅಪಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನು ಮಾಡಿದ್ದೇನೋ. ಮಾನ ನಿನ್ನದು, ಅಪಮಾನ ನಿನ್ನದು. ಈ ಬುದ್ಧಿ ಬರಬೇಕಂತೆ, ಇದೈದನೇ. ಆಮೇಲೆ ಆರನೇದು ತತ್ವನಿಶ್ಚಯ. ಹೀಗೋ ಹಾಗೋ ಅಲ್ಲ, ಇದಮಿತ್ತಂ ಅನ್ನುವುದನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ಚೆನ್ನಾಗಿ ವಿಮರ್ಶೆ ಮಾಡಿ ಒಂದು ಸತಿ ಅದನ್ನ ನಂಬಿದ ಮೇಲೆ ಅದರ ಮೇಲೆ ಅನುಮಾನ ಬರಬಾರದು. ಆಚಾರ್ಯರ ಶಾಸ್ತ್ರ ಅದರ ಮೇಲೆ ಏನು ಅನುಮಾನವೂ ಇಲ್ಲ. ನನ್ನ ನಂಬಿಕೆ ಇದೆ, ನಂಬಿಕೆಗೆ ಅನುಗುಣವಾಗಿ ನಾನು ನಡ್ಕೊಡುತ್ತೇನೆ. ಇದು 6. ಇವೆಷ್ಟಿದೆಯಲ್ಲ, ಇದು 8 ಒಟ್ಟು. ಅಲ್ಲಿಗೆ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳುವ ಇಚ್ಛೆ, ಹಿರಿಯರ ಸೇವೆ, ಲಕ್ಷ್ಯ ಕೊಟ್ಟು ಕೇಳುವಿಕೆ, ಕೇಳಿ ತಿಳಿದುಕೊಳ್ಳುವಿಕೆ, ನೆನಪಿಟ್ಟುಕೊಳ್ಳುವಿಕೆ, ಆಚರಣೆಗೆ ತರುವಿಕೆ, ಊಹಾಪೋಹದ ವಿಷಯದಲ್ಲಿ ಸರಿಯಾದ ತಿಳುವಳಿಕೆ, ತತ್ವನಿಶ್ಚಯ. ಈ 8 ಬುದ್ಧಿಯಲ್ಲಿ ಇರಬೇಕಾದಂತ ಗುಣಗಳು ಅಂತಾರೆ. ಇದನ್ನ ಕೊಡು ಸ್ವಾಮಿ ಅಂತ ಹನುಮಂತ ದೇವರಲ್ಲಿ, ಭೀಮಸೇನ ದೇವರಲ್ಲಿ, ಆಚಾರ್ಯರಲ್ಲಿ ನಾವು ಕೇಳಬೇಕು. ಒಟ್ಟು 14 ಗುಣಗಳಿವೆ ನೋಡಿ. 14 ಗುಣಗಳು. ಇದು 8 ಭಗವಂತನ ಅನುಗ್ರಹದಿಂದ ಬರಬೇಕಾದದ್ದು, ಹೆಚ್ಚು ಕಮ್ಮಿ. ಅದ ಆಮೇಲೆ ಸಾಧನೆ ಮಾಡಿಕೊಳ್ಳೋದು ದೂರ. ಮೊದಲು ಭಗವಂತ ನಮ್ಗೆ ಅನುಗ್ರಹ ಪೂರ್ವಕವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು 8 ಅಲ್ವಾ? ಅದನ್ನು ಬೆಳೆಸ್ಕೊಂಡು ಹೋಗೋದು. ಆಮೇಲೆ ಈ 14 ಇದೆಯಲ್ಲ, ಇದು ನಾವು ಪ್ರಯತ್ನ ಮಾಡಿಕೊಂಡು ಬೆಳೆಸಿಕೊಳ್ಳಬಹುದಾಗಿರ್ತಕ್ಕಂಥದ್ದಿದೆ. ದೇಶ ಕಾಲಜ್ಞತಾ ಭಾಗ್ಯಂ, ಸರ್ವಕ್ಲೇಶ ಸಹಿಷ್ಣುತಾ, ಸರ್ವ ವಿಜ್ಞಾನಿನಾಂ ದಾಕ್ಷ್ಯಂ, ಊರ್ಜಃ ಸಂವೃತ ಮಂತ್ರತ, ಅವಿಸಂವಾದಿತ ಶೌರ್ಯಂ, ಶಕ್ತಿಜ್ಞತ್ವಂ, ಕೃತಜ್ಞತಾ, ಶರಣಾಗತ ವಾತ್ಸಲ್ಯಂ, ಅಮರ್ಷಿತ್ವಂ ಚಾಪಲಂ. ನದಲ್ಲಿ ದೇಶ ಕಾಲ ಜ್ಞಾನ. ಯಾವ ದೇಶದಲ್ಲಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ಏನು ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಅನ್ನುವುದು ನಾವೇ ಅದನ್ನ ವಿಮರ್ಶೆ ಮಾಡಿ ನಡೆದುಕೊಳ್ಳಬೇಕು. ಅದು ಮಾಡದವನಿಗೆ ಬುದ್ಧಿ ಶುದ್ಧವಾಗಿರ್ತದೆ, ಎಲ್ಲ ಶುದ್ಧವಾಗಿರುವುದಿಲ್ಲ. ಮನೆಯಲ್ಲಿದ್ದಾಗ ನಡ್ಕೊಂಡಂಗೆ ಮಠದಲ್ಲಿ ನಡ್ಕೋಬಾರದು. ಮಠದಲ್ಲಿ ಹೇಗೆ ನಡ್ಕೊಳ್ತೀವೋ ಮನೆಯಲ್ಲಿ ನಡ್ಕೊಳ್ಬಾರದು. ಯಾವ್ಯಾವ ಜಾಗ, ಯಾವ್ಯಾವ ಸ್ಥಳ, ಯಾವ್ಯಾವ ದೇಶ, ಯಾವ್ಯಾವ ಒಂದು ಸಂದರ್ಭಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅಂತ ಇದೆ ಶಾಸ್ತ್ರಗಳಲ್ಲಿ. ಹಾಗೇ ನಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಪ್ರಯತ್ನ ಮಾಡಬೇಕು, ಆಮೇಲೆ ಅದಕ್ಕೆ ಬಂದು ಬಿಡ್ತದೆ ಅಲ್ವಾ? ದೇವರ ಮನೆಯಲ್ಲಿದ್ದಂಗೆ ಬಚ್ಚಲ ಮನೆಯಲ್ಲಿ ಇರೋದಿಲ್ಲ ಅಲ್ವಾ? ಮನೆಯಲ್ಲಿ ನೋಡಿ, ದೇವರ ಮನೆಯಲ್ಲಿ ನಾವು ಹೇಗಿರ್ತೇವೆ, ಬಚ್ಚಲ ಮನೆಯಲ್ಲಿ ಹಾಗಿರುವುದಿಲ್ಲ. ಅಡಿಗೆ ಮನೆಯಲ್ಲಿ ನಾವು ಹೇಗಿರ್ತೇವೆ, ಹಾಲಿನಲ್ಲಿ ಹಾಗಿರುವುದಿಲ್ಲ. ನಮ್ಮದೇ ಮನೆಯಲ್ಲಿ ಒಂದೊಂದು ಕೋಣೆಯಲ್ಲಿ ನಮ್ಮ ಭಾವಗಳು ಬದಲಾಗ್ತವೆ, ನಮ್ಮ ನಡವಳಿಕೆಗಳು ಬದಲಾಗುತ್ತೆ, ನಮ್ಮ ಆಲೋಚನೆಗಳು ಬದಲಾಗುತ್ತೆ. ಹಾಗೆಯೇ ಸಮಾಜದಲ್ಲಿಯೂ ಕೂಡ ನಮ್ಮ ಆಲೋಚನೆಗಳು, ಭಾವಗಳು ಬದಲಾಗಬೇಕು. ಅದನ್ನ ಮೊದಲೇ ಹೇಳ್ತಾರೆ, ದೇಶ ಕಾಲಜ್ಞತಾ ಭಾಗ್ಯಂ. ದೇಶ ಕಾಲಗಳ ಜ್ಞಾನ. ಯಾವ ದೇಶ? ತೀರ್ಥಯಾತ್ರೆಗೆ ಹೋದಾಗ ಮನೆಯಲ್ಲಿ ತಂದೆ ತೀರ್ಥಯಾತ್ರೆ ಇರ್ಲಿಕ್ಕಾಗಲ್ಲ. ನಾನು ನೋಡಿದ್ದೀನಿ, ಬಹಳ ನನಗೆ ಬೇಜಾರಾಗೋದೇನು ಅಂತ ಹೇಳಿದ್ರೆ, ಸುಮಾರು ಜನ ಯಾತ್ರೆಗೆ ಹೋದವರು ಬರ್ತಾರೆ ನಮ್ಮ ಹತ್ರ. ಆಚಾರ್ಯ ಏನ್ ಚೆನ್ನಾಗಾಯ್ತು ಗೊತ್ತಾ ಆಚಾರ್ಯ, ಯಾತ್ರೆ ಬಹಳ ಅದ್ಭುತವಾಗಾಯ್ತು ಅಂತಾರೆ. ಹೌದಾ, ಏನಾಯ್ತಮ್ಮ ಅಂತ ಕೇಳ್ತೇನೆ. ಏನು ಅಂದ್ರೆ, ಏನೋ ಬದ್ರಿನಾರಾಯಣನ ವರ್ಣನೆ ಮಾಡ್ತಾರೋ, ತಿರುಪತಿ ತಿಮ್ಮಪ್ಪನೋ, ಪೂರಿ ಜಗನ್ನಾಥನನ್ನ ವರ್ಣನೆ ಮಾಡ್ತಾರೆ ಅಂದ್ರೆ ಅವ್ರು ಶುರು ಮಾಡೋದು ಹೆಂಗ್ ಗೊತ್ತಾ? ಆಚಾರ್ಯ ಏನ್ ಚೆನ್ನಾಗಾಯ್ತು ಯಾತ್ರೆ ಅಂತೀರಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕೊಡೋರು ಆಚಾರ್ಯ. 9 ಗಂಟೆಗೆ ತಿಂಡಿ, 11 ಗಂಟೆಗೆ ಊಟ,
ಸಾಯಂಕಾಲ 4 ಗಂಟೆಗೆ ತಿರ್ಗಾ ತಿಂಡಿ, ಸಾಯಂಕಾಲ ತಿರ್ಗಾ ಕಾಫಿ, ರಾತ್ರಿ ಊಟ. ಏನ್ ಚೆನ್ನಾಗಾಯ್ತು ಅಂತಾರೆ. ಇವಿಷ್ಟು ಬೆಂಗಳೂರಿನಲ್ಲೇ ಆಗ್ತಿತ್ತಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನಿಲ್ಲ, ಬರೀ ಕಾಫಿ ತಿಂಡಿ ಊಟದಲ್ಲೇ ಓದೋಗ್ಬಿಟ್ರೆ ತೀರ್ಥಯಾತ್ರೆಗೆ ಯಾಕೆ ಹೋಗ್ಬೇಕು? ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಕಳೆದು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ವೆಯ್ಟ್ ಡೌನ್ ಆಗಿರ್ಬೇಕಂತೆ ತೀರ್ಥಯಾತ್ರೆಗೆ ಹೋಗಿ ಬಂದ್ರೆ. ಪಾತ್ರರ ಸಂಗಡ ಸತ್ಪಾತ್ರರ ಜೊತೆ ಹೋಗಿ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಬಾಯಲ್ಲಿ ಸ್ತೋತ್ರಗಳನ್ನು ಹೇಳ್ತಿರಬೇಕು, ಉಪನ್ಯಾಸಾದಿಗಳನ್ನು ಕೇಳ್ತಿರಬೇಕು. ಹೊಟ್ಟೆ ತುಂಬ ತಿನ್ಲಿಕ್ಕೆ ಅಲ್ಲ ಯಾತ್ರೆಗೆ ಹೋಗುವುದು. ನಡೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚೈತನ್ಯ ಇರಬೇಕು, ಹೋಗಬೇಕು. ಎಷ್ಟು ಉಪವಾಸದಿಂದ ಯಾತ್ರೆ ಮಾಡಬೇಕು. ಇನ್ನೊಂದ್ಸತಿ ಯಾವಾಗಾದ್ರೂ ಭಗವಂತ ಅನುಕೂಲ ಮಾಡಿಕೊಟ್ರೆ ಗರುಡ ಪುರಾಣದ ಬ್ರಹ್ಮಕಾಂಡ ಇದೆ. ಗರುಡ ಪುರಾಣದಲ್ಲಿ ಬ್ರಹ್ಮಕಾಂಡ, ಅದರಲ್ಲಿ ಜೈಗೀಶವ್ಯರು ಜಾಂಬುವತಿ ದೇವಿಗೆ ಯಾತ್ರೆ ಹೇಗೆ ಮಾಡಬೇಕು ಅಂತ ಉಪದೇಶ ಮಾಡಿದ್ದಾರೆ. ಒಂದು ಇಡೀ ಅಧ್ಯಾಯ ಇದೆ. ಅದರ ತಿರುಪತಿ ಯಾತ್ರೆ. ತಿರುಪತಿ ಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ನಮ್ಮ ಜೈಗೀಶವ್ಯರು ರುದ್ರದೇವರ ಅವತಾರ ಜಾಂಬುವತಿಗೆ ಹೇಳ್ತಾರೆ. ರುದ್ರದೇವರ 5ನೇ ಕಕ್ಷೆ, ಜಾಂಬುವತಿ 6ನೇ ಕಕ್ಷೆ, ಗುರು ಶಿಷ್ಯರು ಆ ಲೆಕ್ಕದಲ್ಲಿ ಅವರು ಹೇಳಿದ್ದಾರೆ. ಅದನ್ನ ನೋಡ್ಬಿಟ್ರೆ ನಾವು ಮಾಡ್ತಿರೋ ಯಾತ್ರೆ ಎಲ್ಲ ದೇವರೇ. ನಮ್ಗದೇ ನಮ್ಮ ಹಣೆ ಏನ್ ಗೊತ್ತಾ? ನಾವು ಹೋಗೋದು ಯಾತ್ರೆ, ನೋಡೋದು ಜನಗಳ ಜಾತ್ರೆ, ಬರುವ ಕೈ ಹಿಡ್ಕೊಂಡ್ ಬರೋದು ತಾಮ್ರದ ಪಾತ್ರೆ. ಇದೇ ಕಳೆದೋಯ್ತು ಜೀವನ ಪೂರ್ತಿ, ಎಲ್ಲವೂ ಅದ್ರ ಬೆಳಗ್ಗೆ. ಅದಕ್ಕೆ ಗಾತ್ರವ ಕಳೆದು ಬರುವಾಗ ಒಂದು 10 kg ಡೌನ್ ಆಗಿರ್ಬೇಕಂತ ಯಾತ್ರೆ ಮುಗಿಸ್ಕೊಂಡು ಬಂದಾಗ. ನಮ್ಗೆ 10 kg ಜಾಸ್ತಿ ಆಗಿರ್ತೇವೆ. ಯಾಕಂದ್ರೆ ಏನ್ ಕೆಲಸವೇ ಇಲ್ವಲ್ಲ. ಇಲ್ಲ ಅಂದ್ರೆ ಕೆಲಸ ಇರ್ತದೆ. ಎಲ್ಲೋದ್ರು ಕಾರು, ಎಲ್ಲೋದ್ರು ಫ್ಲೈಟು, ಎಲ್ಲ ಕಾರ್ ಇಡ್ಲಿಕ್ಕಿಲ್ಲ ಅಲ್ಲಿ ಕಾರು, ಅಲ್ಲಿ ಕಾರ್ ಇಡ್ಲಿಕ್ಕಿಲ್ಲ ರೂಮು ಅಲ್ವಾ. ಹಂಗ ಯಾತ್ರೆ ಮಾಡುವುದು ಮಾಡೋದು. ಆರೋಗ್ಯದಲ್ಲಿ ಸಮಸ್ಯೆ ಇರೋರ ಬಗ್ಗೆ ನಾನು ಮಾತಾಡ್ತಲೇ ಇಲ್ಲ. ದೇಹ ದಾಢ್ಯ ಚೆನ್ನಾಗಿರುವವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಭಗವಂತ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರುವಾಗ ಇವೆಲ್ಲ ಕೊಟ್ಟಾಗಲೂ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಏನು ಕೊಡಬೇಕು ಅಂತ ಕೇಳ್ತಾನೆ ದೇವರ ಮುಂದೆ. ಏನಕ್ಕೆ ಕೊಡಬೇಕು ಅಂತ ಕೇಳ್ತಾನೋ ಇಲ್ವೋ ಅಲ್ವಾ. ಅವ್ರು ಹೇಳ್ತಾರಲ್ಲ ಗೋಪಾಲದಾಸರು, ಆವರೋಗವು ಎನಗೆ ದೇವ ಧನ್ವಂತರಿ ಅಲ್ವಾ. ಸಾವಧಾನತೆಯನ್ನ ಕೈ ಹಿಡಿದು ನೋಡಯ್ಯ, ಎಂತ ರೋಗ ಬಂದಿದೆಯಾ, ಏನ್ ರೋಗ ಅಂದ್ರೆ ಹರಿಮೂರ್ತಿಗಳು ಎನ್ನ ಕಂಗಡಿಗೆ ಕಾಣಿಸವು, ಹರಿಕೀರ್ತನೆಯು ಕೇಳಿಸದನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಪಾರದು ಎನ್ನ ನಾಲಿಗೆಗೆ, ಹರಿಯಾತ್ರೆಗಳಿಗೆನ್ನ ಕಾಲೇಳವಯ್ಯ. ಸೇಮ್ ಕತೆ ನಮ್ದು ಆಗಿರೋದು. ಅವ್ರು ನಮಗೋಸ್ಕರವೇ ಹೇಳಿದ್ದು, ಅವ್ರಿಗೇನಾಗಿಲ್ಲ, ನಮಗಾಗ್ತಿರೋದು ಅಲ್ವಾ. ಇವೆಲ್ಲ ಮೀರಿ ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ದೇಶ ಕಾಲ ಜ್ಞಾನ ಎಲ್ಲಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ. ಎರಡನೆಯದು ದೃಢತೆ. ಆದಷ್ಟು ದೃಢವಾಗಿರಬೇಕು. ಏನಾಗಲ್ಲ, ಭಗವಂತ ಇದ್ದಾನೆ. ಆಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮದುವೆ ಮನೆ ಕರ್ಕೊಂಡು ಹೋಗಿದ್ರು. ನಾನು ಅದನ್ನು ಸೇರಿಸಿ ಹೇಳ್ತಾ ಇದ್ದೇನೆ. ಯಾರು ಆಚಾರ ಕಡೆ ಗಮನ ಕೊಡ್ಲಿಲ್ಲ ಅಂದಾಗ ಆಚಾರ ಹೊರಟು ಬಿಟ್ರು. ಅಲ್ಲಿಂದ ಯಾರು ಗಮನ ಕೊಡ್ಲಿಲ್ಲ, ಹಾಗೆ ಎಲ್ಲರೂ ಹೊರಟು ಬಿಟ್ರು. ಎಲ್ಲಿ ಹೊರಟರು? ನೇರವಾಗಿ ಅವರು ಬಂದು ಉಡುಪಿ ಅನಾಥಾಶ್ರಮದ ಹತ್ರ ನಮಸ್ಕಾರ ಆಗ್ತಾ ಇದ್ರು. ಅಲ್ಲಿಂದ ಓಡಿಕೊಂಡು ಬಂದ್ರು ಎಲ್ಲರೂ ಕೂಡ. ಹೆಂಗೋ ಬಂದೆ ಮಗು ಅಂದ್ರೆ ನಾನು ಒಬ್ಬನೇ ಬರ್ಲೇ ಇಲ್ಲ ಅಂತ ಆಚಾರ್ಯರು. ಭಗವಂತ ಇದ್ದಾನೆ, ಅನವಿತ್ತ ಸಖ. ನಾನು ಒಬ್ಬನೇ ಬರ್ಲಿಲ್ಲ, ಯಾರು ಹೇಳಿದ್ರು ನನ್ನೊಬ್ಬ ಬಂದ ಅಂತ? ಭಗವಂತ ನನ್ನನ್ನು ಕರ್ಕೊಂಡು ಬಂದ ಅಂತ ಅವರು. ಈ ಧೈರ್ಯ ನಮ್ಮಲ್ಲಿ ಎಷ್ಟು ಜನಕ್ಕಿದೆ, ದಾಟಿ ಎಷ್ಟು ಜನಕ್ಕಿದೆ. ಬಾಯಲ್ಲಿ ಹೇಳಬಹುದು, ನೀವೇ ಸಾಚನಾಚಾರ ಅಂತ ನನ್ಗೆ ಕೇಳ್ಬಿಟ್ರಿ, ನನ್ನೂ ಸೇರಿಸಿ ಹೇಳ್ತಾ ಇರೋದು. ಎಷ್ಟು ಜನಕ್ಕೆ ನಮಗೆ ದಾಟ್ಯ ಇದೆ. ದೇವರಿದ್ದಾನೆ ಎನ್ನುವಂತಹ ದಾಟ್ಯ ನಮ್ಮಲ್ಲಿ ಎಷ್ಟು ಜನಕ್ಕಿದೆ. ಇದು ದೃಢತೆ ಅಂತ ಕರೆಯೋದು. ಎಲ್ಲಿವರೆಗೂ ಈ ದೃಢತೆ ನಮ್ಮಲ್ಲಿ ಬರುವುದಿಲ್ಲ, ಬುದ್ಧಿ ಶುದ್ಧವಾಗುವುದಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂತಿರಲಿ ಅಲ್ವಾ. ಏನು ಸುಖವಾಗಲಿ, ಬಹು ದುಃಖವೇ ಆಗಲಿ, ಸಖ ನೀನಾಗಿರು ಪಾಂಡುರಂಗ. ಬರೀ ಸುಖವನ್ನು ಕೇಳುವವರು ರಾಕ್ಷಸರು. ಯಾಕಂದ್ರೆ ಯಾವ್ದಾದ್ರು ರಾಕ್ಷಸರು ದುಃಖ ಕೊಡು ಅಂತ ಕೇಳಿದ್ದೆ ನೋಡಿದ್ದೀರಾ? ಸುಖ ಕೊಡು ಅಂತ ಕೇಳಿದವಳು ಕುಂತಿದೇವಿ. ವಿಪದಃ ಸಂತು ನಶ್ಯಶ್ವತ್ ಯತ್ರ ಯತ್ರ ಜಗದ್ಗುರೋ ಭವತೋ ದರ್ಶನಂ ಯಸ್ಯಾತ್ ಅಪುನರ್ ಭವದರ್ಶನಂ. ಅವಳು ಹೇಳಿದ್ದು, ಸ್ವಾಮಿ ಪದೇ ಪದೇ ದುಃಖ ಕೊಡೋ. ಜೀವನದಲ್ಲಿ ಸುಖವೇ ನೋಡಿಲ್ಲ ಪುಣ್ಯಾತ್ಕಿರ್ತಿ, ದುಃಖವನ್ನೇ ನೋಡಿದವಳು. ದುಃಖ ಕೊಡೋ ಸ್ವಾಮಿ. ಯಾಕೆ ದುಃಖ ಕೊಟ್ಟಾಗೆಲ್ಲ ನೀರು ಬರ್ತೀಯೋ? ಸುಖ ಕೊಟ್ಟರೆ ನೀನನ್ನು ಮರ್ತ್ಬಿಡ್ತೀನೋ ಪ್ರಭು. ಆದ್ದರಿಂದ ನನಗೆ ತಡ್ಕೊಳ್ಳಿಕ್ಕಾಗಲೇ ಇರುವಷ್ಟು ದುಃಖ ಕೊಡು ಅಂತಾಳವಳು. ವಿಜಯದಾಸ್ ಹೇಳ್ತಾರೆ, ನಿಮ್ಗೆ ಸಿಗಲ್ಲ ಔಟ್ ಆಫ್ ಪ್ರಿಂಟ್. ನಮ್ಮ ಅಜ್ಜಿ ಹೇಳ್ತಿದ್ರು, ಬೇಡದಂತದಿ ಮಾಡು ಪರರ, ಬೇಡದಂತದಿ ಮಾಡು ಪರರ, ಬೇಡಿದರೆ ನೀಡದಂತದಿ ಮಾಡು, ನೀಡಿದರೆ ಕೈ ಸೇರದಂತದಿ ಮಾಡು, ಕೈ ಸೇರಿದರೆ ಕೆಳಗೆ ಬೀಳುವಂತದಿ ಮಾಡು, ಕೆಳಗೆ ಬಿದ್ದದ್ದನ್ನು ಕೊಂಬೆ ತಂದೊಡೆ ಶುನಕ ಬಂದು ತಿಂಬಂತೆ ಮಾಡು ವಿಜಯ ವಿಠಲರಾಯ. ಹುಡುಕಬೇಡಿ, ನಿಮ್ಗೆ ಸಿಗಲ್ಲ. ಹಳೇದು ಪ್ರಿಂಟರ್
ಅದು ಕೆಳಗೆ ಬಿದ್ದದ್ದನ್ನು ಕೊಂಬೊಡೆ ಕೆಳಗೆ ಬಿದ್ದದನ್ನು ತಗೊಳ್ಳೋಣ ಅಂತ ಹೋದ್ರೆ ನಾಯಿ ಬಂದು ತಿನ್ನೋದು ಮಾಡ್ಬಿಡಬೇಕಂತೆ. ಬೇಡದಂತದಿ ಮಾಡಬಾರದ, ಬೇಡಿದರೆ ನೀಡದಂತದಿ ಮಾಡಿದ. ಭಗವಂತನನ್ನ ಬಿಟ್ಟು ಬೇರೆಯವರನ್ನ ಬೇಡದಂತೆ ಮಾಡಿ, ಇದು ಭಾಗ್ಯ. ಭಗವಂತನನ್ನ ಬಳಿಯಲ್ಲಿದ್ದ ಭಾಗ್ಯ. ಮೂರನೇದು ಸರ್ವಕ್ಲೇಶ ಸಹಿಷ್ಣುತ, ಸರ್ವ ಕಷ್ಟಗಳನ್ನ ಸಹಿಸುವಿಕೆ. ಯಾಕೆ ಅಂದ್ರೆ ಕಷ್ಟಗಳು ನನಗೊಬ್ಬನಿಗೆ ಬಂದದ್ದಲ್ಲ. ನಮ್ಮ ಅವ್ರು ಕೇಳಿದ್ರು ನಿಮ್ ಗುರುಗಳು ಯಾರು ಅಂತ. ನಮ್ಮ ಪರಮ ಗುರುಗಳು ಸುಬ್ರಾಯರು ನಮ್ಮ ಪರಮ ಗುರುಗಳು, ಆಯ್ತಾ, ಸತ್ಯಧ್ಯಾನ ತೀರ್ಥರ ಬಳಿಯಲ್ಲಿ ಅಧ್ಯಯನ ಮಾಡಿದ ಮಹಾನುಭಾವರು. ಅವರನ್ನ ವಾದಿರಾಜರು ರುಜುತ್ವ ಸೇನಾನಿಗಳು ಅಂತ ಕರೀತಾರೆ. ಇವತ್ತಿಗೂ ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರು. ಅವರಲ್ಲಿ ನಮ್ಮಲ್ಲಿ ಚತುರ್ವೇದಿ ರಾಮಚಂದ್ರಾಚಾರ್ಯರು ಅಂತ ಅವರ ಸ್ನೇಹಿತರೊಬ್ಬರು ಇದ್ರು. ಅವರಲ್ಲಿ ಅವರಿಗಿಂತ ಒಬ್ಬ ದೊಡ್ಡ ಮಗ ಹೋಗಿಬಿಟ್ಟ. 21-22 ವರ್ಷದ ಮಗ ಹೋಗಿಬಿಟ್ಟ. ಇವರು ಎಲ್ಲಿದ್ದಾರೋ ಅವ್ರು ಮೈಸೂರಲ್ಲಿ, ಅವರೆಲ್ಲ ಬೇರೆ ಕಡೆ ಇದ್ರು. ಒಂದು ಪತ್ರ ಬರೆದ್ರು, ಅವಾಗೆಲ್ಲ ಪತ್ರ ಅಲ್ವಾ, ಪತ್ರ ಬರೆದ್ರು. ಆಚಾರ್ಯ, ಹಿಂಗೆ ನಿಮಗೆ ವಯಸ್ಸಿಗೆ ಬಂದ ಮಗ ಹೋದ ಅಂತ ಗೊತ್ತಾಯಿತು. ಪುತ್ರ ಶೋಕಂ ನಿರಂತರಂ ಅಂತ. ವಯಸ್ಸಿಗೆ ಬಂದ ಮಗನನ್ನ ಕಳೆದುಕೊಳ್ಳುವ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಆ ಕಷ್ಟ ದುಃಖ ಇವೆಲ್ಲರನ್ನು ಸಹಿಸುವಂತಹ ಶಕ್ತಿ ಭಗವಂತ ನಿಮಗೆ ಕೊಡ್ಲಿ ಅಂತ ಪತ್ರ ಬರೆದರು. ಚತುರ್ವೇದಿ ರಾಮಚಂದ್ರಾಚಾರ್ಯ ಆ ಕಡೆ ಅಂತ ಪತ್ರ ಬರೆದ್ರು. ಯಾಕೆ ದೊಡ್ಡವರಾಗಿರ್ತಾರೆ ಅನ್ನೋದಕ್ಕೆ ಈ ಕಥೆ ಹೇಳ್ತಾ ಇದ್ದೇನೆ. ಅವ್ರೇನ್ ಪತ್ರ ಬರೆದ್ರು ಗೊತ್ತಾ? ನಿಮ್ಮ ಕಳಕಳಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಸುಬ್ಬರಾಯರೇ. ನೀವು ನನ್ನ ಮೇಲಿರುವ ಪ್ರೀತಿಗೆ ನಾನು ಆಭಾರಿ. ನೀವು ಹೇಳಿದ್ದೆಲ್ಲವನ್ನು ನಾನು ಒಪ್ತೇನೆ. ಒಂದು ಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳೆದು ನಿಂತ ಮಗನನ್ನ ಕಳೆದುಕೊಂಡ ಮೊದಲ ತಂದೆ ನಾನಲ್ಲ. ಇದು ವೇದಾಂತ ಓದಿದ್ದಕ್ಕೆ ಏನು ಸಾರ್ಥಕ? ಬೆಳೆದು ನಿಂತ ಮಗನನ್ನ ಕಳೆದುಕೊಂಡ ಮೊದಲ ತಂದೆ ನಾನಲ್ಲ. ನನಗಿಂತ ಹಿಂದೆ ಎಷ್ಟೋ ಜನ ಕಳ್ಕೊಂಡಿದ್ದಾರೆ, ಮುಂದೆ ಕಳ್ಕೊತಾರೆ. ಅರ್ಜುನ ಇದ್ದಾನೆ, ಬೇರೆ ಯಾರು ಬೇಡ. 16 ವರ್ಷದ ಮಗನನ್ನ ಕಳ್ಕೊಂಡು ಬಿಟ್ಟ ಅರ್ಜುನ ಇಲ್ವಾ? ಬೇರೆ ಯಾರು? ಅದು ಯಾಕೆ ಮಹಾಭಾರತಾದಿ ರಾಮಾಯಣಾದಿ ಶಾಸ್ತ್ರಗಳನ್ನು ಓದಬೇಕು ನೋಡ್ರಿ. ಇದು ಅದು ರಾಮಾಯಣದಲ್ಲಿ ಶ್ರವಣ ಕುಮಾರನನ್ನ ಕಳ್ಕೊಂಡು ಬಿಟ್ಟರು ಅವರಿಬ್ರು. ಆಗದ ಕುರುಡು ದಂಪತಿಗಳು ತೀರ್ಥಯಾತ್ರೆಯನ್ನ ಮಾಡಿಸಬೇಕು ಅಂತ ಎತ್ಕೊಂಡು ಓಡಾಡ್ತಿದ್ದ ಅವನು ದಶರಥ ಬೇಕಂತ ಬಿಟ್ಟಿದ್ದಲ್ಲ. ಯಾವುದೋ ಒಂದು ಕರ್ಮ ಧರ್ಮ ಸಂಯೋಗಕ್ಕೆ ಸಿಕ್ಕಿ ಅವನು ದಶರಥನ ಕೈಯಲ್ಲಿ ಪ್ರಾಣ ಬಿಟ್ಟುಬಿಟ್ಟ. ಈ ನಮ್ಮಂತೆ ಕಣ್ಣೆದುರುಗಡೆ ಬೇಕಾದಷ್ಟು ಜನರನ್ನು ನೋಡಿದ್ದೇವೆ. ಆದ್ರಿಂದ ಬೆಳೆದು ನಿಂತ ಮಗನನ್ನ ಕಳೆದುಕೊಂಡ ಮೊದಲ ತಂದೆ ನಾನಲ್ಲ. ಇದನ್ನ ಸರ್ವಕ್ಲೇಶ ಸಹಿಷ್ಣುತ. ನಮ್ಮ ಗುರುಗೋವಿಂದ ವಿಠಲದಾಸರ ಕಥೆ ಹೇಳ್ತಾ ಇರ್ತೇನೆ. ಗುರುಗೋವಿಂದ ವಿಠಲದಾಸರ ಒಂದು ಮಗಳು ಸ್ವಲ್ಪ ಕ್ಯಾನ್ಸರ್ ಏನೋ ಇತ್ತವಳು, ತುಂಬಾ ಒತ್ತಾಡ್ತಿದ್ಲು. ಅವ್ರು ಆಚೆ ಕಡೆ ಹೋಗಿದ್ರು ಸಂಧ್ಯಾವನೆ ಮಾಡ್ಲಿಕ್ಕೆ. ಹೊರಗಡೆ ವಾಪಸ್ ಬರುವಾಗ ಮಗು ಸತ್ತೋಗಿತ್ತು. ಎಲ್ಲ ಗುರುವು ಕಳ್ತಿದ್ದಾರೆ. ಗುರುಗೋವಿಂದ ವಿಠಲದಾಸರು ಕೈ ಕಟ್ಟಿ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ ದಾಸರೇ ಅಂತ, ಆ ಶರೀರದೊಳಗೆ ಸಿಕ್ಕಾಕೊಂಡು ಕ್ಯಾನ್ಸರ್ನಲ್ಲಿ ಏನ್ ನರಳುತ್ತಿತ್ತು ಜೀವ, ಮೇಲ್ ನೋಡಿ ಏನು ಆನಂದವಾಗಿ ಹೋಗ್ತಾ ಇದೆ, ನಾನು ಅದರ ಆನಂದದಲ್ಲಿ ಭಾಗಿಯಾಗಿದ್ದೇನೆ. ಇದು ವೇದಾಂತ ಓದಿದ್ದಕ್ಕೆ ಸಾರ್ಥಕತೆ ಅಲ್ವಾ? ಇದು ಸರ್ವ ಕ್ಲೇಶ ಸಹಿಷ್ಣುತ. ಯಾಕೆ ಅಂದ್ರೆ ನಾವು ಎಲ್ಲ ಜನ್ಮದಲ್ಲೂ ಅದರ ತಂದೆ ತಾಯಿಗಳಲ್ಲ. ಅದಕ್ಕೆ ಜನ್ಮ ಕರ್ಮ ಸಮುದ್ಯೋಗದಲ್ಲಿ ನಮಗೆ ಈಗ ಜನ್ಮದಲ್ಲಿ ತಂದೆಯಾಗೋ ಮಗನಾಗಿಯೋ ಬಂದಿದೆ. ಅದಕ್ಕೆ ಏನ್ ಅನುಭವಿಸ್ಬೇಕಲ್ಲ. ಮಕ್ಕಳಲ್ಲಿ 4 ರೀತಿ ಮಕ್ಕಳಿರ್ತಾರಂತೆ. ಋಣಾನುಬಂಧಿನ ಕೇಚಿತ್ ನ್ಯಾಸಾಪಹಾರಕ ಲಾಭಪ್ರದ ಭವಂತೇಕೆ ಉದಾಸೀನ ತತಃಪರಃ ಬ್ರಹ್ಮಾಂಡ ಪುರಾಣದ ಮಾತದು. ಯಾರಿಗಾದ್ರೂ ನಮ್ಮ ಅದಕ್ಕೆ ಈ ಮಾತುಗಳನ್ನು ಯಾಕೆ ಕೇಳಬೇಕು? ಧಾರ್ಢ್ಯತೆ ಬರ್ತದೆ. ಮಕ್ಕಳ ಮಾತು ಕೇಳ್ತಿಲ್ಲ, ಮಕ್ಕಳು ಮಾಡ್ತಿಲ್ಲ. ಮಕ್ಕಳಲ್ಲಿ 4 ರೀತಿಯ ಮಕ್ಕಳಿರ್ತಾರೆ. ಋಣಾನು ಸಂಬಂಧಿನ ಕೇಚಿತ್, ನಾವು ಅವರ ಹತ್ರ ಸಾಲ ತಗೊಂಡಿರ್ತೇವೆ ಜನ್ಮದಲ್ಲಿ, ಅದನ್ನು ಬಡ್ಡಿ ಸಮೇತ ವಸೂಲು ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ. ಅವ್ರ ಮಕ್ಕಳಲ್ಲ, ವಸೂಲು ಮಾಡ್ಲಿಕ್ಕೆ ಬಂದ ಸಾಲದ ವಸೂಲುಗಾರರು. ಅದಕ್ಕೆ ಅವನು ಹುಟ್ಟದಾಗಿಂದ ಮನೆಯಲ್ಲಿ ಖರ್ಚು ಜಾಸ್ತಿ ಇರ್ತದೆ. ಅವನು ಏನ್ ವಸೂಲು ಮಾಡಬೇಕು ಅವೆಲ್ಲವನ್ನ ವಸೂಲು ಮಾಡಿದ ಮೇಲೆ ಅವನು ನಮ್ಮ ಎದುರುಗಡೆ ಹೋಗಿಬಿಡ್ತಾನೆ, ನಮ್ಮ ಕಣ್ಣೆದುರುಗಡೆ ಸತ್ತೋಗ್ಬಿಡ್ತಾನಲ್ಲ. ಯಾಕಂದ್ರೆ ನಾವು ವಸೂಲು ಮಾಡ್ಬೇಕಾದ್ರೆ ವಸೂಲು ಮಾಡಿ ಆಯ್ತು. ಮೊದಲನೇದು ಋಣಾನುಬಂಧಿನ ಕೇಚಿತ್. ಎರಡನೇದು ಕೇಚಿತ್ ನ್ಯಾಸಾಪಹಾರಕ. ಅವರು ಏನೋ ನಮ್ಗೆ ಯಾರು ಕೊಟ್ಟಿರ್ತಾರೆ, ಆಚಾರ್ಯ ನಾವು ತೀರ್ಥಯಾತ್ರೆಗೆ ಹೋಗಿ ಬರ್ತೇವೆ, ಇದೊಂದಷ್ಟು ನೀವು ಇಟ್ಕೊಂಡಿರಿ ಅಂತ. ವಾಪಸ್ ಬರೋಷ್ಟೊಳಗೆ ಊರು ಬಿಟ್ಟು ಹೋಗಿಬಿಟ್ಟಿರ್ತಾನೆ. ಅದನ್ನು ತಪ್ಪಿಸಿಕೊಂಡು ಬಿಟ್ಟಿರ್ತಾನೆ. ಎಲ್ಲೂ ಹೋಗುವುದಿಲ್ಲ. ಅವ ಮುಂದೆ ಇವನ ಮಗನಾಗಿ ಹುಟ್ಟುತ್ತಾನೆ. ಇವನ ಮನೆಯಲ್ಲೆಲ್ಲ ಆಗುವಾಗಿರ್ತಾನೆ. ಅದಕ್ಕೆ ಕರ್ಕೊಂಡು ಪಾಲಿಗೆ ಹೋಗಿಬಿಡ್ತಾನೆ. ರಾತ್ರಿ ಹೋಗಿಬಿಡ್ತಾನೆ. ಕ್ವಚಿಜ್ಞಾಸ ಅಪಹಾರಕ. ಇರೋವರೆಗೂ ಗೊಂಬೆ ಹೊಡಿತಾರೆ ಅಪ್ಪ ಅಮ್ಮ. ಮಾಡಿದ್ಯಾಚಾರ್ಯೇ ಓಡೋಗ್ಬಿಟ್ಟ, ಓಡೋಗ್ಬಿಟ್ಟ. ಇವತ್ತು ಯಾರ್ಯಾರು ಅಪ್ಪ ಅಮ್ಮನನ್ನ ಬಿಟ್ಟು ಫಾರಿನ್ನಲ್ಲಿ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿ ಅಪ್ಪ ಅಮ್ಮನ ನೋಡ್ಕೊಳ್ತಿಲ್ವಲ್ಲ, ಅವರೆಲ್ಲ ನ್ಯಾಸಾಪಹಾರಕ ಮಕ್ಕಳು ಹುಟ್ಟಿರೋದೇ ಅದಕ್ಕೆ. ನಾವು ಮಾಡಿದ್ದು ಯಾಕೆ ಬಿಡ್ತೀರಿ? ನಾವು ಮಾಡಿದ್ದೇವೆ, ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಅದಕ್ಕೆ ಇದನ್ನು ಇಟ್ಕೊಳ್ಬೇಕು. ಮೂರನೇದಿದ್ದಾರೆ ನಮ್ಮ ಆಚಾರ್ಯರ ಮತದಲ್ಲಿ ಹುಟ್ಟಿದಂತಹ ಮಕ್ಕಳು ಹುಟ್ಟಬೇಕು. ಅದಕ್ಕೆ ಲಾಭಪ್ರದ ಭವಂತಿಗೆ, ಲಾಭಪ್ರದ ಮಕ್ಕಳು ಅಂತ ಕರೀತಾರೆ ಅವರಿಗೆ. ಅವರು ಹುಟ್ಟಬೇಕಾದ್ರೆ ಬಹಳ ಸಾಧನೆ ಮಾಡಬೇಕು.
ಪುಕ್ಕಟ್ಟೆಯಾಗೆಲ್ಲ ಹುಟ್ಟುವುದಿಲ್ಲ. ಅವರು ಅಂತವರೆಲ್ಲರೂ ಕೂಡ ದ್ವಿಷಣಪ್ತ ಕಾಲಂ ಅಂತಿದೆಯಲ್ಲ ಇಲ್ಲಿ, ಒಂದು ಆಚಾರ್ಯರಂತಹ ಮಗನನ್ನು ಪಡೆಯಬೇಕಾದ್ರೆ 12 ವರ್ಷಗಳ ಕಾಲ ಸೇವೆ ಮಾಡಿದ್ರು. ಒಂದಲ್ಲ ಎರಡಲ್ಲ, 12 ವರ್ಷಗಳ ಕಾಲ ಮಾಡಿದಂತಹ ಸೇವೆ ಅವರಿಗೆ ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ಸೇವೆಯ ಗುಣಗಣಾಢ್ಯಮ ಅಪತ್ಯಮಾಪು ತಂ ಪೂರ್ಣ ಸದ್ಗುಣ ತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಎಷ್ಟು ಕಾಲ ಮಾಡಿದ್ರು. ಇತ್ತಂ ವಿಚಿಂತ್ಯ ಸ ವಿಚಿಂತ್ಯ ಅನನ್ಯ ಬಂಧು ಹೃದಯ ಪರಿಷ್ಠ ಪದಂ ರಜತ ಪೀಠ ಪುರಾದಿವಾಸಂ ಭಕ್ತ್ಯಾ ಭವಾಬ್ಧಿ ಭಯಭಂಗ ದಯಾ ಶುಭಾತ್ಮ ಭೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ. 12 ವರ್ಷಗಳ ಕಾಲ ಸೇವೆ. ಅಲ್ಲಿ ಆಚಾರ್ಯರು ಅವತಾರ ಮಾಡಿ ಬರಬೇಕು ಅಂದ್ರೆ 12 ವರ್ಷಗಳ ಕಾಲದ ಸೇವೆ. ವಾದಿರಾಜರ ಅವತಾರ ಮಾಡಿ ಬರಲಿಕ್ಕೆ 12 ವರ್ಷಗಳ ಕಾಲದ ಸೇವೆ. ರಾಘವೇಂದ್ರ ಸ್ವಾಮಿಗಳ ಅವತಾರ ಮಾಡಿ ಬರಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ಸೇವೆ ಉಪವಾಸದಿಂದ ಮಾಡಿದ್ದು. ಹಾಗೆಲ್ಲ ಪುಕ್ಕಟ್ಟೆಯಾಗಿ ಜನಗಳು ಅವತಾರ ಮಾಡಿ ಬರುವುದಿಲ್ಲ. ಅದಕ್ಕೆ ಪುರಂದರದಾಸರ ಕೀರ್ತನೆ ಇದೆ ನೋಡ್ರಿ, ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆ ನಾನು. ಸ್ವಲ್ಪ ನಮ್ಗೆ ಅರ್ಥ ಆಗಿದ್ದೆ ಅದೇನು ಅಂತ ಅರ್ಥ ಆಗಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋಣ. ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆ ನಾನು. ಈಗ ಯೋಚನೆ ಮಾಡ್ರಿ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಮಗನನ್ನಾಗಿ ಪಡಿಬೇಕು ಅಂತ ಅವರೇ ತಪಸ್ಸು ಮಾಡಲಿಲ್ಲ. ನಾನಿದೇ ವಂಶದಲ್ಲಿ ಬರಬೇಕು ಅಂತ ನಾನೇನು ತಪಸ್ಸು ಮಾಡಲಿಲ್ಲ. ಮತ್ತೆ ಹೆಂಗ್ ಹುಟ್ಟಿದೆ ಈ ವಂಶದಲ್ಲಿ ಅಂದ್ರೆ ಧರ್ಮಕರ್ಮ ಸಂಯೋಗದಿಂದ ಉದ್ಭವಿಸಿದೆ ನಾನು, ಹುಟ್ಟುಬಿಟ್ಟೆ ಅಷ್ಟೇ. ಅದಕ್ಕೇನು ಅಂದ್ರೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಪ್ರಯತ್ನ ಪಡಬೇಕಿಲ್ಲ. ಮಧ್ವಮತ ಮತ್ತು ಪದ್ಧತಿ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿದು ಕತ್ತುಂಡು ಕಾಯುವನು ವೃದ್ಧಿ ಮಾಡಿದ ನನಗೆ ಉದ್ಧರಿಸೋ ಹರಿಯೇ ಇಷ್ಟು ಪಾಪಗಳನ್ನೇ ಮಾಡಿದ್ದೆ ಸಾಕು. ಆಚಾರ್ಯರ ಮತದಲ್ಲೂ ಹುಟ್ಟುದವರೆಲ್ಲ ಪುಣ್ಯಾತ್ಮರು ಅನ್ಕೋಬೇಡ್ರಿ. ಪಾಪ ಸಂಘಟನೆ ಮಾಡ್ಕೊಳ್ಳಿಕ್ಕೂ ಈ ಮಠದಲ್ಲಿ ಹುಟ್ಟುತ್ತಾರೆ. ಬೇರೆ ಮತದಲ್ಲಿ ಹುಟ್ಟಿದ್ರೆ ಪಾಪ ಕಮ್ಮಿ ಬರೋದು, ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ. ಈ ಮತದಲ್ಲಿ ಹುಟ್ಟಿ ಆಚಾರ್ಯರ ವಿರುದ್ಧವಾದ ಕೆಲಸ ಮಾಡಿದ್ರೆ ಅದು ಜನ್ಮ ಜನ್ಮಕ್ಕಾಗುವಷ್ಟು ಅಲ್ಲ, ಅಂತರ್ಮನಸ್ಸಿಗೆ ಹೋಗುವಷ್ಟು ಪಾಪ ಬರ್ತದೆ. ಅದಕ್ಕೋಸ್ಕರವಾಗಿ ಉದ್ಭವಿಸಿದೆ ನಾನು ಹುಟ್ಬಿಟ್ಟಿದ್ದೇನೆ ಪ್ರಭು ಉದ್ಧಾರ ಮಾಡ್ಕೊಳ್ಳಿಕ್ಕೆ ನಮಗೆ ದಾರಿ ತೋರಿಸೋ. ಅನ್ಯಾಯವಾಗಿ ಜನ್ಮ ಹಾಳು ಮಾಡಿಕೊಳ್ಳುವಂತೆ ಮಾಡಬೇಡ ಅಂತ ಪುರಂದರದಾಸರು ಕೇಳಿದ್ರಲ್ಲ, ಇದನ್ನ ನಾವು ಕೇಳಬೇಕಂತ. ಅದಕ್ಕೆ ಸರ್ವ ಕ್ಲೇಶ ಸಹಿಷ್ಣುತ. ಅದಕ್ಕೆ ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ಅದಕ್ಕೆ ಬ್ರಾಹ್ಮಣಶ್ಚ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ. ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ ಅಳ್ತಾ ಕೂಡಬೇಡಿ. ಅದಕ್ಕೆಲ್ಲ ಬ್ರಾಹ್ಮಣ ಜನ್ಮ ಬಂದದ್ದು. ಬ್ರಾಹ್ಮಣ ಜನ್ಮದಲ್ಲಿ ಅಳಬೇಕು ಯಾಕೆ ಗೊತ್ತಾ? ನನಗೆ ಜ್ಞಾನ ಸಿಗಲಿಲ್ಲ ಅಂತ ಅಳಬೇಕು. ನನಗೆ ಒಳ್ಳೆ ಗುರುಗಳ ಸೇವೆ ಮಾಡುವುದಕ್ಕೆ ಅವಕಾಶ ಸಿಗಲಿಲ್ಲ, ನನಗೆ ತತ್ವಜ್ಞಾನ ಶ್ರವಣ ಆಗಲಿಲ್ಲ ಅಂತ ದುಃಖ ಪಡಬೇಕೇ ಹೊರತು ಬೇರೆದೆಲ್ಲ ಬರ್ತದೆ. ಬೇರೆದೆಲ್ಲ ಬರಬೇಕಾದ್ರೆ ಈ ಜನ್ಮಕ್ಕೆ ಬರಬೇಕಾಗಿರ್ಲಿಲ್ಲ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಪುಕ್ಕಟ್ಟೆಯಾಗಿ ಜನ್ಮ ಬಂದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಸರ್ವದ ಇದಕ್ಕೆ ಆಮೇಲೆ ನೋಡಿ ಇನ್ನೊಂದು, ಸರ್ವ ವಿಜ್ಞಾನಿತ ದಾಕ್ಷ್ಯಂ. ತಿಳಿದುಕೊಳ್ಳುವ ಶಕ್ತಿ ಇರಬೇಕು. ಯಾರು ಹೇಳ್ತಾರೆ? ದೊಡ್ಡವರು ಹೇಳಿದ್ದನ್ನು ತಿಳಿದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ನನ್ನ ಮನದಲ್ಲಿ ಒಪ್ಪುವುದಿಲ್ಲ ಮನಸ್ಸು, ಹೌದೋಗಿಲ್ಲ ಅಂತಲ್ಲ. ಆದ್ರೆ ಮನಸ್ಸಿಗೆ ಚೆನ್ನಾಗಿ ಟ್ರೈನ್ ಮಾಡಿ 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 ತಿಳಿದುಕೊಳ್ಳುವ ಶಕ್ತಿ ಬೆಳೆಸಿಕೊಳ್ಳುವಂತೆ ಮಾಡಬೇಕು. ಹೌದು, ನಾನು ಏನೋ ಮಾಡಿದ್ದೇನೆ, ಅದಕ್ಕೆ ನನಗಾಗಿದೆ, ಬೇರೆಯವ್ರಿಗೆ ಯಾರಿಗೂ ಆಗಿಲ್ಲ, ನನಗೆ ಮಾತ್ರ ಯಾಕಾಗ್ತದೆ ಇದು? ಪದೇ ಪದೇ ನನಗೆ ಸೋಲು ಯಾಕೆ ಆಗ್ತಾ ಇದೆ? ಬೇರೆಯವರೆಲ್ಲ ಉದ್ಧಾರವಾದರು, ನಾನೊಬ್ಬ ಇಲ್ಲಿ ಉದ್ಧಾರವಾಗಲಿಲ್ವಲ್ಲ. ಯಾಕೆ ಯಾಕೆ ಅಂದ್ರೆ ನನ್ನ ದಾರಿ ಇದಲ್ಲ, ನನ್ನ ದಾರಿ ಬೇರೆ ಯಾವುದೋ ಇದೆ. ಜೀವನದಲ್ಲಿ ನಮ್ಮಷ್ಟು ಸೋಲು ಕಂಡವರಿಲ್ಲ. ನಾವು ಹುಟ್ಟಿದ್ದೆಲ್ಲವೂ ಕೂಡ ಮಣ್ಣೆ. ನಾನಿದ್ದೆ, ನಾನು ಅನುಭವಿಸಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. 20, 40, 50, 52 ವರ್ಷಗಳ ಕಾಲ ಹುಟ್ಟಿದ್ದೆಲ್ಲ ಲೌಕಿಕದಲ್ಲಿ ಮಣ್ಣೆ. ಯಾಕೆ ಅಂದ್ರೆ ಭಗವಂತ ಹೇಳಿದ ನಿನ್ನ ದಾರಿ ಇದಲ್ಲ. ಈ ದಾರಿಗೆ ಬಂದ ಮೇಲೆ ನಾನು ಹುಟ್ಟಿದ್ದೆಲ್ಲ ಚಿನ್ನ ಅಂತ ಇದೆ. ನೀವು ಬಂದಿದ್ದು ಈ ದಾರಿಗಲ್ಲ. ನಾನು ಯಾವ ಕಾಲೇಜಿನಲ್ಲಿ ಪಾಠ ಮಾಡಿಕೊಂಡು ಅಲ್ಲಿರುವವರಿಗೆ ಲ್ಯಾಬ್ ಟೆಕ್ನಿಷಿಯನ್ ನಲ್ಲಿ ಮಾಡಿಕೊಂಡಿರ್ಲಿಕ್ಕಲ್ಲ ನಿನಗೆ ಕೊಟ್ಟದ್ದನ್ನ ಅಂತ. ಯಾವತ್ತೂ ಅದನ್ನ ಸ್ವಾಮಿ ನೀನು ಹೆಂಗ್ ಕರ್ಕೊಂಡು ಹೋಗ್ತೀನೋ ಧೈರ್ಯ ಮಾಡಿ ನನ್ನ ಬಿಡುತ್ತೇನೆ ಅಂದ ಮೇಲೆ ಭಗವಂತ ಇವತ್ತೇನು ನಮ್ಮ ಯೋಗ್ಯತೆ ಇದೆ, ಯೋಗ್ಯತೆಗೆ ಮೀರಿ ಸ್ವಾಮಿ ನನಗಲ್ಲ ಅಂತ ಕೊಟ್ಟಿದ್ದಾನೆ. ಗೊತ್ತಿಲ್ಲ ನಮಗೆ, ಯಾವುದು ನಮ್ಮ ದಾರಿ ಗೊತ್ತಿಲ್ಲ, ಹೆಂಗ್ ಹೋಗಬೇಕು ಗೊತ್ತಿಲ್ಲ. ಅದಕ್ಕೆ ಪದೇ ಪದೇ ದೇವರು ಸೋಲು ಕೊಡ್ತಾನೆ. ಯಾಕೆ? ದಾರಿ ಬದಲಾಯಿಸಿಕೋ. ಅದನ್ನ ಇಲ್ಲಿ ಹೇಳ್ತಾರೆ, ತಿಳಿದುಕೊಳ್ಳುವ ಶಕ್ತಿ, ದಕ್ಷತೆ. ಅದಕ್ಕೆ ಲಕ್ಷ್ಯಂ, ನನ್ಗೇನಾದ್ರೂ ಕೂಡ ನನ್ನ ದಾರಿಯನ್ನ ಬಿಡುವುದಿಲ್ಲ. ಧರ್ಮ ಕಾರ್ಯಗಳನ್ನ ನಾನೆಂದೂ ಬಿಡುವುದಿಲ್ಲ. ಆಮೇಲೆ ಸಮೃತ ಮಂತ್ರತ ಅಂತಃಶಕ್ತಿ ಒಳಗಿನಿಂದ ನಾನು ಬಹಳ ಸ್ಟ್ರಾಂಗ್ ಆಗುತ್ತೇನೆ. ಹೆಂಗಾಗ್ತೇನೆ ಸ್ಟ್ರಾಂಗ್ ಅಂದ್ರೆ ಶ್ರವಣದಿಂದಲೇ. ಚೆನ್ನಾಗಿ ಭಗವಂತನ ಮಹಿಮೆಯನ್ನು ಕೇಳಿ 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 ಒಳಗಿನಿಂದ ನಾನು ಗಟ್ಟಿಯಾಗ್ತೇನೆ. ಅಷ್ಟು ಸುಲಭಕ್ಕೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. 7ನೇದು ಗುಪ್ತ ಮಂತ್ರಣ. ಆದಷ್ಟು ಜಪ ಮಾಡುವಿಕೆ. ಅಲ್ಲ, ಗಾಯತ್ರಿ ಮಂತ್ರವನ್ನ ಗಂಡು ಮಕ್ಕಳು, ವಿಕೃಷ್ಟ ಮಂತ್ರವನ್ನ ಹೆಣ್ಣು ಮಕ್ಕಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಪ ಮಾಡಿ 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 ಒಳಗಿನಿಂದ ತೇಜಸ್ಸನ್ನು ತುಂಬಿಕೊಳ್ಳುವಿಕೆ. 8ನೇದು ಅಸ್ಥಿ ಸಂವಾದರ ವಿದ್ಯಾ.
ಹಾಳು ಹರಟೆಯನ್ನ ನಾನು ಮಾಡುವುದಿಲ್ಲ. ಅದಕ್ಕೆ ಆಚಾರ್ಯ ಹೇಳಿದ ಗುರುಭುಂಶೋಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಗುರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ ಹೇಳುವಾಗ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ನಿಶಬ್ದೆ. ಸಾಕಯ್ಯ ಲೌಕಿಕವಾದ ವಿಚಾರ ಮಾತಾಡಿದ್ದು ಅಂತ ಆಚಾರ್ಯರು. ಹಾಡು ಹರಟೆಗೆ ಹೋಗಬೇಡ. ವಿಜಯದಾಸರ ಮಾತು, ಹಾಡು ಹರಟೆಗೆ ಹೋಗಬೇಡ. ಯಾಕೆ ಹಾಡು ಹರಟೆ ಹೊಡೆಯುವಷ್ಟು ನಮಗೆ ಭಗವಂತ ಆಯಿಸಿಕೊಟ್ಟಿಲ್ಲ. ಯಾವಾಗ ಕರ್ಕೊಂಡ್ಬಿಡ್ತಾನೋ ಗೊತ್ತಿಲ್ಲ ಅಲ್ವಾ. ಏನೋ ಮಾತಾಡ್ತಾ ಇದ್ದಾಗ ಜೀವ ಹೋಗಿಬಿಟ್ಟ ಪ್ರಯೋಜನ ಏನು? ಮನುಷ್ಯ ಶರೀರ ಹೋಗ್ಬಿಟ್ಟ ಪ್ರಯೋಜನ. ಭಾಗವತದಲ್ಲಿ ಒಂದು ಕಥೆ ಇದೆಯಲ್ಲ, ನಿಮ್ಗೆ ಗೊತ್ತಿದೆ. ನಮಗೆ ಕರ್ದಮ ಪ್ರಜಾಪತಿಗಳ ಬಳಿಗೆ ಸ್ವಯಂಭೂಮನುಗಳು ಬರ್ತಾರೆ. ದೇವಹೂತಿಯನ್ನು ಬದಲು ಮಾಡಿಕೊಡಬೇಕು ಅಂತ ಸ್ವಯಂಭೂಮನುಗಳು ಅವರನ್ನು ನೋಡುತ್ತಾರೆ. ದೇವಹೂತಿ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ನೋಡ್ರಿ, ಭಾಗವತ ಸ್ಪಷ್ಟ ಹೇಳುತ್ತದೆ. ಅಲ್ಲಿ ಏನು ಕರ್ದಮ ಪ್ರಜಾಪತಿಗಳು ಕಂಡುಬಿಟ್ರಂತೆ. ಏನಪ್ಪಾ ಚೆನ್ನಾಗಿದ್ದೀಯಾ ಅಂದ್ರು, ಮತ್ತೆ ಕಣ್ಣು ಮುಚ್ಚಿದ್ರು. ಒಂದು ಅರ್ಧ ಗಂಟೆ ಆಯ್ತು. ಆಮೇಲೆ ಏನು ಬಂದದ್ದು ಅಂದ್ರು, ತಿರ್ಗಾ ಕಣ್ಣು ಮುಚ್ಚಿದ್ರು. ಒಂದು 5 ನಿಮಿಷ ಮಾತಾಡ್ತಾರೆ, ಕಣ್ಣು ಮುಚ್ತಾರೆ. ಏನಾಗ್ತದೆ ಹಿಂಗೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತ, ಸ್ವಾಮಿ ಮಾತನ್ನ ನೀನು ಕೊಟ್ಟಿರುವುದು ನಿನ್ನ ಸ್ತೋತ್ರ ಮಾಡ್ಲಿಕ್ಕೆ. ಇದನ್ನ ಈಗ ಅನಿವಾರ್ಯ ಕಾರಣಕ್ಕೆ ಲೌಕಿಕವಾಗಿ ಬಳಸ್ಕೊಳ್ತಾ ಇದ್ದೇನೆ, ಅಪರಾಧವನ್ನ ಕ್ಷಮಿಸು ಅಂತ ಹೇಳ್ತಿದ್ರಂತೆ ಅವರು. ಅದಕ್ಕೆ ಕಪಿಲ ನಾಮಕನಾಗಿ ಭಗವಂತ ಅವ್ರಿಗೆ ಅವತಾರ ಮಾಡಿದ. ನಮ್ಮನೆಲ್ಲ ಹುಡ್ತಾನವ ಅಂಥವ್ರನ್ನು ಹೇಳಿ ಹುಟ್ಟಿದ ಅಂಥವರು ಹಾಗಿದ್ದರಂತೆ. ಮಾತನ್ನ ಹೆಂಗಂದ್ರೆ ಹಿಂಗೆ ಬಳಸ್ಕೊಳ್ಳಬಾರದು. ವಿಸಂವಾದ ರಾಹಿತ್ಯ ಅಂತರ ಸಂವೃತ ಮಂತ್ರತ ಅಸಂವಾದಿತ ಶೌರ್ಯ ಅಂತ. ಶೌರ್ಯ ಅಂದ್ರೆ ಒಳಗಿನ ಧೀಶಕ್ತಿ, ದೇಹಬಲ ಅಲ್ಲ, ಮನೋಬಲ. ಮನೋಬಲವನ್ನು ಬೆಳೆಸಿಕೊಳ್ಳಬೇಕಾದರೆ ಬುದ್ಧಿ ತೀಕ್ಷ್ಣವಾಗಿದ್ರೆ ಮನೋಬಲ ಬೆಳೆಯುತ್ತದೆ. ಶಕ್ತಿಜ್ಞತೆ, ನಮ್ಮ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಮನುಷ್ಯರಿಗೆ ಬೇರೆ ಯಾರು ಬಿಗ್ ಬಾಸ್ ಹೋಗ್ಬೇಕಾಗಿಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ. ಮನೆಯಲ್ಲೇ ಗೊತ್ತಾಗ್ತದೆ. ದೇವರ ಮನೆಗಿಂತ ದೊಡ್ಡ ಬಿಗ್ ಬಾಸ್ ಬೇಕೇನ್ರಿ? ನಮ್ಮ ಅವಗುಣಗಳೇನಿದೆ ಭಗವಂತನ ಮುಂದೆ ತೆರೆದಿಡ್ರಿ. ಭಗವಂತ ನನ್ನ ಗುಣಗಳೇನಿದೆ ಅನ್ನೋದನ್ನ ತಿಳಿಯಪಡಿಸುವಂತ ಅವನನ್ನು ಕೇಳ್ರಿ. ಅವನು ಬಿಟ್ಟರೆ ಯಾರು ತಿಳಿಯಪಡಿಸ್ತಾರೆ ಅಲ್ವಾ? ಅದಕ್ಕೋಸ್ಕರ ನೋಡಿ, ಇವತ್ತು ನಾವೆಲ್ಲ ಬಿಡ್ತಾ ಇದ್ದೇವೆ. ಅಮೆರಿಕಾದಂತ ಒಂದು ದೇಶಗಳು ಇದನ್ನ ನಡೆದುಕೊಂಡಿದೆ. ಅವರು ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಡೂಯಿಂಗ್ ನಥಿಂಗ್ ಟ್ರೀಟ್ಮೆಂಟ್ ಅಂತ ಹೆಸರು. ಅಲ್ಲ ಹೆಸರೇ ಡೂಯಿಂಗ್ ನಥಿಂಗ್ ಟ್ರೀಟ್ಮೆಂಟ್. ಏನ್ ಮಾಡಿಸ್ತಾರೆ ಗೊತ್ತಾ? ನೀವು ಹೋದ್ರೆ ಕಣ್ಮುಚ್ಚಿ ಒಂದು ಅರ್ಧ ಗಂಟೆ ಕೂಡು ಅಂತಾರೆ. ನೀವು ಅರ್ಧ ಗಂಟೆ ಕೂಡಿದ್ರೆ ಯಾರ್ಯಾರು ಬೈದಿದ್ರು, ಏನೇನು ಅವಮಾನ ಮಾಡಿದ್ರು ತಲೆಯಿಂದ ಎಲ್ಲ ಹೊರಗೆ ಹೋಗ್ತದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ತಲೆ ತಿಳಿ ಆಗ್ತದೆ. ಆಮೇಲೆ ಅವ್ರೇನೋ ಧ್ಯಾನ ಏನೋ ಮಾಡಿಸ್ತಾರೆ ಅಲ್ವಾ? ಇದನ್ನ ನಾವು ಯಾವತ್ತೋ ಹೇಳಿದ್ವಿ. ನಾವು ಮಾಡಿರೋ ಪಾಪವನ್ನು ಬಾಯಿ ಬಿಟ್ಟು ಹೇಳ್ಕೊಂಡ್ಬಿಡು ಅಂತ ಹೇಳಿದ್ದಾರಲ್ಲ. ಈಗ ನೋಡಿ, ಮನುಷ್ಯರ ಹತ್ರ ಹೇಳ್ಕೊಂತಿರೋ, ದೇವರ ಹತ್ರ ಹೇಳ್ಕೊಂತಿರೋ, ನಮಗೆ ಬಿಟ್ಟದ್ದು. ನೋಡಿ, ಮನುಷ್ಯರ ಹತ್ರ ಕಟ್ಟ ಸುಖ ಹೇಳಿಕೊಂಡ್ರೆ ನಮ್ಮಲ್ಲಿ 3 ರೀತಿಯ ಮನುಷ್ಯರಿದ್ದಾರೆ. ಆಚಾರ್ಯರ ಮಾತಿದು. ನಮಗಿಂತ ದೊಡ್ಡವರು, ನಮ್ಮ ಸಮಂಗಸ್ಕಂದರು, ನಮಗಿಂತ ಚಿಕ್ಕವರು. ನಮಗಿಂತ ದೊಡ್ಡವರ ಹತ್ರ ಹೇಳ್ಕೊಂತಿರೋ ಕಷ್ಟಗಳನ್ನ ಬಂದು ಕಷ್ಟ ಹೇಳ್ಕೊಂಡು ಸಾಯಿಬಿಡಿ ಆಚಾರ್ಯ, ನಮ್ಗೆ 108 ಈಗ ನಿಮ್ಗೆ 1,000 ರೂಪಾಯಿ ಬೇಕಾ ಕೊಟ್ಬಿಡ್ತೀನಿ, ನಾಳೆಯಿಂದ ಬರಬೇಡಿ ಅಂತಾರೆ. ನಿಮ್ಮ ಕಷ್ಟಗಳಿಗೆ ದುಡ್ಡಿನ ಬೆಲೆ ಕಟ್ತಾರೆ. ನಮ್ಮ ಸಮಾನ ಸ್ಕಂದರಲ್ಲಿ ಹೇಳ್ಕೊತೀರಾ, ನಿಮ್ಗೂ ಈ ಕಷ್ಟ ಇದೆಯಾ? ಅಯ್ಯೋ ನನಗೂ ಇದೆ ಬಿಡಿ, ತುಂಬಾ ಸಂತೋಷ ಆಯ್ತು ಅಂತ ಅಲ್ಲ, ಸಂತೋಷ ಪಡ್ತಾರೆ. ನಿಮ್ಗೂ ಶುಗರ್ ಆಚಾರ್ಯ, ಅಯ್ಯೋ ನನಗೂ ಶುಗರ್, ನಿಮ್ಗೆ ಬಂದಿರೋಲ್ಲ ಅಂತ ಬೇಜಾರಾಗ್ತಿತ್ತು ಅಂತಲ್ಲ. ಇವಾಗ ಒಬ್ಬರು ಒಳ್ಳೆ ಸರಿ ಹೋಗಿತ್ತು ಅಂತ ನಮಗಿಂತ ಕೆಳಗಿನವರ ತಿಳ್ಕೊತೀರಾ? ಆಗ್ಬೇಕಾಚಾರ್ಯ ಮೇಲಿದ್ದ ಏನ್ ಮೆರೀತಿದ್ದ ಇನ್ನೂ ಆಗಬೇಕು ಅಂತ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ. ಹಾಗಾಗಿ ಯಾರು ನಮಗೆ ಹಿತ ಕೋರುವವರಿಲ್ಲ, ನಮಗೆ ಹಿತ ಕೋರುವವ ಭಗವಂತ ಒಬ್ಬನೇ. ಇದನ್ನ ಇಲ್ಲಿ ಹೇಳಿ. ಅದಕ್ಕೋಸ್ಕರವಾಗಿ ಇಲ್ಲಿ ಶೌರ್ಯ ಅವನಂತ ತೋಡ್ಕೊಳ್ಳಯ್ಯ, ಎನ್ನ ಒಡೆಯಂಗೆ ಎನ್ನ ಒಡಲ ತೋರುವೆ. ಅವನಂತರ ಏನು ನಮಗೆ ನಾಚಿಕೆ ಮಾನ ಏನಿಲ್ಲ, ಅವನು ಗೊತ್ತಿಲ್ಲದಿರೋದೇನಿಲ್ಲ. ಅದಕ್ಕೆ ನಮ್ಮ ಶಕ್ತಿಜ್ಞತೆ, ಸ್ವಾಮಿ ನನಗಿರುವಂತ ದೌರ್ಬಲ್ಯಗಳು ನನಗೆ ತಿಳಿಯಲಿ, ನನಗಿರುವ ಗುಣಗಳು ನನಗೆ ತಿಳಿಸುವಂತ ಭಾವ. ಆಮೇಲೆ ಕೃತಜ್ಞತೆ, ನನಗಿಂತ ಮನುಷ್ಯ ಜನ್ಮ ಕೊಟ್ಟಿದೆಯಲ್ಲೋ, ಅದರಲ್ಲೂ ವೈಷ್ಣವ ಜನ್ಮ ಕೊಟ್ಟಿದೆಯಲ್ಲೋ, ಅದರಲ್ಲೂ ಇಂಥ ಬೆಂಗಳೂರಿನಂತಹ ಒಂದು ಆಚಾರ್ಯರ ಶಾಸ್ತ್ರ ಪ್ರವಚನ ನಡೆಯುವಂತಹ ಸ್ಥಳದ ಸುತ್ತಮುತ್ತ ನಾವು ಬದುಕುವಂತೆ, ಹೋದೊಂದು 2 ಮಾತು ಕಿವಿ ಮೇಲೆ ಕೇಳುವಂತ ಸ್ಥಿತಿಗತಿಯನ್ನು ಕೊಟ್ಟಿದ್ದೆಲ್ಲ ಪ್ರಭು, ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ಅಂತ ಅವನಲ್ಲಿ ಕೃತಜ್ಞತೆ. ಅದಾದ್ಮೇಲೆ ಶರಣಾಗತ ವಾತ್ಸಲ್ಯ, ಸ್ವಾಮಿ ನಿನಗೆ ಬಿಟ್ಟು ನಾನು ಜ್ಞಾನಕ್ಕೂ ಶರಣಾಗತರಾಗುವುದಿಲ್ಲ ಅಂತ. ಆಮೇಲೆ ಯೋಗ್ಯರಲ್ಲಿ ಸಹನಶೀಲತೆ, ಅಯೋಗ್ಯರಲ್ಲಿ ಅಸಹನಶೀಲತೆ. ಎಲ್ಲವನ್ನ ಸಹನೆ ಮಾಡೋದಲ್ಲ, ಯಾವುದು ಸಹನೆ ಮಾಡಬೇಕು ಅದನ್ನು ಮಾಡಬೇಕು, ಯಾವುದನ್ನು ಸಹನೆ ಮಾಡಬಾರದು ಅದನ್ನು ಮಾಡಬಾರದು. ಕೊನೆಯದು 14ನೇದು ಅಚಂಚಲತೆ, ಚಂಚಲವಾಗಿಲ್ಲದೆ ಇರುವಿಕೆ ನಮ್ಮಲ್ಲಿ. ಇವಿಷ್ಟು ನಾವು ರೂಢಿಸಿಕೊಳ್ಳಬೇಕಾದದ್ದು. ದೇಶಕಾಲ ಜ್ಞಾನ, ದೃಢತೆ, ಸರ್ವಕಷ್ಟ ಸಹಿಷ್ಣುತೆ, ತಿಳಿದುಕೊಳ್ಳುವ ಶಕ್ತಿ, ದಕ್ಷತೆ, ಅಂತಃಶಕ್ತಿ, ಗುಪ್ತ ಮಂತ್ರಣ, ವಿಸಂವಾದ ರಾಹಿತ್ಯ, ಶೌರ್ಯ, ಶಕ್ತಿಜ್ಞತೆ, ಕೃತಜ್ಞತೆ, ಶರಣಾಗತ ವಾತ್ಸಲ್ಯ,
ಅಸಹನಶೀಲತೆ, ಅಚಂಚಲತೆ. ಈ 14 ಗುಣ ನಾವು ಬೆಳೆಸಿಕೊಳ್ಳಬೇಕಾದ ಗುಣ. 8 ನಮ್ಮಲ್ಲಿ ಇರಬೇಕಾದ ಗುಣ, ಭಗವಂತನ ಅನುಗ್ರಹದಿಂದ ಹುಟ್ಟಿನಿಂದ ಬರಬೇಕಾದ ಗುಣಗಳು. 14 ನಾವು ಬೆಳೆಸಿಕೊಳ್ಳಬೇಕಾದ ಗುಣ. ಈ 22 ಗುಣಗಳು ಯಾರಲ್ಲಿ ಚೆನ್ನಾಗಿರ್ತದೆ, ಆಚಾರ್ಯರ ಮತ 22ನೇ ಮತ ನಮ್ಗೆ ಅರ್ಥವಾಗ್ತದೆ. 18 ಪ್ಲಸ್ ಅದಕ್ಕೆ ನೋಡ್ರಿ 14 ಪ್ಲಸ್ 8 22 ಆಯ್ತು. ಆಚಾರ್ಯರ ಮತ 22ನೇ ಮತ. 22ನೇ ಮತ ತಿರಿಬೇಕಾದ್ರೆ ಬುದ್ಧಿ 22 ಗುಣಗಳಿರಬೇಕು, ಇಲ್ಲ ತಿಳಿಯುವುದಿಲ್ಲ. ಅದಕ್ಕೆ 22 ಗುಣಗಳು ಗುರುಗಳ ಅನುಗ್ರಹದಿಂದ, ಆಚಾರ್ಯರ ಅನುಗ್ರಹದಿಂದ ನಮಗೆ ತಿಳಿಯುವಂತಾಗಲಿ ಎನ್ನುವ ಪ್ರಾರ್ಥನೆ ಮಾಡಲಿಕ್ಕೆ ಮತ್ತು ನೋವಿ ಉತ್ಸವ ಕೊಟ್ಟಿರೋದು. ಇದನ್ನು ಪ್ರಾರ್ಥನೆ ಮಾಡೋಣ. ನಮ್ಮ ಬುದ್ಧಿ 22 ಗುಣಗಳಿಂದ ಪೂರಿತವಾಗಲಿ, ನಮ್ಮ ಮನಸ್ಸು ಶುದ್ಧವಾಗಿ. 5 ಉಪಭೇದಗಳೇನಿದೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಅದಷ್ಟು ಕೂಡ ಶುದ್ಧವಾಗಲಿ ಸ್ವಾಮಿ. ಇವೆರಡು ಶುದ್ಧವಾಯಿತು ಅಂದ್ರೆ ಭಗವಂತನಲ್ಲಿ ಭಕ್ತಿ, ಭಗವಂತನ ಇತರವಾದಂತಹ ವಸ್ತುಗಳಲ್ಲಿ ವೈರಾಗ್ಯ, ಜ್ಞಾನ, ಈ 3 ಬರುತ್ತದೆ. ಯಾವಾಗ ಈ 3 ಬರುತ್ತೆ, ಮನುಷ್ಯ ಸಂಸಾರದಲ್ಲಿದ್ದು ಸಂಸ್ಕಾರವಂತನಾಗಿ ಕಂಸಾರಿಯ ಪಾದಾಂಬುಜವನ್ನು ಪಡೆಯಲಿಸುವ ಮುಮುಕ್ಷವಾಗ್ತಾನೆ ಅಂತ ಹೇಳುತ್ತಾರೆ. ಇದೊಂದು ಅಪೂರ್ವವಾದದ್ದು. ನಾಳೆ ಅದಕ್ಕೆ ಈ ಬುದ್ಧಿ, ಈ ಗುಣಗಳು ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಆಟೋಮೆಟಿಕಲಿ ಇವಾಗ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಬಂದ್ಬಿಡಲ್ಲ. ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು ಅಂತ ನಾನು ರಾತ್ರಿ ಮಲಗಿದ್ದೆ ಅಂತ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ 22 ಗುಣ ಬಂದ್ಬಿಡ್ತೀವಿ ನೋಡಿ ಅಂತ ಯಾರು ಹೇಳಕ್ಕಾಗಲ್ಲ. ಅದನ್ನ ಬೆಳೆಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ 8 ಇರಬೇಕಂತೆ. ಅದೇನು 8 ಅನ್ನೋದು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣ.